ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ ಪ್ರಾರ್ಥನೆ ಮಾಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹದೇವಾಯ ನಮಃ. ಹರಿ ಓಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಪದ್ಮಾ ಅವರೇ. ಈಗ ಅಪರೋಕ್ಷಾನುಭೂತಿ ಅದರ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಇವತ್ತಿನದ್ರಲ್ಲಿ ಸುಮಾರಷ್ಟು ರಿಪಿಟೇಷನ್ಸ್ ಇದೆ, ಆಮೇಲೆ ಕೆಲವು ಅಡಿಷನಲ್ ಟಾಪಿಕ್ ಇದೆ. ಬಟ್ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ, ಇವತ್ತು ಅಧಿವೇಶನವನ್ನ ಪ್ರಶ್ನೆ ಉತ್ತರಗಳಿಂದ ಪ್ರಾರಂಭ ಮಾಡೋಣ ಅಂತ. ಏನಾದರೂ ಪ್ರಶ್ನೆಗಳು ಇದ್ದರೆ ಹೋದ ಸರ್ತಿ ಅಲ್ಲಿಗೆ ತಟಕ್ಕಂತ ನಿಲ್ಲಿಸ್ಬಿಟ್ವಿ ಸಮಯದ ಅಭಾವ ಆಗಿ. ಹಾಗಾಗಿ ಲೋಕೇಶ್ ಅವರು ಏನಾದರೂ ಕೇಳೋದಿದ್ರೆ ಅಥವಾ ಬೇರೆಯವರು ಯಾರಾದರೂ ಏನಾದರೂ ಕೇಳೋದಿದ್ರೆ ಆ ಪ್ರಶ್ನೆಗಳನ್ನು ಮುಗಿಸ್ಕೊಂಡು ಆಮೇಲೆ ಮುಂದುವರಿಯೋಣ. ಒಂದು ಪ್ರಶ್ನೆ ಇದೆ ಮೇಡಮ್, ಆದ್ರೆ ಯಾರಾದ್ರೂ ಕೇಳೋರಿದ್ರೆ ಕೇಳದೆ ಆಮೇಲೆ ಮತ್ತೆ ನಾನು ಹೇಳ್ತೀನಿ. ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ಯಪ್ಪ ಕೇಳೋದು? ಅಪರೋಕ್ಷಾನುಭೂತಿ ಬಗ್ಗೆನೇ ಆಗ್ಲಿ ಅಥವಾ ಈಗೇನು ಓದ್ತಾ ಬರ್ತಾ ಇದ್ದೀವಿ ಇದರಿಂದ ಏನಾದ್ರೂ ಸಹಾಯ ಆಗಿದೆಯಾ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಸ್ ಅನ್ಸ್ಟೇಬಲ್. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಸಹಾಯ ತುಂಬಾ ಆಗಿದೆ. ಸದ್ಯಕ್ಕೆ ಏನು ಕ್ವಶನ್ಗಳಿಂದ ಬಂದಿಲ್ಲ. ಕೇಳಿಸ್ತಾ ಇದೆ ಮೇಡಮ್. ಮೇಡಮ್ ಸಹಾಯ ಏನೋ ಆಗಿದೆ. ಅದು ಏನಾಗ್ತಾ ಇದೆ ಅಂತಂದ್ರೆ, ಈಗ ಒಂದು ಹಿಡ್ಕೋಬೇಕು ಮತ್ತೊಂದ್ ಬಿಡ್ಬೇಕು, ಹಾಗಾಗ್ತಾ ಬರ್ತಾ ಇರುತ್ತೆ ಅಲ್ವಾ. ನಾವ್ ಒಂದ್ ಹಿಡ್ಕೊಂಡಾಗ ಮತ್ತೆ ಬೇರೆದಕ್ಕೂ ಹೋದಾಗ ನಮ್ಗೆ ಸ್ವಲ್ಪ ಒಂಥರ ಒಂದು ಮಾನಸಿಕವಾಗಿ ಏನೋ ಒಂದು ಅಯ್ಯೋ ಅದ್ ಬಿಟ್ವಲ್ಲ, ಇದಕ್ ಹೋದ್ವಲ್ಲ, ಇದ್ರಿಂದ ಇದಾಗತ್ತಾ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಾಗ ಅದನ್ನ ಹೇಗೆ ಇದನ್ನ ಬಿಟ್ವಿ ಅನ್ನೋದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಕರೆಕ್ಟ್. ಇವಾಗ ನೋಡಿ, ರಮಣರ ಹತ್ರ ಎಷ್ಟೋ ಜನ ಬರ್ತಾರೆ. ಅವರೆಲ್ಲ ಬೇರೆ ರಾಮಕೃಷ್ಣ ಆಶ್ರಮ ಅಲ್ಲಿಂದ ಎಲ್ಲ ಬಂದಿರ್ತಾರೆ. ಅವರು ಸಾಕಷ್ಟು ವರ್ಷಗಳು ಅಲ್ಲಿ ಮಂತ್ರ ದೀಕ್ಷೆ ತಗೊಂಡು ಮಂತ್ರ ಜಪ ಮಾಡ್ಕೊಂಡು ಬಂದಿರೋ ಅಂಥವ್ರು. ಅಲ್ಲಿ ಇಲ್ಲಿ ಬಂದ ತಕ್ಷಣ ಇವರು ನಾನು ಯಾರು ಅಂತ ನೀವು ಕೇಳ್ಕೊಳ್ಳಿ, ಅದ್ರ ಬಗ್ಗೆ ವಿಚಾರ ಮಾಡಿ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋ ನಾವು ಇಷ್ಟು ದಿವಸ ಮಂತ್ರ ಜಪ ಮಾಡ್ತಾ ಇದ್ವಿ, ಇವಾಗ ಹಾಗಾದ್ರೆ ಅದನ್ನ ಬಿಟ್ಬಿಡೋದಾ, ಇದನ್ನ ಮಾಡೋದಾ ಅಂತ ಅವ್ರು ಕೇಳ್ತಾರೆ. ಹೌದಪ್ಪ, ನೀವು ಅದನ್ನ ಮಾಡಿರೋದ್ರಿಂದಲೇ ಇಷ್ಟು ದಿವಸ ನಿಮ್ಗೆ ಇಲ್ಲಿಗೆ ಬರಕ್ ಸಾಧ್ಯ ಆಯ್ತು. ಇವಾಗ ಅದನ್ನ ಬಿಡಿ, ಇದನ್ನ ಮಾಡಿ. ನೀವು ಅದನ್ನೇ ಮಾಡ್ತಾ ಇದ್ರೆ ಮತ್ತೆ ಮುಂದುವರಿಯೋದು ಹೇಗೆ ನೀವು? ಇವಾಗ ರಾಮಕೃಷ್ಣರು ಅದು ಒಂದು ನಾಮರೂಪ, ಅದ್ರ ಬಗ್ಗೆ ಭಕ್ತಿ ಇರ್ಲಿ, ಅದನ್ನೇನು ಅವ್ರು ಬೇಡ ಅಂತ ಹೇಳಲ್ಲ. ಆದ್ರೆ ಮುಂದಕ್ಕೆ ಹೋಗಿ ನೀನ್ ಯಾರು ಅಂತ ತಿಳ್ಕೊಬೇಕಲ್ಲ, ಅತ್ತಾನೆ ಅಲ್ಟಿಮೇಟು. ಹಾಗಾಗಿ ಹಿಂದಿನ ದಿನ ಬಿಟ್ಟು ಮುಂದಕ್ಕೆ ಬರ್ಬೇಕು. ಅದ್ರ ಬಗ್ಗೆ
ಅಯ್ಯೋ ಬಿಟ್ಬಿಟ್ನಲ್ಲ ಅಂತ ಗಾಬರಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವಾಗ ಇದ್ರಲ್ಲೂ ಹೇಳ್ತಾರಲ್ಲ, ಒಂದನ್ ಬಿಡಿ ಹೌದು. ಒಂದನ್ ಹಿಡ್ಕೊಳ್ಳಿ, ಒಂದನ್ ಬಿಡಿ ಒಂದನ್ ಹಿಡ್ಕೊಳ್ಳಿ ಅಂತ ಹ್ಮ್ ಹೇಳ್ತಾ ಬರ್ತಾರೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ನೋಡಿದ್ವಿ. ಹ್ಮ್ ಈ ಸರ್ತಿನೂ ಅದ್ರ ರಿಪಿಟೇಷನ್ ಇದೆ. ಹಂಗಾಗಿ ನಾನು ಹ್ಮ್ ಸದ್ಯಕ್ಕೆ ಅದು ಬೇಡ, ಮತ್ತೆ ಪೂರ್ತಿ ರಿವಿಷನ್ ಮಾಡ್ತೀವಲ್ಲ ಅವಾಗ ತಗೊಳ್ಳೋಣ ಅನ್ಕೊಂಡಿದೀನಿ. ಅದರಿಂದ ಏನು ಆತಂಕ ಪಟ್ಕೋಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಹ್ಮ್ ಅದನ್ನ ಹ್ಮ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಈಗ ಅಕಸ್ಮಾತ್ ಆಗಿ ಅದಕ್ಕೆ ಸಮಯ ಆಗ್ಲಿಲ್ಲ, ಇವಾಗ ಇದೇನೋ ಕ್ಲಾಸ್ಗೆ ನೀವು ತಯಾರಾಗ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಅವಾಗ ಪೂಜೆ ಮಾಡಕ್ ಸಮಯ ಆಗ್ಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಗಾಬರಿ ಪಟ್ಕೊಳಕ್ ಏನಿಲ್ಲ. ಪೂಜೆ ಯಾಕೆ ಮಾಡ್ತಾ ಇದ್ರಿ? ಮೊದಲು ಬೇರೆ ಏನೇನೋ ಇತ್ತು. ಮೊದಲು ನನ್ನ ಕುಟುಂಬದ ರಕ್ಷಣೆಗೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ಹಣಕ್ಕೋಸ್ಕರ ಅಂತ ಬೇಕಾದಷ್ಟು ಸಕಾಮವಾದ ಆಸೆಗಳಿಂದ ಪೂಜೆ ಮಾಡ್ತಾ ಇದ್ವಿ. ಹ್ಮ್ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಪೂಜೆನ ನಾನು ನನ್ನ ಮನಃಶುದ್ಧಿಗೋಸ್ಕರ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಹಾಗಾಗಿ ಪೂಜೆ ಮಾಡೋ ವಿಧಾನನೇ ಬೇರೆ ಆಯ್ತು. ಹಾಗಂತ ಹೇಳಿ ಪೂಜೆ ನಮ್ ಕಾಮನೆಗಳು ಕೇಳ್ಕೊಳ್ಳೇಬಾರ್ದು ಅಂತ ಇಲ್ಲ. ಅದೇ ಹಂಗೆ ಪೂರ್ತಿಯಾಗಿ ಹಂಗೆ ಹೊರಟೋಗೋದಿಲ್ಲ, ಕೇಳ್ಕೊಳ್ಳೋಣ. ಆದ್ರೆ ಅದಕ್ಕೆ ಗಮನ ಸ್ವಲ್ಪ ಕಡಿಮೆ ಆಗತ್ತೆ. ಪ್ರಯಾರಿಟಿ ಇದಕ್ಕೆ ಬರುತ್ತೆ. ಭಗವಂತ ನನ್ನನ್ನು ಶುದ್ಧ ಮಾಡು, ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದು. ಆ ರೀತಿ ಸ್ವಲ್ಪ 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 ಮೇಲ್ಗಡೆಗೆ ಹತ್ಕೊಂಡು ಬರೋದು. ಈಗ ಇದನ್ನೇನೋ ವಿಚಾರ ಮಾಡ್ತಾ ಇರ್ತೀರಾ, ನೋಟ್ಸ್ ಬರಿತಾ ಇರ್ತೀರಾ, ಕೇಳ್ತಾ ಇರ್ತೀರಾ. ಇವಾಗ ಕ್ಲಾಸ್ ಇದೆ, ಇವಾಗ ನಾನು ಶುಕ್ರವಾರ ಕ್ಲಾಸ್ ಇಟ್ಟಿದ್ದೆ, ಸೋಮವಾರನೇ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಸಮಯ ಇಲ್ಲ ನಿಮ್ಗೆ, ಇದನ್ನ ಮಾಡ್ಕೊತಾ ಇರ್ತೀರಾ. ಆವಾಗ ಅಕಸ್ಮಾತ್ ನಿಮ್ಗೆ ಪೂಜೆಗೆ ಸ್ವಲ್ಪ ಆಗ್ಲಿಲ್ಲ, ಸಮಯ ಇಟ್ಕೊಳ್ಳಿ, ಯೋಚನೆ ಮಾಡೋದೇನು ಇಲ್ಲ. ಭಗವಂತ ಏನ್ ಕೋಪ ಮಾಡ್ಕೊಂಡ್ಬಿಡ್ತಾನ? ಮಾಡ್ಕೊಳಲ್ಲ. ಹಾಗಾಗಿ ನಾವೇ ನಮ್ಮ ತಿಳುವಳಿಕೆಯನ್ನ ವಿಸ್ತಾರ ಮಾಡಿಕೊಂಡು ಅದಕ್ಕೇನು ಗಾಬರಿ ಗಿಬ್ರಿ ಮಾಡ್ಕೊಳ್ದೇನೆ ಭಗವಂತನಿಗೆ ಇಲ್ಲಿಂದಾನೇ ನಮಸ್ಕಾರಗಳನ್ನ ಸಲ್ಲಿಸಿ, ಎಲ್ಲವೂ ಭಗವಂತನೇ ಆಗಿದ್ದಾನೆ, ಭಗವಂತನ ಬಿಟ್ಟು ಬೇರೆ ಏನಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಇಲ್ಲಿಂದಲೇ ಅವನಿಗೆ ನಮಸ್ಕಾರ ಸಲ್ಲಿಸಿ ಮುಂದುವರಿಯೋದು. ಆಯ್ತು, ಸರಿ ಓಕೆನಾ? ಸರಿ ಮೇಡಮ್, ಸರಿ. ಆದ್ರೆ ಆ ತರ ಜ್ಞಾನ ಬರೋವರೆಗೂ ನಾವು ಅದನ್ನ ನಾವು ಮನ್ಸಲ್ಲಿ ಇದ್ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಪೂರ್ಣ ಜ್ಞಾನ ಬರೋವರೆಗೂ ನಮ್ಗೆ ಇದೆಲ್ಲ ಇದ್ದೇ ಇರುತ್ತೆ, ಈ ಅನುಮಾನಗಳು ಇದು ಹ್ಮ್ ಇರುತ್ತೆ ಇರುತ್ತೆ. ಅಲ್ಲ, ಯಾವುದನ್ನು ಹ್ಮ್. ಕಡೆಗಣಿಸಿ ಅಂತ ಯಾರು ಹೇಳಲ್ಲ ಇಲ್ಲಿ. ಹ್ಮ್. ಆದ್ರೆ ಅನಾವಶ್ಯಕವಾದ ವೃಥಾ ಭಯ ಆತಂಕ ಬೇಕಾಗಿಲ್ಲ ಆ ಬೇಡ. ಒಂದು ಕರ್ಮಗಳನ್ನ ಮಾಡೋವಾಗ. ಸರಿ. ಇಲ್ಲಿ ನಾವು ಇದನ್ನ ನನ್ನ ಸ್ವರೂಪ ಏನು ಅಂತ ತಿಳ್ಕೊಳಕ್ ಹೋಗ್ತಾ ಇದೀವಿ. ಇಡೀ ವಿಶ್ವ ಮತ್ತು ನಾನು ಎಲ್ಲವೂ ಪರಬ್ರಹ್ಮನೇ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಆಗ ಕೆಲಸಗಳಲ್ಲಿ ಸ್ವಲ್ಪ ಆ ಕಡೆಗೆ ಈ ಕಡೆಗಾದ್ರೆ ಏನು ಆತಂಕ ಮಾಡ್ಕೋಬೇಕಾಗಿಲ್ಲ, ನಿರಾಳವಾಗಿ ಮುಂದುವರಿಯಿರಿ. ಸರಿ ಮೇಡಮ್. ಮತ್ತೆ ಸಂಧ್ಯಾ ಅವರು ಏನಾದ್ರು ಪ್ರಶ್ನೆಗಳಿದ್ಯಾ? ನನ್ ಪ್ರಶ್ನೆಗೆಲ್ಲ ಈ ಕ್ಲಾಸೇ ಉತ್ತರ ಕೊಟ್ಬಿಡ್ತು ಮೇಡಮ್. ನಾನ್ ನಿಮ್ ಹತ್ರ ಮಾತಾಡದ್ಮೇಲೆ ಇದು ಹಾಕೊಂಡ್ ಕೇಳಿದ್ ನಾನ್ ಲಾಸ್ಟ್ ವೀಕ್ ಎಲ್ಲ ಅದು ಇದು ಎಲ್ಲ. ಆಮೇಲೆ ಎಲ್ಲಾ ಸಮಸ್ಯೆಗೂ ಇಲ್ಲೇ ಉತ್ತರ ಇದೆ ಅಂತ ಗೊತ್ತಾಯ್ತು. ವೆರಿ ನೈಸ್. ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಎಲ್ಲ. ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ನಡೆದು ಸರಿ ನಡೆಯುತ್ತೆ, ಸರಿ ಹೋಗುತ್ತೆ ಎಲ್ಲ ಅನ್ನೋದ್ ಭರವಸೆ ಇದೆ. ಆದ್ರೆ ಏನಾಗುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೊಂಡಿರ್ತೀವಿ, ಆದ್ರೆ ನಮ್ಮೊಟ್ಟಿಗಿನವರು ಆತರ ನಮ್ಗೆ ಸ್ಪಂದಿಸಲ್ಲ. ಅದಕ್ಕೆ ವಿರೋಧವಾಗೇ ನಡ್ಕೊಳ್ಳುವಾಗ ಅದನ್ನ ಹಿಂಗ್ ಫೇಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರಲ್ಲ. ಅದೇ ನಾವೀಗೇನೋ ಒಂದ್ ವಿಷಯ ಹೇಳಕ್ ಹೋದಾಗ ನಮ್ಗ ಅದ್ ಅರ್ಥ ಆಗ್ತಿರುತ್ತೆ, ನಮ್ಗೆಲ್ಲ ಸಲೀಸಾಗ್ತಿರುತ್ತೆ. ಆದ್ರೆ ನಮ್ಮ ಹತ್ರ ಸಮಸ್ಯೆ ತಂದೋರ್ಗೆ ಅದ್ ಅರ್ಥ ಆಗಿರಲ್ಲ. ಅವಾಗ ಅವ್ರಿಗೆ ನಾವು ಹೆಂಗೆ ಹೇಳಿದ್ರು ಅವ್ರ ಮಾತ್ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ವಲ್ಲ, ಅದು ಸಮಸ್ಯೆ ಆಗ್ತಿರತ್ತಷ್ಟೇ. ಹೆಂಗೆ ಅವ್ರ ಹತ್ರ ಫೇಸ್ ಮಾಡೋದು ಅನ್ನೋದೇ ಸಮಸ್ಯೆ. ಈಗ ಅವರಿಗೆ ನೀವು ನಿಮಗೆ ಆಗೋಷ್ಟು ಹೇಳಿ ಆಮೇಲೆ ಸುಮ್ನಾಗ್ಬಿಡಿ. ನೀವು ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ಎಲ್ಲ ಬಟ್ ಅವರು ನೀವಿರೋದನ್ನ ನೋಡ್ತಾ ವಿಕೋಪಕ್ಕೆ ಹೋಗ್ಬಿಡ್ತಾರೆ ಮೇಡಮ್, ಅದ್ ಸಮಸ್ಯೆ ನನಗೆ. ಅಲ್ಲ, ಅವರು ಬರ್ತಾ ನಿಮ್ಮನ್ನ ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಕಲ್ತ್ಕೊಳ್ತಾರೆ. ಇವ್ರು ನೋಡಿದ್ಯಾ ಎಷ್ಟು ಕಾಮ್ ಆಗಿದಾರಲ್ಲ, ಈ ಸಮಸ್ಯೆ ಬಂದ್ರು ಫಸ್ಟ್ ಆಗಲ್ಲ, ಇಟ್ಸ್ ನಾಟ್ ಈಸಿ, ನಾನು ಒಪ್ಕೋತೀನಿ. ಆದ್ರೆ ನೀವು ಇಂಥ ಒಂದು ಸಮಸ್ಯೆ ಬಂದಾಗ್ಲೂ ನೀವು ಅಧೀರರಾಗದೆ ಧೈರ್ಯವಾಗಿ ಇದ್ದಿದ್ ನೋಡಿದಾಗ ಅವ್ರಿಗೆ ಅನ್ಸುತ್ತೆ
ನೋಡಿದ್ಯಾ ಹೌದು ನಮ್ಮ ಮನೆಯವ್ರೇನೆ ನಾನು ಇದನ್ನ ಹೀಗೆ ನೋಡ್ತಾ ಇದ್ದೀನಿ ಇವ್ರು ಹೀಗೆ ನೋಡ್ತಾ ಇದ್ದಾರೆ ಅದು ಹೆಂಗ್ ಸಾಧ್ಯ ಆಗಿದೆ ಅವ್ರಿಗೆ ಅವ್ರು ಅಟ್ಲೀಸ್ಟ್ ಈ ಮಾರ್ಗ ಪೂರ್ತಿ ಬರದೇ ಹೋದ್ರು ನೀವು ಹೇಳಿದ್ದನ್ನ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ಳೋ ಮಟ್ಟಕ್ಕೆ ಬರ್ತಾರೆ ಸಮಯ ಬೇಕು ಯಾಕೆಂದ್ರೆ ನೀವ್ ಇಲ್ಲಿ ಬಂದು ತಿಳ್ಕೊತಾ ಇರೋದ್ರಿಂದ ನಿಮ್ಗೆ ಅರ್ಥ ಆಗ್ತಿದೆ ಅವರು ಬಂದಿ ಅವ್ರಿಗೆ ಇದರ ಎಕ್ಸ್ಪೋಜರ್ ಇಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೇಳಿ ತುಂಬಾ ಅವ್ರಿಗೆ ಹೇಳಕ್ ಹೋಗ್ಬೇಡಿ ನೀವು ಇಲ್ಲ ಅದೇ ಆತರ ಹೇಳಕ್ ಆಗಲ್ಲ ನಾನು ಅಯ್ಯೋ ಅವ್ರಗಳಿಗೆ ಇನ್ನೊಂದು ಮೇಡಮ್ ನಮ್ಮ ಮನೇಲಿ ಈ ಕ್ಲಾಸ್ ಅಟೆಂಡ್ ಮಾಡೋದೇ ಅವ್ರಗಳಿಗೆ ಸರಿ ಹೋಗ್ತಾ ಇಲ್ಲ ನಾನ್ ಅಂತಂದ್ರ ಏನೇನೋ ಇದ್ ಮಾಡ್ಕೊಂಡು ಮಾಡ್ತೀನಿ ಹಂಗಾಗಿ ಅವ್ರಗಳಿಗೆ ನಾವ್ ಏನ್ ಹೇಳಕ್ ಹೋದ್ರು ಅವ್ರಿಗೆ ಅರ್ಥನೇ ಆಗಲ್ಲ ಅದು ಅದ್ರ ಏನಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಗಳಿಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಏನ್ ಇದ್ರಿಂದ ಲಾಭ ಅನ್ನೋದು ಎಲ್ಲ ಗೊತ್ತೇ ಇಲ್ವಲ್ಲ ಅವ್ರದೇ ಲೋಕದಲ್ಲಿ ಅವ್ರು ಇರ್ತಾರೆ ಅದು ಹಂಗ ಅನ್ಸುತ್ತೆ ನಿಜಾನೇ ನನ್ ತರ ಅವ್ರಾಗಕ್ಕಾಗಲ್ಲ ಅವ್ರ ತರ ನಾನ್ ಆಗಕ್ಕಾಗಲ್ಲ ಅದಕ್ಕೆ ನೀವು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಕ್ಕಾದ್ರೆ ಸಾಕು ಸದ್ಯಕ್ಕೆ ಅಷ್ಟನ್ನ ನೀವು ಅನುಕೂಲ ಮಾಡ್ಕೊಳ್ಳಿ ನಾನೇ ಮಾಡ್ಕೋತಾ ಇದೀನಿ ಮೇಡಮ್ ಅದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮಟ್ಟದು ಎಲ್ಲ ಹಿಂಗೆ ಒಂದೊಂದ್ಸರಿ ಆಗಿರಲ್ಲ ಅಷ್ಟೇ ಲಾಸ್ಟ್ ವೀಕ್ ಆಗ್ಲಿಲ್ಲ ಒಂದ್ ಪ್ರೋಗ್ರಾಮ್ ಇತ್ತು ಸ್ವಾಮೀಜಿಗಳದೇನೆ ಧನುರ್ಮಾಸದ ಪೂಜೆ ಇತ್ತು ಹಂಗಾಗಿ ಆಗ್ಲಿಲ್ಲ ದಟ್ ಈಸ್ ಓಕೆ ಒಂದೊಂದ್ಸತಿ ಎಲ್ರಿಗೂ ಅವ್ರವ್ರದೇ ಆದ ತೊಂದರೆಗಳಿರುತ್ತೆ ಬಟ್ ನೀವ್ ಹೇಳ್ದಂಗೆ ತುಂಬಾ ಜನಕ್ಕೆ ಇದು ಎಂತದಿದು ಏನೋ ಹೇಳ್ತಾರೆ ಅಯ್ಯೋ ಇವೆಲ್ಲ ಏನಿದು ಇವೆಲ್ಲ ನಡೆಯೋ ಅಂತದ್ದು ದಿನನಿತ್ಯ ನಾವು ಜೀವನ ಫೇಸ್ ಮಾಡ್ಬೇಕು ಏನೋ ವೇದಾಂತ ಅಂತಾನೆ ಅನ್ಸುತ್ತೆ ಎಲ್ರಿಗೂ ಆದ್ರೆ ಅದ್ರಲ್ಲಿ ಮುಂದುವರೆದು ಅದ್ರಲ್ಲಿ ಸಿಗುವಂತ ನೆಮ್ಮದಿ ಆ ಒಂದು ಶಾಂತಿನ ಕಂಡ್ಕೊಂಡಾಗ್ಲೇ ಗೊತ್ತಾಗತ್ತೆ ಹೊರತು ಅದ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಈಗ ನಾವ್ ಹೇಳ್ತೀವಲ್ಲ ಜಗತ್ತಿನ ಮಿಥ್ಯಗಳನ್ನೇ ಸತ್ಯ ಅನ್ಕೊಂಡ್ಬಿಟ್ಟು ಅದ್ರೊಳಗಡೆನೆ ಮುಳುಗೋಗ್ಬಿಟ್ಟಿದಾರಲ್ಲ ನಮಗ್ ಸುಖ ಶಾಂತಿ ಸಿಗೋದೇ ಅದ್ರಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲೇ ಸುಖ ಶಾಂತಿ ಅಂತ ತಿಳ್ಕೊಂಬಿಟ್ಟವ್ರೆ ಅದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಗೊತ್ತಿರೋರ್ಗ ಅಷ್ಟೇ ಗೊತ್ತು ಹೌದು ಬಲ್ಲವನೇ ಪಟ್ಟ ಬೆಲ್ಲದ ಸುಯ್ಯ ಅಂತ ನಮಗಷ್ಟೇ ಗೊತ್ತದ್ರ ಸಹಿ ಏನು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅದಕ್ಕೆ ತುಂಬಾ ಕಡಿಮೆ ಸಂಖ್ಯೆ ಜನರು ಬರ್ತಾರೆ ಇದಕ್ಕೆ ಬರಲ್ಲ ಹೌದು ಈಗ ಪೂಜೆ ಪುನಸ್ಕಾರಗಳು ನಡೆಯೋ ಕಡೆ ಈಗ ಜನರಲ್ ಆಗಿ ಇವಾಗ ನೋಡಿ ಭಗವದ್ಗೀತೆ ಜನರಲ್ ಆಗಿ ಕೇಳಕ್ ತುಂಬಾ ಜನ ಸೇರ್ತಾರೆ ಹೌದು ಅದ್ರಲ್ಲಿ ಎಷ್ಟ್ರ ಮಟ್ಟಿಗೆ ಆಳಕ್ ತಿಳ್ಕೊತಾರೆ ಗೊತ್ತಿಲ್ಲ ಅದೇ ನೀವು ಉಪನಿಷತ್ ಕ್ಲಾಸ್ಗೆ ಎಷ್ಟು ಜನ ಹೋಗ್ತಾರೆ ತುಂಬಾ ಕಡಿಮೆ ಜನ ಅದಕ್ಕೆ ಅದೊಂದು ಕ್ಲಾಸ್ ಆಗಿಲ್ಲ ಮೇಡಮ್ ನನಗೆ ಭಗವದ್ಗೀತೆದ ಆಗಿಲ್ಲ ಮೇಡಮ್ ನನಗೆ ಅದಾಗತ್ತೆ ಮುಂದೆ ಮಾಡೋಣ ಅದಕ್ಕೆ ಚಿನ್ಮಯ ಮಿಷಿನ್ ಅವರು ಸಾಯಂಕಾಲದ ಹೊತ್ತು ಭಗವದ್ಗೀತೆ ಬೆಳಗ್ಗೆ 7 ಗಂಟೆಗೆ ಉಪನಿಷತ್ ಇಡ್ತಾ ಇದ್ರು ಯಾಕಂದ್ರೆ 7 ಗಂಟೆಗೆ ಯಾರು ಹೋಗಲ್ಲ ಯೂಶುವಲಿ 7 ಗಂಟೆಗೆ ಉಪನಿಷತ್ ಕ್ಲಾಸ್ ಹೋಗ್ಬೇಕು ಅಂದ್ರೆ ನಿಮ್ಗೆ ತೀವ್ರವಾದ ಆಸಕ್ತಿ ಇರ್ಬೇಕು ಯಾಕೆಂದ್ರೆ ಮನೆಯಲ್ಲಿ ಎಲ್ಲಾರ್ಗು ಕೆಲಸಗಳಿರುತ್ತೆ ಆಫೀಸ್ಗೆ ಹೋಗೋರು ಇರ್ತಾರೆ ಮುಕ್ಕಾಲ್ವಾಸಿ ಜನ ಹೋಗೋದೇ ಇಲ್ಲ ಆದ್ರೆ ಅವ್ರು 7 ಗಂಟೆ ಬೆಳಗ್ಗೆ ಇಟ್ಟಿರ್ತಾರೆ ಭಗವದ್ಗೀತೆ ಸಾಯಂಕಾಲ 6:30 ಇಟ್ಟಿರ್ತಾರೆ ಜನ ಎಲ್ಲ ಫ್ರೀ ಆಗಿರ್ತಾರೆ ಅವಾಗ ಬರ್ತಾರೆ ಅಷ್ಟು ಮಟ್ಟಿಗೆ ಸ್ವಲ್ಪ ಜನರಲ್ಲ ತಿಳ್ಕೊಳ್ಳಿ ಫಸ್ಟ್ ಭಗವದ್ಗೀತೆ ಉಪನಿಷತ್ ಸಾರಾನೇ ಆದ್ರೆ ತುಂಬಾ ಡೀಪ್ ಆಗಿ ತಿಳ್ಕೊಳ್ಳಲ್ಲ ಜನ ಅವರು ತುಂಬಾ ಡೀಪ್ ಆಗಿ ಹೇಳೋಕ್ಕೂ ಹೋಗಲ್ಲ ಮೇಲ್ಮೇಲೆ ಹೇಳ್ತಾ ಹೋಗ್ತಾರೆ ಮೊದ್ಲು ಹಾಗೆ ಅದು ಒಂದೇ ಸರ್ತಿಗೆ ಈ ಒಂದು ಜ್ಞಾನಕ್ಕೆ ಬರೋದು ಇಟ್ಸ್ ನಾಟ್ ಈಸಿ ಇನ್ನೂ ಒಂದ್ ಮೇಡಮ್ ಅದು ಕರ್ಮ ಸೌದು ಈ ಕಡೆ ವೇದಾಂತದ ಕಡೆ ಅವ್ರ ಜ್ಞಾನ ಇದ್ರೆ ಮಾತ್ರ ಅವ್ರ ಈ ಕಡೆ ಬರೋದಕ್ ಸಾಧ್ಯ ಅನ್ನೋ ಒಂದು ಮಾತು ನಿಜನಾ ಮೇಡಮ್ ಅದು ಹೌದಲ್ಲ ಕರ್ಮ ಸವಿಬೇಕು ಅದೇ ಸವಿಬೇಕು ಅಂದ್ರೆ ಅದೇ ಗೊತ್ತಿರಲ್ಲ ನಮ್ಗೆ ಯಾವ ರೀತಿ ಯಾವಾಗ ಆಗತ್ತೆ ಅನ್ನೋದು ಗೊತ್ತಿರಲ್ಲ ಅಕಸ್ಮಾತ್ ಆಗಿ ಇವಾಗ ನೋಡಿ ಸಡನ್ ಆಗಿ ಬಂದ್ಬಿಟ್ಟಿದೀವಿ ನಾವು ಇಷ್ಟು ವರ್ಷ ಇದ್ರ ಕಡೆ ಒಂದೇ ಒಂದು ಚಿಂತನೆನಾದ್ರೂ ಇತ್ತ ನಮ್ಗೆ ಇದ್ರದ್ದು ಹಾಗಂತ ಹೇಳಿ ನಾವೇನು ಕೆಟ್ಟವರಲ್ಲ ನಮ್ಗೆ ದೈವ ಭಕ್ತಿ ಇದೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತಿದೆ ಅಲ್ವಾ ಎಲ್ಲ ಇದೆ ಆದ್ರೆ ಈ ಅತ್ಯುನ್ನತವಾದ ಚಿಂತನೆ ಏನಿದೆ ಇದೊಂದು ಇದೆ ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ನಮ್ಗೆ ಅದು ರಾಜವಿದ್ಯಾ ರಾಜಗುಹ್ಯ ಅಂತ ಹೇಳೋದು ಅವನು ಕೃಷ್ಣ ಅದು ಗುಹ್ಯ ಅದು ಸುಮ್ನೆ ಸಡನ್ ಎಲ್ರಿಗೂ ಪ್ರಚಾರ ಮಾಡ್ಕೊಂಡು ಹೋದ್ರೆ ಅದು ಯಾರು ತಿಳ್ಕೊಳಕ್ ಬರೋದು ಇಲ್ಲ ನೀವ್ ಎಷ್ಟ್ ಹೇಳಿದ್ರು ಅವ್ರಿಗೆ ಅರ್ಥವೂ ಆಗೋದು ಇಲ್ಲ ಇವಾಗ ಎಷ್ಟೋ ಜನ ಕೇಳ್ತಾರೆ ಇವಾಗ ಭಗವದ್ಗೀತೆ ಪ್ರವಚನ ರಾಜಗುಹ್ಯ ರಾಜವಿದ್ಯಾ ಸರಿ ಅಷ್ಟೇ ಅದ್ ಏನ್ ವಿದ್ಯೆ ಅಂತ ಮುಂದಕ್ಕೆ ಹೋಗ್ತಾರೋ ತಿಳ್ಕೊಬೇಕು ನಾವು ಅಂತ ಹೋಗ್ತಾರೋ ತುಂಬಾ ಬೆರಳೆಣಿಕೆ ಎಷ್ಟು ಜನ ಮತ್ತೆ ಇನ್ಯಾರ್ಗೆ ಪ್ರಶ್ನೆಗಳು ಇಲ್ಲ ನಾವು ಅಂದ್ರೆ ವಯಸ್ಸಿಗೆ ತಕ್ಕನಾಗಿ ನಾವು ಮಾಡ್ತೀವಿ ಅಂತ ಕಾಣುತ್ತೆ ಅಂದ್ರೆ
ಚಿಕ್ಕಂದಿನಲ್ಲಿ ಆಟ ಆಡ್ತಾ ಇರ್ತೀವಿ ಅಥವಾ ಇಲ್ಲ ಅಂತಂದ್ರೆ ನಮ್ಗೆ ದೇಹ ಎಲ್ಲ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿದ್ರು ಕೂಡ ನಮ್ಮ ಆಸೆಗಳೆಲ್ಲ ವರ್ಡ್ಲಿ ಆಗಿರ್ತವೆ. ಒಂದ್ ಸ್ವಲ್ಪ ಆದ್ಮೇಲೆ ಫ್ಯಾಮಿಲಿ, ದುಡ್ಡು, ಆಮೇಲೆ ತಿರ್ಗಿ ಹೆಸರು, ಹಣ, ಸೊ ಅದೆಲ್ಲ ಆದ್ಮೇಲೆ ಕೆಲವರು ಹೇಳ್ತಾರೆ ಯಾವುದು ನಮ್ಗೆ ವೇದಾಂತ ಅಥವಾ ಇಲ್ಲ ಅಂತಂದ್ರೆ ಮಿಕ್ಕಿದ್ರ ಕಡೆ ಯಾವಾಗ ಗಮನ ಹರಿಯುತ್ತೆ ಅಂದ್ರೆ ಹೊಟ್ಟೆ ತುಂಬಿದಾಗ ಅಂತ. ಹೊಟ್ಟೆ ಹಸಿವಿದ್ದಾಗ ಆಬ್ವಿಯಸ್ಲಿ ನಾವು ಬೇಸಿಕ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡಕ್ ಹೋಗ್ತೀವಿ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಅರಿವಿಗೆ ಬರಲ್ಲ ನಮ್ಗೆ 10,000 ರೂಪಾಯಿ ಇದ್ರೆ ಸಾಕು ಅಥವಾ ಇಲ್ಲ 10 ಲಕ್ಷ ರೂಪಾಯಿ ಇದ್ರೂ ಬೇಕು ಅಂತ ಅನ್ಸುತ್ತೆ ಅಂತ ಅರಿವಿಗೆ ಬರಲ್ಲ. ಅರಿವಿಗೆ ಬರೋದು ಸ್ವಲ್ಪ ಒಂದಷ್ಟು ಹಣ್ಣೆಲೆ ಆದಾಗ ಅಂತ ಕಾಣುತ್ತೆ. ಸೊ ಆ ಟೈಮಿಗೆ ಸರಿಯಾಗಿ ಎಲ್ಲಾನು ಬರುತ್ತೆ ಅಂತ ಕಾಣುತ್ತೆ. ಅದು ಹೌದು, ಅದು ಹೌದು. ಆದ್ರೆ ಅದಕ್ಕೆ ಎಕ್ಸೆಪ್ಷನ್ಸು ಇದೆ. ಕೆಲವರೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಬಂದು ಬಿಡ್ತಾರೆ. ಆದ್ರೆ ನೀವು ಹೇಳ್ದಂಗೆ ಇನ್ ಜನರಲ್ ದಟ್ ಇಸ್ ನಮ್ಗೆಲ್ಲ ಅಟ್ಲೀಸ್ಟ್ ಹೋಗ್ಲಿ ಅಂದ್ರೆ ಕಾಮನ್ ಮ್ಯಾನ್ಗೆ, ಲೇ ಮ್ಯಾನ್ಗಳಿಗೆ ಇದರದ್ದು ಹಿನ್ನೆಲೆ ಗೊತ್ತಿಲ್ಲದೆ ಇರೋರಿಗೆ ಅಥವಾ ತುಂಬಾ ಬೇಗ ಅದರದ ಪರಿಚಯ ಆಗಿಲ್ಲದೆ ಇರೋರಿಗೆ ಹೌದು. 2 ಗಿಣಿಗಳ ಕತೆ ಇವಾಗ ಇದೆಯಲ್ಲ. ನಮ್ಮ ಮಧ್ಯಾಹ್ನದ ಗ್ರೂಪ್ ಅಲ್ಲಿ ಚಿಕ್ಕ ಮಕ್ಕಳ ತಾಯಂದ್ರೆಲ್ಲ ಇದ್ದಾರೆ. 3ನೇ ಕ್ಲಾಸು 4ನೇ ಕ್ಲಾಸು ಮಕ್ಕಳಿದ್ದಾರೆ ಅವ್ರಿಗೆ. ಅವರು ಇನ್ನೂ ಎಷ್ಟು ಕೆಲಸಗಳು, ಜವಾಬ್ದಾರಿಗಳು ಎಷ್ಟಿದೆ ಎಲ್ಲ ಇದೆ. ಬಟ್ ಅವ್ರಿಗೆ ಎಷ್ಟು ಆಸಕ್ತಿ ಅಂತಂದ್ರೆ ಅಷ್ಟು ಆಸಕ್ತಿ. ನಮಗೆಲ್ಲ ತಲೆ ನೆರೆತ ಮೇಲೆ ಬಂತು ಇದು. ಹಾಗೆ ಆಮೇಲೆ ನೀವು ಇನ್ನೊಂದು ಹೇಳಿದ್ರಲ್ಲ, ಅದು ಕೂಡ ತುಂಬಾ ಹೌದು. ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬದೇ ಇದ್ರೆ ಆಗಲ್ಲ. ಆ ಕಡೆಗೆ, ಆ ಹಸುವಿನ ಕಡೆಗೆ ಗಮನ ಇರುತ್ತೆ ಹೊರತು ಈ ಕಡೆ ಗಮನ ಬರಲ್ಲ. ಅದಕ್ಕೆ ಓಶೋ ಯಾವಾಗ್ಲೂ ತುಂಬಾ ಶ್ರೀಮಂತರನ್ನ ಶಿಷ್ಯರನ್ನಾಗಿ ತಗೋತಾ ಇರ್ತಾರಂತೆ. ಎಲ್ಲೋ ತುಂಬಾ ಜನ ಅಬ್ಜೆಕ್ಟ್ ಮಾಡ್ತಾರಂತೆ, ಏನ್ ನೀವು ಬರೀ ಶ್ರೀಮಂತರನ್ನ ತಗೋತೀರಾ, ನಿಮ್ಗೆ ಬಡವರ ಬಗ್ಗೆ ಏನು ಇದೇ ಇಲ್ಲ, ಆಸಕ್ತಿನೇ ಇಲ್ಲ, ನೀವು ಪಕ್ಷಪಾತ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರಂತ ಅದಕ್ಕೆ ಕಾರಣ ಇದೆ ಶ್ರೀಮಂತರನ್ನ ನಾನು ತಗೊಳಕ್ಕೆ. ಯಾಕೆಂದ್ರೆ ಅವ್ರಿಗೆ ಆಲ್ಮೋಸ್ಟು ಎಲ್ಲ ತಣದಿರುತ್ತೆ. ಇನ್ನೇನು ಲೋಕದಲ್ಲಿ ಅವ್ರಿಗೆ ಹಣ ಸಂಪಾದನೆ ಮಾಡಬೇಕು, ಅದರಿಂದ ಇನ್ನೇನು ಗಳಿಸ್ಬೇಕು, ಮಾಡಬೇಕು ಅನ್ನೋದು ಹೋಗಿರುತ್ತೆ. ಹಾಗಾಗಿ ನಾನು ಅವ್ರನ್ನ ತಗೊಂಡಾಗ, ನಾನು ಅವ್ರಿಗೆ ಹೇಳಿದಾಗ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ತಲೆಗೆ ಹೋಗುತ್ತೆ. ಆ ಕಾರಣಕ್ಕೆ ನಾನು ತಗೋತೀನಿ. ಮತ್ತೆ ಇನ್ನೂ ಒಂದ್ ಮೇಡಮ್, ಈ ಕಷ್ಟ ಮತ್ತೆ ಈ ದುಃಖಗಳಿಂದ ತುಂಬಾ ಇದಾಗಿರೋರು ಈ ಆಧ್ಯಾತ್ಮಿಕ ಕಡೆಗೆ ಹೋದ್ರೆ ಒಂದು ಶಾಂತಿ ಸಿಗತ್ತೆ ಅನ್ನೋ ಉದ್ದೇಶಕ್ಕೂ ಇದಕ್ ಬರ್ತಾರೆ. ಆ ಥರನೂ ಬರ್ತಾರೆ. ಚೆನ್ನಾಗಿ ಪೆಟ್ಟು ತಿಂದು 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 ಬರ್ತಾರೆ. ಎಲ್ಲಾ ಥರನೂ ಉಂಟು. ಕೆಲವರು ಸೀದಾ ಶಂಕರಾಚಾರ್ಯರಂಥವ್ರು ಚಿಕ್ಕ ವಯಸ್ಸಿಗೆ ಅವ್ರು ಇನ್ಯಾವ ಆಶ್ರಮಗಳಿಗೂ ಹೋಗದೆ ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗ್ಬಿಡುವಂಥವ್ರು ಥರದವರು ಇರ್ತಾರೆ. ಈಗ ಇಲ್ಲಿ ತನಕ ನಮ್ಗೆ ಅಪರೋಕ್ಷ ಅನುಭೂತಿಯಲ್ಲಿ ಗುರುಗಳು ಹೇಳ್ಕೊಟ್ಟಿರೋದು ದ್ವೈತ ಮತ್ತೆ ಅದ್ವೈತವನ್ನು ಬೇರ್ಪಡಿಸಿ ನೀವು ಯಾವತ್ತೂ ಕೂಡ ಅದ್ವೈತದಲ್ಲೇ ಇರಿ, ದ್ವೈತದಲ್ಲಿ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ, ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಂದ ಹಿಡಿದು ಎಲ್ಲ ಪ್ರಪಂಚಿಕ ವಸ್ತುಗಳು ಯಾವುದೇ ಕಂಡ್ರು ಕೂಡ ಅದರಲ್ಲಿ ಎಲ್ಲರಲ್ಲೂ ಕೂಡ ನೀವು ಅದ್ವೈತವನ್ನ ನೋಡಿ, ನಿಮ್ಮನ್ನೇ ನೀವು ಕಾಣಿಯಲ್ಲಿ. ಪ್ರತಿಯೊಂದು ವಸ್ತು, ಆತ್ಮ, ಅನಾತ್ಮ ಪ್ರತಿಯೊಂದರಲ್ಲೂ ಕೂಡ ನಿಮ್ಮನ್ನೇ ಕಾಣಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಕೊಡ್ತಾ ಬರ್ತಾ ಇದ್ದಾರೆ ಬಿಗಿನಿಂಗ್ ಇಂದ ಕೂಡ. ಅಂದ್ರೆ ನೀವು ಏನ್ ನೋಡಿದ್ರು ಕೂಡ ಅಥವಾ ಇಲ್ಲ ಅಂತಂದ್ರೆ ಅದನ್ನ ಅಲ್ಲೇ ಕಾಣ್ತೀರಾ, ಪ್ರತಿಫಲನ, ಅದ್ರ ಪ್ರತಿಫಲನ ಸಾಕಷ್ಟು ಇಂಡೆಪ್ತ್ ಆಗಿ ಹೇಳ್ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ. ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವು 3 ಸ್ಥಿತಿಗಳಿರ್ತೀವಿ: ಎಚ್ಚರದ ಸ್ಥಿತಿ, ನಿದ್ರೆ ಸ್ಥಿತಿ, ಮತ್ತೆ ಗಾಢ ನಿದ್ರೆ ಸ್ಥಿತಿ. ಈ ಗಾಢ ನಿದ್ರೆಯಲ್ಲಿ ನಮ್ಗೆ ಯಾವ ಇಂದ್ರಿಯಗಳ ಅನುಭವ ಕೂಡ ಆಗಲ್ಲ. ನನ್ನ ದೇಹ ಅಂತ ಗೊತ್ತಾಗಲ್ಲ, ನನ್ಗೆ ಕಣ್ಣು ಗೊತ್ತಾಗಲ್ಲ ಅಥವಾ ಕೈ ಗೊತ್ತಾಗಲ್ಲ, ಯಾವುದೂ ಗೊತ್ತಾಗಲ್ಲ. ತುಂಬಾ ಡೀಪ್ ಸ್ಲೀಪ್ ಅಲ್ಲಿ ತುಂಬಾ ಗಹನವಾದ ಕನಸು ಕಾಣ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಏನಾದ್ರೂ ಗೊತ್ತಾಗಲ್ಲ ನನ್ಗೆ, ಯಾರೋ ಚಿವುಟೋದ್ರೂ ಗೊತ್ತಾಗಲ್ಲ, ಸೊ ಏನು ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಮೆಮೊರಿ ಇರುತ್ತೆ. ಅಂದ್ರೆ ನಾನು ಬೆಳಿಗ್ಗೆ ಎದ್ದಾಗ ಬ್ಲರಿ, ಅಂದ್ರೆ ಅಸ್ತವ್ಯಸ್ತವಾಗಿ ಯಾವುದೋ ಕನಸು ಬಿದ್ದಿತ್ತು ಅಂತ ಗೊತ್ತಾಗುತ್ತೆ. ಯಾವುದೋ ಕನಸು ಬಿದ್ದಿತ್ತು ಅಂತ ಗೊತ್ತಾದ್ರೆ ಅಲ್ಲಿ ನಮಗೆ ಮೆಮೊರಿ ಇದೆ, ಅಂದ್ರೆ ಸುತ್ತ ಮನಸ್ಸಿನಲ್ಲಿ ಇದು ರೆಕಾರ್ಡ್ ಆಗಿದೆ ಅಂತ ಅರ್ಥ. ಅಂದ್ರೆ ಸಪರೇಟ್ ಆಗಿಲ್ಲ. ಸಪರೇಟ್ ಆಗ್ಲಿಲ್ಲ ಅಂತಂದ್ರೆ ನಾನು ಬರೀ ಆತ್ಮವಾಗಿಲ್ಲ, ಅಲ್ಲಿ ದೇಹ ಅಥವಾ ಕೆಲವು ಪಾರ್ಟ್ ಅಲ್ಲಿ ಇತ್ತು ಅಂತ. ಸೊ ಇದು ಒಂದ್ ರೀತಿ. ಆದ್ರೆ ಇನ್ನೊಂದು ಹಂತಕ್ಕೆ ಹೋದ್ರೆ, ಅಂದ್ರೆ ಇನ್ನೂ ಮುಂದುವರೆದ ಹಂತಕ್ಕೆ ಹೋದ್ರೆ, ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಸಜೆಸ್ಟ್ ಮಾಡಿದ್ರಿ ನೋಡೋದಕ್ಕೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ಸಾವಿಗೆ ಸಮೀಪವಾದ ಹೋಗಿ ಬಂದವರಲ್ಲಿ ಕೂಡ ಅಲ್ಲಿ ಅವ್ರ ದೇಹನ ನಿಜವಾಗ್ಲೂ ಬಿಟ್ಟಿರ್ತಾರೆ. ದೇಹನ ಫಿಸಿಕಲ್ ಆಗಿ ಯಾವುದೇ ಕನೆಕ್ಷನ್ ಇರಲ್ಲ, ಅಂದ್ರೆ ಆಲ್ಮೋಸ್ಟ್ ಸತ್ತೇ ಹೋಗಿರ್ತಾರೆ. ಸತ್ತೇ ಹೋದವರು ಮತ್ತೆ ವಾಪಸ್ ಬಂದವ್ರ ಅನುಭವಗಳನ್ನ ಹೇಳ್ಬೇಕಾದ್ರೆ ಅವರು ನಿಜವಾಗಿ ನಡೆದಂತ ಘಟನೆಗೆ ಇನ್ನೂ ಅತ್ಯಂತ ಚೆನ್ನಾಗಿ ಹೇಳ್ತಾರೆ ಅವರು. ಅಲ್ಲೂ ಕೂಡ ಯಾವುದು ಇಲ್ಲ, ಅಲ್ಲೂ ಯಾವುದು ಮೆಮೊರಿ ಇಲ್ಲ, ಸುಪ್ತ ಮನಸ್ಸಿಲ್ಲ, ಯಾವುದೂ ಇಲ್ಲ ರೆಕಾರ್ಡ್ ಆಗೋದಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ವಿ, ಲಾಸ್ಟ್ ಇದರಲ್ಲಿ ಅವಾಗ ನೀವು ಕೂಡ ಹೇಳಿದ್ರಿ, ಹೌದು ನಾವು ಆಸ್ಟ್ರಲ್ ಪೇನ್ ಅಲ್ಲಿ ನಾವೆಲ್ಲ ಕೂಡ ಕರ್ಮಗಳನ್ನೆಲ್ಲ ಡಿಸೈಡ್ ಮಾಡ್ಕೊಂಡು ಮತ್ತೆ ನಾವು ಈ ಭೂಮಿಗೆ ಜೀವ ತಳೆದ ಮೇಲೆ ಅದೆಲ್ಲ ವಾಶ, ಅಂದ್ರೆ ಮೆಮೊರಿ ಕ್ಲಿಯರ್ ಆಗುತ್ತೆ,
ಫ್ರೆಶ್ ಮೆಮೊರಿಯಿಂದ ಬರ್ತೀವಿ. ಅದು ಯಾವುದನ್ನು ಕೂಡ ನಾವು ಆ ಹಂತಕ್ಕೆ ಹೋಗಿ ಜ್ಞಾಪಿಸ್ಕೊಳ್ದೇ ಇರೋ ಲೆವೆಲ್ಗೆ ಹೋಗ್ತೀವಿ ನಾವು. ಸೊ ಅದರಿಂದ ಇದು ಫ್ರೆಶ್ ಸ್ಟಾರ್ಟು ಅಂತ. ಅಂದ್ರೆ ಯಾವುದೇ ಕಾರಣಕ್ಕೂ ಆತ್ಮದಲ್ಲಿ ಮೆಮೊರಿ ಇದ್ರೂ ಕೂಡ ಅದು ನಮ್ಗೆ ರೀಕಾಲ್ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ನಾರ್ಮಲ್ ಜನಗಳಿಗೆ ಕೆಲವ್ರಿಗೆ ಆಗತ್ತೆ, ಸೊ ನಾರ್ಮಲ್ ಲೇಮನ್ಗಳಿಗೆ ಆಗಲ್ಲ ಅಂತ ನಮ್ಮ ವಾದ ಆಗಿತ್ತು ಓದ್ ಕ್ಲಾಸಲ್ಲಿ. ಸೊ ಆದ್ರೆ ಇಲ್ಲಿ ಎರಡೂ ಉದಾಹರಣೆಗಳಲ್ಲಿ ಅಸ್ತವ್ಯಸ್ತವಾಗಾದ್ರೂ ಇಲ್ಲಿ ನಮಗೆ ಜ್ಞಾಪಕ ಇದೆ, ಗೊತ್ತಿದೆ ಏನಾಗಿದೆ ನಮ್ಗೆ ಕನಸಲ್ಲಿ ಅಂತ. ಕ್ಲಿಯರ್ ಆಗಿರಲ್ಲ, ಆದ್ರೂ ಕೂಡ ಜ್ಞಾಪಕ ಇರುತ್ತೆ. ಆದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅವರು ಅದಕ್ಕಿಂತ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ನಡೆದ ಘಟನೆ ಅಂತ ಹೇಳ್ತಾರೆ, ಲೈಫ್ ಲಾಂಗ್ ಅದನ್ನ ಮರೆಯೋದೇ ಇಲ್ಲ ಯಾವತ್ತೂ ಕೂಡ ಅವರು. ಅಷ್ಟು ಸ್ಟ್ರಾಂಗ್ ಆಗಿ ಕೂತಿರುತ್ತೆ ಅವ್ರ ಮೈಂಡ್ ಅಲ್ಲಿ. ಇದು ಯಾವ ರೀತಿ ಹಾಗಾದ್ರೆ? ಅಲ್ಲ, ನೀವು ಇವಾಗ ಅಸ್ತವ್ಯಸ್ತವಾಗಿ ಅಂತ ಹೇಳಿದ್ರಲ್ಲ, ಇವಾಗ ಅದನ್ನೇ ಹೇಳೋದು. 3 ಅವಸ್ಥೆಗಳು ಎಚ್ಚರದಲ್ಲಿ ನಿಮ್ಗೆ ಏನೇನಾಗ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ನೀವು ಹೇಳಿದ್ರಿ ಕನ್ಸಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸು ಅಲ್ಲಿ ಸ್ಪಷ್ಟವಾಗಿತ್ತು, ಬಟ್ ಎದ್ದಾಗ ಅದೊಂಥರ ಬ್ಲರ್ ಆಗಿದೆ ಆ ಎಕ್ಸ್ಪೀರಿಯನ್ಸು ಅಂತ ಹೇಳ್ತಾ ಇದ್ದೀವಿ. ಗಾಢ ನಿದ್ದೆಲಂತೂ ಅಫ್ಕೋರ್ಸ್ ಏನೂ ಇಲ್ಲ, ಅಲ್ಲೇನೂ ಇಲ್ಲ. ಅಂದ್ರೆ ಅಲ್ಲಿ ಏನೂ ಇಲ್ಲ ಅಂತ ಹೇಳೋ ಅನ್ನೋದು ನನ್ಗೆ ತಿಳಿತಾ ಇದೆ. ಇಲ್ಲಿ ಕನಸಲ್ಲಿ ಆಗಿತ್ತು ಏನೋ ಒಂದು ಅಲ್ಲಿ ರೆಕಾರ್ಡ್ ಇದೆ ಅನ್ನೋದನ್ನು ಹೇಳೋಕ್ಕೆ ಒಂದು ಅರಿವಿದೆ. ಎಚ್ಚರದಲ್ಲೂ ಏನೋ ಒಂದು ಆಗಿದೆ ಅಂತ ಹೇಳಕ್ ಆ ಅರಿವು ಹಿಂದ್ಗಡೆ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈ ರೆಕಾರ್ಡ್ಗಳು ಏನಿದೆ, ಈ ರೆಕಾರ್ಡ್ಗಳು ನಮಗೆ ಅದರದಿಂದ ನಾವು ಇಲ್ಲಿಗೆ ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ಒಂದು ಕಾನ್ಸ್ಟೆಂಟ್ ಇಲ್ಲದೆ ಹೋಗಿದ್ದಿದ್ರೆ ಆ ಸ್ಥಿತಿಯನ್ನ ಇಲ್ಲಿ ಹೇಳಕ್ಕೆ ಕಷ್ಟ. ಇಲ್ಲ, ಅದನ್ನ ಹೇಳಕ್ಕಾಗಲ್ಲ. ಅರಿವಿನಲ್ಲಿ ಯಾವುದು ಕೂಡ ರೆಕಾರ್ಡ್ ಆಗಿರಲ್ಲ. ಅರಿವಿನಲ್ಲಿ ರೆಕಾರ್ಡ್ ಆಗಲ್ಲ. ಹೌದು. ಸೊ ಅಂದ್ರೆ ಫಿಸಿಕಲ್ ಆಗಿ ಏನಾದ್ರೂ ಕೂಡ ಬೇಕೇ ಬೇಕಿಲ್ಲ, ಸುಪ್ತ ಮನಸ್ಸು ಅಥವಾ ಜಾಗೃತ ಮನಸ್ಸು ಯಾವ್ದಾದ್ರು ಬೇಕು. ಅಂದ್ರೆ ಪ್ರಾಪಂಚಿಕವಾದದ್ದು ಯಾವ್ದಾದ್ರು ಒಂದಿದ್ರೆ ಮಾತ್ರ ಇಲ್ಲಿ ರೆಕಾರ್ಡ್ ಆಗೋಕ್ ಸಾಧ್ಯ, ಕನಸಾಗ್ಲಿ ಅಥವಾ ಯಾವುದೇ ಆಗ್ಲಿ ಕೂಡ. ಆದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಲ್ಲೂ ಅದು ಖಂಡಿತವಾಗಿ ಯಾವುದೂ ಇಲ್ಲ, ಅವ್ರ ದೇಹದಿಂದ ಹೋಗಿರಲ್ಲ. ಮತ್ತೆ ನಿಜವಾಗಿ ಗಾಢ ನಿದ್ರೆಯಲ್ಲೂ ಕೂಡ ಯಾವುದೂ ಇರಲ್ಲ ಇಲ್ಲಿ ರೆಕಾರ್ಡ್ ಆಗೋದಕ್ಕೆ. ಅವನಿಗೆ ನಾನು ಅಂತ ಕೂಡ ಅದೇ ಹೇಳಿದ್ದು, ಗಾಢ ನಿದ್ದೆಯಲ್ಲಿ ರೆಕಾರ್ಡ್ ಆಗಕ್ಕೆ ಮನಸ್ಸಿರಲ್ಲ. ಅದು ಖಂಡಿತ ಹೌದು. ಸಾರಿ, ಇದ್ರಲ್ಲಿ ಗಾಢ ನಿದ್ದೆಯಲ್ಲಿ ರೆಕಾರ್ಡ್ ಆಗಕ್ಕೆ ಮನಸ್ಸಿರಲ್ಲ. ಹೌದು ಹೌದು. ಹಾಗಾಗಿ ಅಲ್ಲಿ ಏನು ಇಲ್ಲ ಅಂತ ಹೇಳ್ತೀವಿ. ಆ ಅರಿವು ಏನ್ ಹೇಳುತ್ತೆ, ಅಲ್ಲಿ ಏನಿಲ್ಲ ಅಂತ ಹೇಳುತ್ತೆ. ಯಾಕೆಂದ್ರೆ ಅಲ್ಲಿ ರೆಕಾರ್ಡ್ ಮಾಡಕ್ಕೆ ಮನಸ್ಸಿಲ್ಲ, ಆಮೇಲೆ ಪ್ರಪಂಚನೂ ಇಲ್ಲ. ಈಗ ನೀವು ಪ್ರಪಂಚ ಯಾವಾಗ ಬರುತ್ತೆ, ಮನಸ್ಸು ಬಂದ ಮೇಲೆ ಪ್ರಪಂಚ. ಥಾಟ್ಸ್ ಈಸ್ ಈಕ್ವಲ್ ಟು ಪ್ರಪಂಚ. ಸೊ ಮನಸ್ಸು ಮತ್ತು ಪ್ರಪಂಚ ಎರಡು ಒಟ್ಟೊಟ್ಟಿಗೆ ಬರುತ್ತೆ, ಒಟ್ಟೊಟ್ಟಿಗೆ ಹೋಗುತ್ತೆ. ಎಚ್ಚರ ಸ್ಥಿತಿಯಲ್ಲಿ ಇವಾಗ ನಾನು ಫಸ್ಟ್ ಐ ಆಮ್ ಅಂತ ಫಸ್ಟ್ ಬಂದ ತಕ್ಷಣ ಐ ಆಮ್ ಅನ್ನೋದು ತನ್ನನ್ನು ತಾನು ಫಸ್ಟ್ ಗುರುತಿಸ್ಕೊಳ್ಳುತ್ತೆ. ಆಮೇಲೆ ಅದು ದೇಹ ಮನಸ್ಸು ಬುದ್ಧಿ ತಾನು ಅಂತ ಒಪ್ಕೊಳ್ಳುತ್ತೆ. ಹಾಗೆ ಒಪ್ಕೊಂಡಾಗಿಂದ ಸ್ಟಾರ್ಟ್ ಆಗತ್ತೆ ಎಲ್ಲವೂ. ಏನೇನು ಇಲ್ಲಿ ಏನೇನೇನೇನೇನೇನು ನಡೀತಾ ಇದೆ ಪ್ರತಿಯೊಂದನ್ನು ಮನಸ್ಸಿನಲ್ಲಿ, ಅದು ಚಿತ್ತದಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಆ ರೆಕಾರ್ಡ್ ಆಗ್ತಾ ಇರೋದನ್ನ ಈ ಒಂದು ಅರಿವು ತಿಳಿತಾ ಇರುತ್ತೆ. ಈ ಸಾಕ್ಷಿ ಅಂತ ಏನಿರುತ್ತೆ ಇಲ್ಲಿ, ನೀವು 2 ಹಂತಗಳು. ಒಂದು ಪೂರ್ಣವಾಗಿ ಏನೂ ಇಲ್ಲದೆ ಇರೋ ಹಂತ, ಪರಬ್ರಹ್ಮನ ಹಂತದಲ್ಲಿ ಅಲ್ಲಿ ಯಾವುದೂ ಇರಲ್ಲ, ಅದು ಸಾಕ್ಷಿಯೂ ಅಲ್ಲ. ಪರಬ್ರಹ್ಮ ಯಾವ ಸಾಕ್ಷಿತ್ವವೂ ಇರೋದಿಲ್ಲ, ಅದಕ್ಕೇನು ನೋಡೋಕ್ಕೂ ಇರೋದಿಲ್ಲ. ಅದರಷ್ಟಕ್ಕದು ಇರುವಂಥದ್ದು ಒಂದು ಹಂತ, ವಿಶ್ವವನ್ನು ಮೀರಿದ ಹಂತ. ಆಮೇಲೆ ವಿಶ್ವದ ಹಂತಕ್ಕೆ ಬಂದಾಗ ಏನಾಗತ್ತೆ, ಅದು ಸಾಕ್ಷಿತ್ವವನ್ನು ತಗೊಳತ್ತೆ. ಆ ಸಾಕ್ಷಿತ್ವವನ್ನು ತಗೊಂಡಾಗ ಈ 3 ಅವಸ್ಥೆಗಳಲ್ಲಿ ಅದು ಸಾಕ್ಷಿಯಾಗಿ ನಿಲ್ಲತ್ತೆ. 3 ಅವಸ್ಥೆಗಳನ್ನ ತಿಳಿಯುತ್ತೆ, ಅದು ಅರಿವಾಗಿ ತಿಳಿಯುತ್ತೆ. ಇವಾಗ ನಾನೇನು ಅಂದ್ಕೋತಾ ಇದ್ದೀನಿ, ನಾನು ಕಾತ್ಯಾಯಿನಿ ತಿಳ್ಕೊತಾ ಇದ್ದೀನಿ ಅಂತ ಫಸ್ಟ್ ನನಗನ್ಸೋದು ಯೂಶುವಲಿ. ಇವಾಗ ನಿಮಗೆ ಲೋಕೇಶ್ ನೀವು ತಿಳ್ಕೊತಾ ಇದ್ದೀವಿ, ಇವಾಗ ಮಾತಾಡ್ತಾ ಇದ್ದೀವಿ, ನಾವು ತಿಳ್ಕೊತಾ ಇದ್ದೀವಿ ಅಂತಾನೆ ನಮ್ದು ಯೂಶುವಲ್ ಭಾವನೆ. ಅಂದ್ರೆ ಜ್ಞಾತ ನಾನು ಅಂತ ಇರುತ್ತೆ ನಮಗೆ. ನಾನೇ ಮಾಡೋನು, ಕರ್ತ ನಾನು, ಭೋಕ್ತ ನಾನು, ಅನುಭವಿಸೋನು ನಾನು, ಜ್ಞಾತನು ನಾನೇ ಅನ್ನೋದು ಇರುತ್ತೆ. ಬಟ್ ಆಮೇಲೆ ಗೊತ್ತಾಗುತ್ತೆ ನಾನಲ್ಲ, ಆ ಜ್ಞಾತ ಆಕ್ಚುಲಿ ಆ ಒಂದು ಸಾಕ್ಷಿ, ಅದು ತಿಳಿತಾ ಇದೆ, ಅದಕ್ಕೆ ಅರ್ಥ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಅದೇನು ಮಾಡಲ್ಲ, ಅದು ಜಸ್ಟ್ ವಿಟ್ನೆಸ್ ಅಷ್ಟೇ, ನೋಡ್ತಾ ಇರುತ್ತದು, ತಿಳ್ಕೊತಾ ಇರುತ್ತೆ. ಆ ವಿಟ್ನೆಸ್ಸು 3 ಅವಸ್ಥೆಗಳಲ್ಲೂ ಇರೋದ್ರಿಂದ ಈಗ ಗಾಢ ನಿದ್ದೆಯ ಸ್ಥಿತಿಯಲ್ಲಿ ಮನಸ್ಸಿಲ್ಲ,
ಮನಸ್ಸು ಇಲ್ಲ ಅಂದ್ರೇನು ನಾಶ ಆಗೋಗಿರಲ್ಲ, ಅದು ಬೀಜಾವಸ್ಥೆಗೆ ಹೋಗಿರುತ್ತೆ. ಪ್ರಪಂಚವೂ ಅಷ್ಟೇ ಬೀಜಾವಸ್ಥೆಗೆ ಹೋಗಿರುತ್ತೆ. ಹಾಗಾಗಿ ಅಲ್ಲಿ ರೆಕಾರ್ಡ್ ಮಾಡಕ್ಕೆ ಏನೂ ಇಲ್ಲ. ಹಾಗಾಗಿ ಅಲ್ಲಿನ ಅನುಭವವನ್ನ ನಾನು ಎಚ್ಚರ ಆದ್ಮೇಲೆ ಹೇಳಬಲ್ಲೆ, ಅಲ್ಲಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಇಂದ್ರಿಯಗಳಿಲ್ಲ, ಮನಸ್ಸು ಇಲ್ಲ. ಹಾಗಾಗಿ ಎಚ್ಚರವಾದ ಮೇಲೆ ಆ ಸಾಕ್ಷಿ ಅಲ್ಲಿದ್ದಿದ್ರಿಂದ, ಸಾಕ್ಷಿಗೆ ಆ ತಿಳುವಳಿಕೆ ಇದ್ದಿದ್ರಿಂದ ಅದನ್ನ ನಾನು ಎಚ್ಚರವಾದ ಮೇಲೆ ಈ ಒಂದು ಜ್ಞಾನೇಂದ್ರಿಯಗಳ ಮೂಲಕ ನಾನು ವ್ಯಕ್ತಪಡಿಸ್ತೀನಿ. ಏನಂತ, ಆ ಗಾಢ ನಿದ್ದೆ ಸ್ಥಿತಿನಲ್ಲಿ ಏನೂ ಇರಲಿಲ್ಲ ಅಂದ್ರೆ ಅಲ್ಲಿ ಏನೂ ಅನುಭವ ಇರಲಿಲ್ಲ, ಹಾಗಾಗಿ ಅಲ್ಲಿ ಏನೂ ಇರಲಿಲ್ಲ ಅಂತ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಹಾ. ಹಾಗಾದ್ರೆ ಹ್ಮ್. ಆತ್ಮ ಇಲ್ಲಿ ದ್ವೈತ ಬಂತೀಗ. ಹಂಗಂದ್ರೆ ಆತ್ಮ ಮತ್ತೆ ಇಲ್ಲಿ- ಹೇಳ್ತಾ ಇದೆ, ಮನಸ್ಸು ಅಥವಾ ಬೇರೆ ಇಂದ್ರಿಯಗಳಿಗೆ ಹೇಳ್ತಾ ಇಲ್ಲಿ ಇದೆ, ದ್ವೈತ ನೀನು ಇದೆ, ಇಲ್ಲಿ ಸಾಕ್ಷಿ ಮತ್ತು ಸಾಕ್ಷ್ಯಂ ಇದೆ, ಇಲ್ಲಿ ದ್ವೈತ ಇದೆ. ಹೌದು, ದ್ವೈತ ಇಲ್ಲ ಅಂತಿಲ್ಲ. ಅದು ಕಮ್ಯುನಿಕೇಟ್ ಮಾಡ್ತಾ ಇದೆ ಇದ್ರ ಜೊತೆಗೆ, ಮತ್ತೆ ಹೇಳ್ತಾ ಇದೆ ನಾನು ಅದನ್ನ ನೋಡ್ತಾ ಇದ್ದೆ, ನಾನು ಸಾಕ್ಷಿಯಾಗಿದ್ದೆ, ಅವಾಗ ಇದೆಲ್ಲ ಅದೇನು ಆಯ್ತು. ಅದು ಇದಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಅದು ನೋಡ್ತಾ ಇದೆ. ನಾನು ಇಲ್ಲಿ ಎಚ್ಚರದ ಕಾತ್ಯಾಯಿನಿ ಬಂದ ಮೇಲೆ ಆ ಒಂದು ಅನುಭವವನ್ನು ಇದ್ರ ಮೂಲ ಹೇಳೋದು. ಒಂದು ಮೊದಲಿನ ದ್ವೈತ ಏನೋ, ನಾನ್ ಕಾತ್ಯಾಯಿನಿ, ನಾನ್ ಪ್ರಪಂಚವನ್ನು ನೋಡ್ತಾ ಇದ್ದೀನಿ ಅನ್ನೋದು ಮೊದಲಿನ ದ್ವೈತ. ಎರಡನೇ ದ್ವೈತ ಏನೋ, ನಾನು ಸಾಕ್ಷಿಯಾದ ನಾನು ಕಾತ್ಯಾಯಿನಿ ಮತ್ತು ಪ್ರಪಂಚವನ್ನ ನೋಡ್ತಾ ಇದ್ದೀನಿ. ಕಾತ್ಯಾಯಿನಿನೂ ಪ್ರಪಂಚಕ್ಕೆ ಸೇರಿದವಳು, ಅದು ನಾನಲ್ಲ, ಅದು ನನ್ನಿಂದ ಬೇರೆ. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಪ್ರಪಂಚವೂ ನಾನಲ್ಲ, ಇದೆಲ್ಲವೂ ಒಟ್ಟು. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಇರೋದೆಲ್ಲ ಒಂದು ತಾನೆ. ಈ ಕಾತ್ಯಾಯಿನಿನೋ ದೇಹ ಮನಸ್ಸು ಬುದ್ಧಿನೂ ಸೃಷ್ಟಿಗೆ ಸೇರಿರ್ತಾನೆ. ಬಟ್ ಮೊದಲು ನಾನು ಹಂಗೆ ಅಂದ್ಕೊಂಡಿರಲ್ಲ. ನಾನು ದೇಹ ಮನಸ್ಸು ಬುದ್ಧಿ ಅಂದ್ಕೊಂಡಾಗ ನಾನು ಬೇರೆ ಸೃಷ್ಟಿನೆಲ್ಲ ಸೆಪ್ರೇಟ್ ಮಾಡ್ತೀನಿ. ಲೋಕೇಶ್ ಬೇರೆ, ಪದ್ಮ ಬೇರೆ, ಆಶಾ ಬೇರೆ, ಗಿಡ ಮರ ಬೇರೆ, ನಾನ್ ಬೇರೆ ಅಂತ ಹೇಳ್ಕೊತೀನಿ. ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ನನಗೆ ಗೊತ್ತಾಗತ್ತೆ, ಓ ನಾನು ಏನೇನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆಯಲ್ಲ ಅನ್ಸುತ್ತೆ. ಅಂದ್ರೆ ಏನಾಯ್ತು, ನನ್ನ ಮಾತು, ನನ್ನ ನಡವಳಿಕೆ, ನಾನು ಎಲ್ಲರ ಜೊತೆ ವ್ಯವಹರಿಸೋದು, ಅವರು ನನ್ನ ಜೊತೆ ವ್ಯವಹರಿಸೋದು ಎಲ್ಲವನ್ನೂ ನಾನು ತಿಳಿತಾ ಇದ್ದೀನಿ. ಅಂದ್ರೆ ನಾನು ಬೇರೆ ಇನ್ನೊಂದೇನೋ ಆಗಿದ್ದೀನಿ. ಆ ಇನ್ನೊಂದೇನಾಗಿದ್ದೀನಿ ಅದು ಸಾಕ್ಷಿ. ಇಲ್ಲಿ ದ್ವೈತ ಇದೆ, ಆ ಸಾಕ್ಷಿ ಇದೆಲ್ಲವನ್ನು ತಿಳಿತಾ ಇದೆ. ಅದು ಸಾಕ್ಷಿ, ಇದೆಲ್ಲವೂ ಸಾಕ್ಷ್ಯಂ. ಆವಾಗ ಇವಳು, ಈ ಕಾತ್ಯಾಯಿನಿನು ಪ್ರಪಂಚದ ಜೊತೆ ಸೇರ್ಹೋದ್ಲು, ಆ ಸಾಕ್ಷಿ ನೋಡ್ತಾ ಇದೆ. ಅದೇ ಸಾಕ್ಷಿ ಕಂಟಿನ್ಯೂ ಆಗುತ್ತೆ ಕನಸಿನಲ್ಲೂ. ಅಲ್ಲಿನ ಕನಸಿನ ವ್ಯಕ್ತಿ ಕನಸಿನ ಪ್ರಪಂಚವನ್ನೆಲ್ಲ ನೋಡುತ್ತದು, ಅಲ್ಲಿ ಏನೇನಾಗಿದೆ ಅನ್ನೋದು ತಿಳಿಯುತ್ತೆ. ಗಾಢ ನಿದ್ದೆ ಸ್ಥಿತಿಗೆ ಹೋದಾಗ ಪ್ರಪಂಚನೂ ಇರೋದಿಲ್ಲ, ಯಾವ ವ್ಯಕ್ತಿನೂ ಇರೋದಿಲ್ಲ, ಎಲ್ಲವೂ ಸೂಕ್ಷ್ಮ ರೂಪಕ್ಕೆ ಹೋಗಿರೋದ್ರಿಂದ ಅಲ್ಲಿರುವಂಥ ಸಾಕ್ಷಿಗೆ ತಿಳಿಯೋದಕ್ಕೆ ಏನೂ ಇರೋದಿಲ್ಲ. ಇಲ್ಲಿ ಏನು ತಿಳಿಯಕ್ಕಿಲ್ಲ ಅಂತಷ್ಟೇ ಗೊತ್ತಾಗತ್ತದಕ್ಕೆ. ಅದನ್ನ ನಾನು ಎಚ್ಚರವಾದ ಮೇಲೆ ಗಾಢ ನಿದ್ದೆಯ ನಿನ್ನ ಅನುಭವ ಏನು ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ಅಲ್ಲಿ ಏನೂ ಇರಲಿಲ್ಲ ತಿಳ್ಕೊಳ್ಳೋಕ್ಕೆ, ಆರಾಮಾಗಿತ್ತು ಅಂತ ಹೇಳ್ತೀನಿ. ಆರಾಮಾಗಿತ್ತು ಯಾಕೆ? ಇವಾಗ ಇಲ್ಲಿ ಪ್ರಪಂಚ ಇರೋದ್ರಿಂದ ನನಗೆ ಕ್ಷೋಭೆ ಇದೆ. ಯಾರು ಇಲ್ಲದೆ ಹೋದ್ರೆ, ಏನು ಕಷ್ಟಗಳೇ ಇಲ್ಲದೆ ಹೋದ್ರೆ, ಹಾಯಾಗಿದ್ರೆ ಚೆನ್ನಾಗಿರುತ್ತೆ. ಆ ಗಾಢ ನಿದ್ದೆ ಎಕ್ಸ್ಪೀರಿಯನ್ಸು ಅದನ್ನು ಹೇಳ್ತಾ ಇದೆ. ಇಲ್ಲಿ ನಾವು ಅಂದ್ಕೋತೀವಿ ನಾವೇನೋ ಒಂದನ್ನು ಪಡ್ಕೊಂಡ್ರೆ ಸುಖ, ಪಡ್ಕೊಳ್ದೆ ಹೋದ್ರೆ ದುಃಖ ಅಂತ. ಅಲ್ಲಿ ಪಡ್ಕೊಳ್ಳೋಕೆ ಏನೂ ಇಲ್ಲ ಗಾಢ ನಿದ್ದೆಯಲ್ಲಿ, ಅಲ್ಲಿ ಪ್ರಪಂಚವೇ ಇಲ್ಲ. ಆದ್ರೆ ಅಲ್ಲಿನ ಸುಖ ಅದಕ್ಕೆ ಸಮ ಯಾವುದೂ ಇಲ್ಲ ಗಾಢ ನಿದ್ದೆಯ ಸುಖಕ್ಕೆ. ಅಂದ್ರೆ ಏನು ಇಲ್ಲದೆ ಹೋದ್ರೂ ಅಲ್ಲಿ ಸುಖ ಇದೆ ಅಂದ್ರೆ ಆ ಸುಖ ಏನದು? ಅದೇ ಆತ್ಮಾನಂದ ಅಂತ ಹೇಳ್ತಾರೆ. ಆತ್ಮನೇ ಮಾತ್ರವೇ ಅಲ್ಲಿರೋದಾಗಿರೋದ್ರಿಂದ ಈ ಸಾಕ್ಷಿ ಯಾವ್ದಿದೆ ಅದು ಆತ್ಮ, ಅಲ್ಲಿ ಅದು ಮಾತ್ರವೇ ಇದೆ. ಅದನ್ನು ಬಿಟ್ಟರೆ ಅಲ್ಲಿ ಬೇರೆ ಏನೂ ಇಲ್ಲ. ಅಂದ್ರೆ ಏನಾಯ್ತು, ಅಲ್ಲಿ ಅದು ಮಾತ್ರವೇ ಇದ್ದಾಗ, ಇದು ಇನ್ನೊಂದು ಅನ್ನೋದು ಇಲ್ಲದೆ ಇದ್ದಾಗ ಅಲ್ಲಿ ಪರಮಾನಂದ ಇದೆ ಅನ್ನೋದನ್ನು ನಾನು ಇಲ್ಲಿ ಇವಾಗ ಗೆಸ್ ಮಾಡಿದೆ. ಇದನ್ನ ತುಲನೆ ಮಾಡಿ ವಿಶ್ಲೇಷಣೆ ಮಾಡಿ ಗೆಸ್ ಮಾಡಿದೆ. ಹಾಗೆ ಗೆಸ್ ಮಾಡಿದಾಗ ಓ ಹಾಗಾದ್ರೆ ಆ ಗಾಢ ನಿದ್ದೆಯ ಆನಂದದ ಸ್ಥಿತಿಯನ್ನು ನಾನು ಎಚ್ಚರದಲ್ಲೂ ಪಡ್ಕೊಳ್ಬೇಕಲ್ಲ ಅಂತ ಅನ್ಸುತ್ತೆ.
ಹಾಗೆ ಎಚ್ಚರದಲ್ಲಿ ನಾನು ಪಡ್ಕೊಳ್ಬೇಕು ಅಂತಂದ್ರೆ ನಾನು ದ್ವೈತದಿಂದ ಹೊರಗೆ ಬರಬೇಕು. ಇದು ಬೇರೆ ನಾನು ಬೇರೆ ಆದಾಗ ತಾನೇ ತೊಂದರೆ ಬರ್ತಾ ಇರೋದು. ಅದೆಲ್ಲವೂ ನಾನೇ ಅಂತ ಆದಾಗ, ಇವಾಗ ಲೋಕೇಶು ನಾನೇ, ಪದ್ಮನೂ ನಾನೇ, ನಾವೆಲ್ಲರೂ ಒಂದೇಪ್ಪ ಅಂತಾದಾಗ ಅವಾಗ ಭಯ ಇರಲ್ಲ, ಕಸಿವಿಸಿ ಇರಲ್ಲ, ಹಾಯಾಗತ್ತೆ. ಅದು ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಚಿಂತನೆ ನಡೆಯುತ್ತೆ. ಅದನ್ನೇ ತುರ್ಯ ಸ್ಥಿತಿ ಅನ್ಬೋದ ಮೇಡಮ್? ಹಾ. ಅದೇ ಲಾಸ್ಟ್ ತುರ್ಯ ಸ್ಥಿತಿ. ಇವಾಗ ಸಾಕ್ಷಿ 3ರಲ್ಲೂ ಇತ್ತು, ಸಾಕ್ಷಿ ಇತ್ತು, ಸಾಕ್ಷ್ಯಂ ಇತ್ತು ಅಲ್ವಾ? ಆಮೇಲೆ ಏನಾಗತ್ತೆ, ಇದು ಏನೇನ್ ಕಾಣ್ತಾ ಇದೆ ಇದೆಲ್ಲವೂ ಬಂದು ಹೋಗ್ತಾ ಇದೆ. ಇವತ್ತಿದ್ದಿದ್ದು ನಾಳೆ ಇಲ್ಲ, ಈ ಕ್ಷಣ ಇದ್ದಿದ್ದು ಇನ್ನೊಂದು ಕ್ಷಣಕ್ಕಿಲ್ಲ. ಅಂದ್ರೆ ಇದು ಮಿಥ್ಯಾ ಅಂತ ನಾವು ತಿಳ್ಕೊಂಡ್ವಿ. ಪ್ರಪಂಚ ಮಿಥ್ಯಾ, ದೇಹ ಮನಸ್ಸು ಬುದ್ಧಿಗಳು ಮಿಥ್ಯಾ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇವೆ. ಇದು ಗೊತ್ತಿದೆ ನಮಗೆ. ನಾವೇ ಇಷ್ಟು ಪುಟ್ಟ ಮಕ್ಕಳಾಗಿದ್ವಿ, ಇವಾಗ ಇಷ್ಟೊಂದು ವಯಸ್ಸಾದವರಾಗಿದ್ದೀವಿ, ನಾವು ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ತೀವಿ. ಅಂದ್ರೆ ದೇಹ ಮನಸ್ಸು ಬುದ್ಧಿ ಕ್ಷಣಕ್ಕೂ ಬದಲಾಗ್ತಾ ಇದೆ, ಇದು ಅಶಾಶ್ವತ, ಇದು ಮಿಥ್ಯಾ ಅಂತ ಒಂದ್ಸರ್ತಿ ಗೊತ್ತಾದ್ರೆ, ಪ್ರಪಂಚ ಮಿಥ್ಯಾ ಅಂತ ಆದಾಗ ಇವಾಗ ಈ ಸಾಕ್ಷಿ ಪ್ರಪಂಚವನ್ನ ನೋಡ್ತಾ ಇತ್ತಲ್ಲ, ಈ ಮಿಥ್ಯಾ ಅಂತಾದ್ರೆ ಅದನ್ನೇನ್ ನೋಡೋದು? ಆ ಮಿಥ್ಯಾ ಅನ್ನೋದು ಅದು ಸುಳ್ಳು ಅಂತಾಯ್ತು, ಬರ್ತಾ ಇದೆ ಹೋಗ್ತಾ ಇದೆ, ಅದಕ್ಕೆ ನಿಜವಾದ ಅಸ್ತಿತ್ವ ಇಲ್ಲ ಅಂತ ಆದ್ಮೇಲೆ ಅದಕ್ಕೇನ್ ಪ್ರಾಮುಖ್ಯತೆ ಇದೆ? ಹಾಗಿದ್ಮೇಲೆ ಸಾಕ್ಷ್ಯಂ ಅನ್ನೋದಕ್ಕೆ ಏನೂ ಪ್ರಾಮುಖ್ಯತೆ ಇಲ್ಲದೆ ಹೋದ್ಮೇಲೆ ಸಾಕ್ಷಿ ಪಾತ್ರ ಏನಾಗತ್ತೆ? ಸಾಕ್ಷಿಗೇನು ಪಾತ್ರವೇ ಇಲ್ಲ. ಅದನ್ನ ನೋಡಿ ಏನ್ ಮಾಡತ್ತದು? ಈಗ ಕನಸನ್ನ ನಾವು ನೋಡಿ, ಎಂಥ ಕನಸೇ ಆಗಿರ್ಬೋದು, ಕೋಟಿ ರೂಪಾಯಿ ಬರೋ ಕನಸೇ ಆಗಿರ್ಬೋದು, ಅತ್ಯಂತ ಭಯಾನಕವಾದ ಕನಸೇ ಆಗಿರ್ಬೋದು, ಎಚ್ಚರ ಆದ್ಮೇಲೆ ಅದು ಕನಸು ಅಂತ ಬಿಟ್ಟು ಹಾಕ್ತೀವಿ ತಾನೆ. ಹಾಗೆ ಈ ಸಾಕ್ಷಿಗೆ ಒಂದ್ಸರ್ತಿ ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ಇದು ಮಿಥ್ಯಾ ಅಂತ ಗೊತ್ತಾದ್ಮೇಲೆ ಅವಾಗ ಅದು ಅದರ ಸಾಕ್ಷಿತ್ವವನ್ನು ಕಳ್ಕೊಳ್ಳುತ್ತೆ. ಸಾಕ್ಷ್ಯಂ ಯಾವಾಗ ಮಿಥ್ಯಾ ಆಗುತ್ತೋ ಸಾಕ್ಷಿತ್ವಕ್ಕೆ ಬೆಲೆ ಇಲ್ಲ. ಹಾಗಾಗಿ ಅದು ಸಾಕ್ಷಿತ್ವವನ್ನು ಕಳ್ಕೊಂಡಾಗ ಏನಾಗುತ್ತೆ, ಅದು ತನ್ನ ಮೂಲ ಸ್ವರೂಪದಲ್ಲಿ ನಿಂತುಬಿಡುತ್ತೆ. ನೋಡೋದಕ್ಕೆ ಏನಿಲ್ಲ, ಅದು ಮಾತ್ರವೇ ಇದೆ, ತನ್ನಷ್ಟಕ್ಕೆ ತಾನು ಶಾಂತವಾಗಿ ಇರುವಂಥದ್ದು. ಅದು ಪರಬ್ರಹ್ಮನ ಸ್ಥಿತಿ. ಹಾಗಾಗಿ ಇದು 3 ಹಂತ. ಮೊದಲು ನಾನು ಮತ್ತು ಪ್ರಪಂಚ ಅನ್ನೋ ಹಂತ, ಎರಡನೇದು ಸಾಕ್ಷಿ ಮತ್ತು ಪ್ರಪಂಚ ಅನ್ನೋ ಹಂತ, ಮೂರನೇದು ಸಾಕ್ಷಿ ಕೂಡ ಅಲ್ಲ ಅನ್ನೋ ಹಂತ. ಮತ್ತೆ Madam, ಎಕ್ಸ್ಪೀರಿಯನ್ಸಸ್ ಅಲ್ಲಿ ಸೇಮ್ ಆದದ್ದನ್ನ ಹಾ, ಹಾ. ಇನ್ನಷ್ಟು ಡೀಟೇಲ್ ಆಗಿ ಹೇಳ್ತಾರಲ್ಲ ಅದ್ರ ಬಗ್ಗೆ. ಏನಪ್ಪ ಏನಂದ್ರಿ? ಕೇಳಿಸ್ಲಿಲ್ಲ ಲೋಕೇಶ್, ನೀವು ಹೇಳಿದ್ ನಂಗೆ. ಇಲ್ಲ, ಯಾರೋ ಬೇರೆಯವ್ರು ಮಾತಾಡ್ತಿದ್ರು ಅಂತ ಕಾಯ್ತದೆ. ಬೇರೆಯವ್ರು ಹಾ, ಏನೋ ಬೇರೆಯವ್ರು ಮಾತಾಡ್ತಿದ್ರು. ಕೇಳ್ತಾ ಇದ್ದೆ ಮೇಡಮ್. ನೀವ್ ಹಾ, ಹೇಳಿ. ಹೇಳಿದ್ರಲ್ಲ ಈಗ ಸಾಕ್ಷ್ಯತ್ವ ಹೊಟ್ಟೋಗುತ್ತೆ ಅಂತ, ಈಗ ಮೊದ್ಲಿಂದ ಈ ಸಾಕ್ಷಿ ಅನ್ನೋದು ಆತ್ಮ ಅಂತಾನೆ ಅನ್ಕೊಂಡ್ ಬರ್ತಾ ಇದೀವಲ್ವಾ? ಈ ಹೌದು, ಸಾಕ್ಷಿ ಅಂತ ಹಾ ಸಾಕ್ಷಿ ಆತ್ಮನೇ. ಆತ್ಮನೇ. ಇವಾಗ ಸಾಕ್ಷಿತ್ವಕ್ಕೆ ಬೆಲೆ ಇಲ್ಲ ಅಂದ್ರೆ ಆತ್ಮ ಇಲ್ಲ ಅಂತಲ್ಲ. ಆತ್ಮ ಪರಮಾತ್ಮ ಎಲ್ಲ ಒಂದೇ. ಅಂದ್ರೆ ಆತ್ಮನಿಗೆ ಬೇರೆ ಏನೋ ನೋಡಿ ಇನ್ನೇನೋ ಮಾಡುವಂತ ಕೆಲಸ ಇಲ್ಲ. ಸಾಕ್ಷಿತ್ವದ್ದು ಒಂದು ಕೆಲಸ ಅದು. ಆತ್ಮ ಸಾಕ್ಷಿನೇ, ಆದ್ರೆ ಆತ್ಮನಿಗೆ ಏನನ್ನೋ ನೋಡಿ ಮಾಡೋ ಅಂಥದ್ದು ಏನಿಲ್ಲ. ಆತ್ಮ ಸ್ವರೂಪಿಯಾದ ತಾನು ಆನಂದ ಸ್ವರೂಪಿ ಅಂತ ತಿಳ್ಕೊಂಡು ತನ್ನಷ್ಟಕ್ಕೆ ತಾನು ಆರಾಮವಾಗಿರ್ಬೇಕದು ಆತ್ಮ. ಕರೆಕ್ಟ್. ಅದನ್ನ ತಿಳ್ಕೊಳ್ಳೋಕೆ ಸಾಕ್ಷಿತ್ವಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದೀವಿ ಹೊರತು ಹಾಗಂತ ಹೇಳಿ ಇವಾಗ ಇದನ್ನ ತಿಳ್ಕೊಂಡ್ಮೇಲೂ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾನೆ ಇರ್ತೀವಿ, ಸಾಕ್ಷಿಯಾಗಿ ವ್ಯವಹಾರ ಮಾಡ್ತಾನೆ ಇರ್ತೀವಿ, ಮಾಡಲ್ಲ ಅಂತಲ್ಲ. ಆದ್ರೆ ಮೂಲ ಸ್ವರೂಪ ಏನು ಅಂತ ತಿಳಿಸೋಕೆ ಇದು ಒಂದು ಪ್ರಕ್ರಿಯೆ ಅಷ್ಟೇ. ದೇಹ ಪ್ರಪಂಚದಲ್ಲಿ ಇರೋವರೆಗೂ ನಾವು ಸಾಕ್ಷಿಯಾಗಿ ವ್ಯವಹಾರ ಮಾಡ್ಬೇಕು. ಇದಕ್ಕೊಂದು ಉದಾಹರಣೆ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ, ಕನ್ನಡಿ ಇರೋವರೆಗೂ ಪ್ರತಿಬಿಂಬ ಕಾಣುತ್ತೆ. ಕನ್ನಡಿ ತೆಗೆದ್ಮೇಲೆ ಆ ಸಾಕ್ಷ್ಯನ ಆ ಬಿಂಬದಲ್ಲಿ ಸೇರಿ ಹೋಗುತ್ತೆ ಅಂತ. ಎಲ್ಲಿವರೆಗೂ ವಿಷಯಗಳು ಇರುತ್ತೋ ಅಲ್ಲಿವರೆಗೂ ಸಾಕ್ಷಿ ಇರುತ್ತೆ. ಆ ಕನ್ನಡಿಯನ್ನ ಆ ವಿಷಯನ ತೆಗೆದ್ಬಿಟ್ರೆ ಆ ಪ್ರತಿಬಿಂಬನ ಸಾಕ್ಷಿ ಆ ಬಿಂಬದಲ್ಲಿ ಸೇರ್ ಹೋಗುತ್ತೆ. ಅಲ್ಲಿ ಪರಬ್ರಹ್ಮ ಮಾತ್ರನೇ ಇರುತ್ತೆ. ಕರೆಕ್ಟ್. ಮತ್ತೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಇವರೆಲ್ಲ ಹೇಳ್ತಾರಲ್ಲ, ಅಂದ್ರೆ ಅಷ್ಟೊಂದು ಡೀಟೇಲ್ ಆಗಿ ಸವಿವರವಾಗಿ ಡೀಟೇಲ್ ಅಂದ್ರೆ ತುಂಬಾ ಚಿತ್ರಣ ಚೆನ್ನಾಗಿ ಕೊಡ್ತಾರಲ್ಲ, ಅದು ಯಾವ ರೀತಿ ಹಾಗಾದ್ರೆ? ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ಆ ಚಿತ್ರಣನು ಅವರು ಇಲ್ಲಿಗೆ ಬಂದ್ಮೇಲೆ ತಾನೇ ಕೊಡ್ತಾ ಇರೋದವ್ರು.
ಹೌದು. ಅಂದ್ರೆ ಅದು ಜಸ್ಟ್ ನಿಮ್ಮ ಕನಸಿನ ಥರನೇಪ್ಪ. ಇವಾಗ ನೀವು ಕನಸು ಕಾಣ್ತೀರಾ, ಕನಸು ಕಂಡಾಗ ನಿಮಗೆ ಬೇರೆ 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 ಏನೇನೆಲ್ಲ ಅನುಭವಗಳಾಗುತ್ತೆ ಕನಸಿನಲ್ಲಿ. ಎಚ್ಚರವಾದ್ಮೇಲೆ ಅದನ್ನ ಹೇಳ್ತೀರಲ್ಲ ನೀವು, ಕನಸನ್ನ, ಹೌದು. ಕನಸಿನ ಬಗ್ಗೆ ಹೇಳ್ತೀರಲ್ಲ ಹೌದು. ಎಷ್ಟೊಂದು ವಿಷಯಗಳನ್ನ, ಹಿಂಗಾಯ್ತು ಹಂಗಾಯ್ತು. ಕೆಲವಂತೂ ತುಂಬಾ ಸ್ಪಷ್ಟವಾಗೂ ಜ್ಞಾಪಕ ಇರುತ್ತೆ ಎಷ್ಟೋ ಕನಸುಗಳು. ಆ ಥರ ಕನಸು ಬಿತ್ತು, ನಾನು ಹಂಗೆ ಹೋದೆ ಹಿಂಗೆ ಬಂದೆ. ಕೆಲವು ಕನಸುಗಳು ಜ್ಞಾಪಕ ಇರಲ್ಲ, ವೇಗ ಹೊರಟೋಗುತ್ತೆ. ಅದೇ ರೀತಿ ಅವ್ರಿಗೂನು ಅದು ತುಂಬಾ ಸೂಕ್ಷ್ಮವಾಗಿ ಇರುತ್ತೆ ಮನಸ್ಸು. ಆ ಒಂದು ಚೈತನ್ಯ ಇಲ್ಲದೇನೆ ಮನಸ್ಸು ಇರಲ್ಲ. ಮನಸ್ಸು ಸೆಪರೇಟ್ ಆಗಿರಕ್ಕ ಸಾಧ್ಯವೇ ಇಲ್ಲ, ಚೈತನ್ಯದ ಜೊತೆಯಲ್ಲಿ ಸೇರಿ ಮಾತ್ರವೇ ಇರಕ್ ಸಾಧ್ಯ. 1 ಸೆಕೆಂಡ್. ಈಗ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ್ಲೂ ಆ ಒಂದು ಮನಸ್ಸು, ಆ ಚಿದಾಭಾಸ ಎರಡು ಸೇರ್ಬಿಟ್ಟೇ ಹೋಗ್ಬೇಕು. ಚಿದಾಭಾಸವಿಲ್ಲದೆ ಮನಸ್ಸು ಹೋಗಕ್ಕೆ ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರ, ಕಾರಣ ಶರೀರ ಎರಡೂ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಅಲ್ಲಿ ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಆ ದೇಹ ಬಿಡುತ್ತೆ, ಅದು ಆ ಮನಸ್ಸು ಅಂದ್ರೆ ಆ ಚಿದಾಭಾಸದ ಜೊತೆಲಿ ಇರುವಂಥ ಮನಸ್ಸು, ಚೈತನ್ಯದ ಜೊತೆಲಿ ಇರುವಂಥ ಮನಸ್ಸು ಅದನ್ನು ಬಿಡುತ್ತೆ. ಹಾಗೆ ಬಿಟ್ಟು ಹೋದಾಗ ಅದಕ್ಕೆ ಏನೇನು ಎಕ್ಸ್ಪೀರಿಯನ್ಸ್ಗಳು ಅದಾಗತ್ತೋ ಅದನ್ನೆಲ್ಲ ನೋಡ್ಕೊಂಡು ಬಂದು ಮತ್ತೆ ಇಲ್ಲಿ ದೇಹಕ್ಕೆ ಬಂದ್ಮೇಲೆ ಈ ಒಂದು ಇಂದ್ರಿಯಗಳ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತದೆ. ಆತರ ಮೇಡಮ್, ಇವಾಗ ಈ ಜಾಗೃತಾವಸ್ಥೆ ಒಳಗೆ ಇಂದ್ರಿಯ ಮತ್ತು ಮನಸ್ಸು ಎರಡು ಸೇರ್ಕೊಂಡು ಕೆಲಸ ಮಾಡ್ತಾ ಇರತ್ತೆ. ಈ ಸ್ವಪ್ನಾವಸ್ಥೆಗೆ ಹೋದಾಗ ಬರೀ ಮನಸ್ಸು ಅಂತ ಹೇಳ್ತಾರೆ. ಬರೀ ಮನಸ್ಸಿಗೆ ಅದಕ್ಕೆ ಇಂದ್ರಿಯಗಳು ಬೇಡ್ವಾ? ಅದಕ್ಕೆ ಬರೀ ಮನಸ್ಸೇ ಮಾಡಕ್ಕಾಗತ್ತಾ? ಅಥವಾ ಅಲ್ಲಿ ಏನಾರ ಸೂಕ್ಷ್ಮವಾದಂತ ಇಂದ್ರಿಯಗಳು ಇರುತ್ತಾ? ಖಂಡಿತವಾಗ್ಲು ಸೂಕ್ಷ್ಮವಾದ ಇಂದ್ರಿಯಗಳಿರುತ್ತೆ. ನೀವು ಅಲ್ಲಿ ಆ ವ್ಯಕ್ತಿನ ನೋಡ್ತೀರಿ, ಅವನಿಗೂ ಕೈ ಕಾಲು ಎಲ್ಲ ಇರುತ್ತೆ, ಸಿಂಹ ಆನೆ ಎಲ್ಲ ಇರುತ್ತೆ. ಅಂದ್ರೆ ಈ ಮನಸ್ಸು ಅಂತ ಏನು ಹೇಳ್ತೀವಿ ಅದರ ಜೊತೆಯಲ್ಲಿ ಇದೆಲ್ಲವೂ ಸೇರ್ಕೊಂಡಿರುತ್ತೆ. ಈಗ ಅಂತಃಕರಣ ಅಂತ ಏನ್ ಹೇಳ್ತೀವಿ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, 4 ಇದೆ. ಮನಸ್ಸು ಅಂತಂದ್ರೆ ಬರೀ ಮನಸ್ಸು ಹಂಗೆ ಸೆಪ್ರೇಟ್ ಇಲ್ಲ, ಇದು ಅಂತಃಕರಣ. ಅದು ಪೂರ್ಣವಾಗಿ ಅಲ್ಲಿ ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಶಕ್ತಿನೂ ಇರುತ್ತೆ, ತೀರ್ಮಾನ ತಗೊಳ್ಳುವಂಥ ಶಕ್ತಿನೂ ಇರುತ್ತೆ, ನಾನು ಅಂತ ಹೇಳುವಂಥ ಇರುತ್ತೆ, ಎಲ್ಲ ಫ್ಯಾಕಲ್ಟಿನೂ ಇರುತ್ತೆ. ಅದೆಲ್ಲ ಇರಬೇಕಾದ್ರೆ ಇವಾಗ ಇದರಲ್ಲಿ 4 ಮನಸ್, ಬುದ್ಧಿ, ಅಹಂಕಾರ, ಚಿತ್ತ. ಈ ಮನಸ್ ಅಂತ ಏನು ಹೇಳ್ತೀವಿ, ಇದೇನು ಮಾಡುತ್ತೆ, ನಾವು ಎಚ್ಚರದ ಅವಸ್ಥೆಯಲ್ಲಿ ಹೊರಗಡೆಯ ಪ್ರಪಂಚದಲ್ಲಿ ಏನೇನು ಗ್ರಹಿಸೋದಕ್ಕಾಗುತ್ತೋ ಅದನ್ನೆಲ್ಲ ಗ್ರಹಿಸ್ಕೊಂಡು ಬರುವಂಥ ಕೆಲಸ ಈ ಮನಸ್ಸು ಅನ್ನೋದ್ರದ್ದು. ಹಾಗೆ ಗ್ರಹಿಸ್ಕೊಂಡು ಬರಬೇಕಾದ್ರೆ ಅದು ತಾನಾಗೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಇಂದ್ರಿಯಗಳ ಸಹಾಯ ಬೇಕೇ ಬೇಕು. ಅದೇ ರೀತಿ ಕನಸಿನಲ್ಲೂ ಕೂಡ ಸೂಕ್ಷ್ಮವಾದ ಇಂದ್ರಿಯಗಳ ಮೂಲಕ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳೋದು. ಇಲ್ಲೇನೋ ಈ ಇಂದ್ರಿಯಗಳು ಇದನ್ನ ಗೋಲಕಗಳು ಅಂತ ಹೇಳ್ತಾರೆ. ಆಕ್ಚುಲಿ ಇದು ನೋಡೋದಕ್ಕಷ್ಟೇನೆ, ಇದ್ರ ಹಿಂದೆ ಇರುವಂಥ ಆ ಸೂಕ್ಷ್ಮ ಶರೀರ ಅದರದೇ ಮೇನ್ ಕೆಲಸ. ಅದು ಕನಸಿನ ಅವಸ್ಥೆಯಲ್ಲೂ ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಇನ್ನೇನಾದ್ರೂ ಪ್ರಶ್ನೆ? ಇವತ್ತಿನ ತರಗತಿಗೆ ಹೋಗೋಣ. ನಾನು ರಿಪಿಟೇಷನ್ಸನ್ನ ತೆಗೆದ್ಬಿಟ್ಟು ಬರೀ ಮೇಯ್ನು ಅದರಲ್ಲಿ ಇಲ್ಲದೆ ಇರೋದನ್ನ ಮಾತ್ರ ಮಾಡ್ತೀನಿ, ಯಾಕೆಂದರೆ ಮತ್ತೆ ರಿವಿಷನ್ನಲ್ಲಿ ಇದೆಲ್ಲ ವಾಪಸ್ಸು ಮತ್ತೆ ನೋಡೋಣ. ಇವಾಗ ಮೊದಲನೇ ಪ್ರಶ್ನೆ ಸಂಧ್ಯಾ ಅವರಿಗೆ, ಕಾರ್ಯಕಾರಣ ಸಂಬಂಧವನ್ನು ವಿವರಿಸಿ. ಇದನ್ನು ತಿಳಿದುಕೊಳ್ಳುವುದರಿಂದ ಪ್ರಯೋಜನವೇನು?
ಅಂದ್ರೆ ಕಾರ್ಯ ಇಲ್ಲಿ ಆ, ಕಾರ್ಯ ಕಾರಣ ಅಂದ್ರೆ ಕಾರಣ ಅನ್ನೋದು ಒಂದು ನಾವು ಉದಾಹರಣೆಗೆ ತಗೊಂಡಾಗ ಮಣ್ಣು ಅಲ್ಲಿ ಮೂಲ ವಸ್ತು ಏನಿದೆ ಅದು ಕಾರಣ. ಕಾರ್ಯ ಅನ್ನೋದು ಅದರಿಂದ ಮಾಡಲ್ಪಟ್ಟ ಒಂದು ವಸ್ತು ಇರ್ಬೋದು. ಹಾಗೆ ಈಗ ಭಗವಂತನ ನಾವು ಕಾರಣ ಅಂತ ತಗೊಂಡಾಗ ಕಾರ್ಯ ಪ್ರಪಂಚ ಆಗಿರುತ್ತೆ. ಹಾಗೆ ನಾವು ಇವನ್ನ ಒಂದೊಂದಾಗಿ ನಾವು ಅದು ಏನು ಮೂಲ ಅನ್ನೋದು ತಿಳ್ಕೊಂಡು ಅದನ್ನ ಬಿಡ್ತಾ ಬರ್ಬೇಕು ಅನ್ನೋದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಕಾರ್ಯ ಇದೆ, ಕಾರಣ ಇಲ್ಲ. ಇಲ್ಲಿ ಮಣ್ಣು ಒಂದು ಉದಾಹರಣೆ ತಗೊಂಡಾಗ ಮಣ್ಣಿನ ಲೋಟ ತಗೊಂಡಾಗ ಲೋಟ ಕಾರ್ಯ ಆಯ್ತು, ಮಣ್ಣು ಕಾರಣ ಆಯ್ತು ಅಲ್ಲಿ. ಹಾಗೆ ಪ್ರಪಂಚ ತಗೊಂಡಾಗ ಅದು ನಮ್ಗೆ ಮೊದಲು ಗೊತ್ತಿರ್ಲಿಲ್ಲ ಇದು ಮೂಲ ವಸ್ತು ಇದೆ ಅನ್ನೋದು. ಯಾಕೆಂದ್ರೆ ನಾವು ಅಜ್ಞಾನದಲ್ಲಿದ್ದರಿಂದ ನಮ್ಗೆ ಇದು ಒಂದು ಮೂಲ ವಸ್ತು ಅನ್ನೋದಿದೆ ಅನ್ನೋದು ನಮ್ಗೆ ಅರಿವಿಲ್ದೇನೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಯಾವಾಗ ನಮ್ಗೆ ಅರಿವಿಗೆ ಬಂದಾಗ ಇದು ಕಾರಣ ಕಾರ್ಯ ಅನ್ನೋದು ನಮ್ಗೆ ಅರಿವಿಗೆ ಬಂದಾಗ ಅರಿವಿನಲ್ಲಿ ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಮುಂದೆ ನಿಧಿಧ್ಯಾಸ ಮಾಡ್ತಾ ಅದರಲ್ಲಿ ಪ್ರಪಂಚ ಇದೆ, ಆದ್ರೆ ಲೋಟ ಪ್ರಪಂಚ ಇವು ಎಲ್ಲ ಕಾರ್ಯ ಆಯ್ತು. ಇಲ್ಲಿ ಭಗವಂತ ಒಂದೊಂದಾಗೆ ಬಿಡ್ತಾ ಬಂತೀವಿ ಅಂದಾಗ, ಈಗ ಮೂಲ ವಸ್ತು ಉದಾಹರಣೆಗೆ ಮಣ್ಣು ತಗೊಂಡ್ವಿ, ಲೋಟ ತಗೊಂಡ್ವಿ, ಅಲ್ಲಿ ಒಂದು ಮಣ್ಣನ್ನ ಬಿಟ್ವಿ, ಮಾಯೆನಲ್ಲಿ ಅದನ್ನ ಲೋಟ ಇಟ್ಕೊಂಡಿದ್ವಿ. ಹಾಗೆ ಪ್ರಪಂಚ ಮತ್ತೆ ಭಗವಂತ ಅಂತ ಬಂದಾಗ ಪ್ರಪಂಚಕ್ಕೆ ಮೂಲ ಕಾರಣ ಭಗವಂತ ಅನ್ನೋದು ಅರಿವಿಗೆ ಬಂತು. ಅವಾಗ ಈಗ ಪ್ರಪಂಚ ಮಿಥ್ಯ ಅನ್ನೋದನ್ನ ಬಿಟ್ಟು ಭಗವಂತನ ಇಟ್ಕೊಂಡ್ವಿ. ಆ ಭಗವಂತನಿಂದ ಮುಂದೆ ಬಂದಾಗ ನಮ್ಗೆ ಗುರುವೇ ಸತ್ಯ, ಈ ಭಗವಂತನು ಗುರುವಿನ ರೂಪದಲ್ಲೇ ಬಂದಿರೋನು ಅಂತ ತಿಳ್ಕೊಂಡು ಅದನ್ನು ಬಿಡ್ತಾ ನಾವು ನಮ್ಮ ಅರಿವಿನಲ್ಲಿ ಇದನ್ನ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ತೊಡೆದು ಏನು ನಮ್ಗೆ ದ್ವೈತ ಇತ್ತು, ಬೇರೆ ಇದೆ, ಪ್ರಪಂಚ ಬೇರೆ, ನಾನ್ ಬೇರೆ ಅನ್ನೋದು, ಇದನ್ನೆಲ್ಲ ತೊಡೆದು ನನ್ನ ಆತ್ಮ ಏನಿದೆ ಪರಿಶುದ್ಧ ಆತ್ಮ ಒಂದೇ ಶಾಶ್ವತವಾದದ್ದು, ಅದೇ ಭಗವಂತ ಅನ್ನೋದನ್ನ ಗುರು ಮುಖೇಣ ನಾವು ನಿಧಿಧ್ಯಾಸದಲ್ಲಿ ನಮ್ಮ ಸಮಸ್ಯೆಗಳು ಇವುಗಳನ್ನೆಲ್ಲ ಆಚೆ ಬಂದು ನಮ್ಗೆ ಇದ್ದ ಅನುಮಾನಗಳನ್ನೆಲ್ಲ ತೊಡೆದುಕೊಂಡು ಶಾಶ್ವತವಾಗಿ ಭಗವಂತ ಆತ್ಮನಲ್ಲಿ ನೆಲೆ ನಿಲ್ಲೋದು. ಕರೆಕ್ಟ್. ಲೋಟ ಬಿಟ್ವಿ, ಮಣ್ಣು ಹಿಡ್ಕೊಂಡ್ವಿ. ಅದು ಉಲ್ಟಾ ಆಗೋಯ್ತು ಹೇಳೋವಾಗ. ನಿಮ್ಗೆ ಅರ್ಥ ಆಗಿತ್ತು, ಹೇಳೋವಾಗ ಉಲ್ಟಾ ಆಯ್ತು ಅಷ್ಟೇ. ಸರಿಗಿದೆ. ಸಾವಿತ್ರಿಯವರು ಒಂದ್ಸತಿ ಹೇಳ್ತೀರಾ? ಸಾವಿತ್ರಿಯವರು ಅವಾಗ್ಲೇ ಏನೋ ಕೇಳಕ್ ಹೊರಟಿದ್ರಿ. ಸಾವಿತ್ರಿಯವ್ರೆ ಏನ್ ಹೇಳಿ? ಇಲ್ಲ ಮೇಡಮ್, ಏನೋ ಅನುಮಾನ ಇರ್ಲಿಲ್ಲ ಮೇಡಮ್. ಕರೆಕ್ಟ್ ಆಗಿ ಎಲ್ಲಾರು ಹೇಳ್ತಾ ಇದ್ರಲ್ವಾ, ಕೇಳಿಸ್ಕೊಂತ ಇದ್ದೆ ಅಷ್ಟೇ. ಸರಿ. ಕಾರ್ಯಕಾರಣ ಸಂಬಂಧ ಅಂದ್ರೆ ಮಣ್ಣು ಕಾರಣ, ಲೋಟ ತಗೊಂಡ್ರೆ ಮಣ್ಣಿನ ಲೋಟ ತಗೊಂಡ್ರೆ ಕಾರ್ಯ ಅಂತ. ಆ ಲೋಟ ಪುಡಿ ಆದ್ಮೇಲೆ ಮಣ್ಣಾಗೋಗತ್ತೆ ಅದು, ಅಲ್ಲಿ ಕಾರ್ಯ ಇರಲ್ಲ, ಕಾರಣ ಮಾತ್ರ ಇರತ್ತೆ. ಅದೇ ತರ ನಾವು ಪ್ರಪಂಚನ ತಗೊಂಡಾಗ ಪ್ರಪಂಚ ಕಾರ್ಯ ಆಗತ್ತೆ, ಈಶ್ವರ ಕಾರಣ ಆಗ್ತಾನೆ. ಅದು ಪ್ರಪಂಚ ಮಿಥ್ಯ ಅದು ಅಂತ ಹೋದಾಗ ಅದು ಕಾರ್ಯ ಇರಲ್ಲ, ಬರೀ ಕಾರಣ ಒಂದೇ ಉಳ್ಕೊಳ್ಳತ್ತೆ, ಅದು ಈಶ್ವರ. ಈಶ್ವರ ಅಂದ್ರೆ ಪರಬ್ರಹ್ಮನೇ ಅಂತ. ಅದೇ ತರ ಇಲ್ಲಿ ಮಣ್ಣಿಗೆ ನಾವು ತಗೋಬೇಕು ಅಂತಂದ್ರೆ ಅದು ಪರಬ್ರಹ್ಮ ಅಂತ, ಅದು ಒಂದೇ ಆಗತ್ತೆ ಅಂತ ತಗೋಬಹುದು. ಯಾವ್ದೊಂದೇ ಆಗತ್ತೆ? ಮಣ್ಣು ಅಂತಂದ್ರೆ ಇವಾಗ ಆ ಲೋಟ, ತಟ್ಟೆ, ಅವು ನಾಮ ರೂಪಗಳನ್ನ ತೆಗೆದಾಗ ಇರೋದು ಒಂದೇ ವಸ್ತು ಅಂತ ಆಗತ್ತೆ. ಈ ಪ್ರಪಂಚನೂ ಅಷ್ಟೇ ನಾಮರೂಪಗಳಿಂದ ಸೇರ್ಕೊಂಡಿರೋದ್ರಿಂದ ಅದು ಮಿಥ್ಯ, ಅದು ಸತತವಾಗಿ ಅದ್ ಬದಲಾವಣೆ ಆಗ್ತಾ ಇರತ್ತೆ. ಯಾವುದು ಬದಲಾವಣೆ ಆಗಲ್ವೋ, ಯಾವುದು ಅಖಂಡವಾಗಿರೋ ಅನಂತವಾಗಿ ಯಾವ್ದಿರುತ್ತೋ, ಅದು ಶಾಶ್ವತವಾಗಿ ಯಾವ್ದಿರುತ್ತೋ ಅದು ಆ ಬ್ರಹ್ಮ ಅಂತ, ಪರಬ್ರಹ್ಮ ವಸ್ತು ಅಂತ. ಅಲ್ಲಿಗೆ ಕಾರ್ಯ ಕಾರಣ ಸಂಬಂಧ ಯಾವ್ದು ಇಲ್ದಿರ ಆದಾಗ ಆ ಬ್ರಹ್ಮ ವಸ್ತು ಒಂದೇ ಅಂತ ಉಳ್ಕೊಳತ್ತೆ. ಅಂದ್ರೆ ಅವಾಗ ಈಶ್ವರನು ಇಲ್ಲ ಅಂತಾಗುತ್ತೆ. ಮೊದಲು ಈಶ್ವರ ಇದ್ದಾನೆ, ಕಾರಣ ಇದ್ದಾನೆ, ಪ್ರಪಂಚ ಇಲ್ಲ ಅಂತಾಯ್ತು. ಆಮೇಲೆ ಪ್ರಪಂಚ ಇಲ್ಲ ಅಂತಾದ್ಮೇಲೆ ಅವಾಗ ಈಶ್ವರನು ಇಲ್ಲ ಅಂತಾಯ್ತು. ಅವಾಗ ನಾವು ಮಾತಾಡಿದ್ವಲ್ಲ, ಸಾಕ್ಷ್ಯಂ ಇಲ್ದೆ ಹೋದ್ರೆ ಸಾಕ್ಷಿಗೆ ಏನ್ ಬೆಲೆ ಅಂತ. ಹಂಗಾಗಿ ಆ ಈಶ್ವರ ಇಲ್ಲ ಅಂದ್ರೇನು ಈಶ್ವರ ಹೊರಟೋದು ಅಂತಲ್ಲ, ಈಶ್ವರ ಪರಬ್ರಹ್ಮನಾಗಿ ಉಳ್ಕೋತಾನೆ. ಹಂಗಾಗಿ ಈ ಸಾಕ್ಷಿ ಅವ್ರವಾಗ್ಲೇ ಕೇಳಿದ್ರೆ, ಅಯ್ಯೋ ಸಾಕ್ಷಿ ಅಂತ ಹೇಳಿದ್ರಿ, ಮತ್ತೆ ಆತ್ಮನೇ ಅಲ್ವಾ? ಹೌದು, ಆತ್ಮ ಖಂಡಿತ ಇದ್ದೇ ಇರುತ್ತೆ, ಸಾಕ್ಷಿತ್ವವನ್ನ ಬಿಡುತ್ತೆ ಅಷ್ಟೇ, ಅದು ಹೆಸರು ಬೇರೆ ಆಗತ್ತೆ.
ಅದೇ ರೀತಿ ಈಶ್ವರ ಅನ್ನೋ ಹೆಸರು ಹೋಗುತ್ತೆ, ಪರಬ್ರಹ್ಮ ಅನ್ನೋ ಹೆಸರು ಬರುತ್ತೆ. ಪರಬ್ರಹ್ಮನಿಗೆ ನೋಡೋದಕ್ಕೆ ಇವಾಗ ಜೀವ ಆತ್ಮ ಅಂತ ಹೇಳ್ತಾ ಇದ್ದಿದ್ದು ಹೋಗಿ ಆ ಜೀವ ಹೋಗಿ ಆತ್ಮನಾಗೆ ಉಳ್ಕೊಳ್ಳತ್ತೆ ಅಂತ ತಗೋಬೋದಲ್ವಾ ಮೇಡಮ್? ಖಂಡಿತ. ಇದನ್ನೇ ಸ್ವಲ್ಪ ವಿಸ್ತರೀಕರಿಸೋದಾದ್ರೆ ನಮ್ಮ ದೇಹಕ್ಕೆ ತಗೊಂಡ್ರೆ ಹ್ಮ್. ಪಂಚಭೂತಗಳಿಂದ ಬರ್ತೀವಿ ನಾವು, ಪಂಚಭೂತಗಳಿಂದ ದೇಹ ಆಗುತ್ತೆ, ಹೌದು. ಬೆಳಿತೀವಿ. ನಾವೆಲ್ಲ ತಿಂದು ಬೆಳೆಯೋದು ಅಥವಾ ದೊಡ್ಡವರಾಗೋದು, ದೇಹ ದೊಡ್ಡವರಾಗೋದು, ವಯಸ್ಸು ದೊಡ್ಡವರಾಗೋದು ಅಥವಾ ವಯಸ್ಸಿನಲ್ಲಿ ಬೆಳೆಯೋದು ಎಲ್ಲ ಕೂಡ ಪಂಚಭೂತಗಳಿಂದಲೇ. ಅನ್ನ ತಿಂತೀವಿ ಅಥವಾ ಬೇರೆ ಏನೆಲ್ಲ ತಿಂತೀವಿ, ಎನರ್ಜಿ ಫಾರ್ಮ್ ಬೇರೆ ಬೇರೆ ರೂಪ ಅಷ್ಟೇ, ಬೇರೆ ಬೇರೆ ಇನ್ನೇನು. ಅಕ್ಕಿ ತಿಂತೀವಿ, ಅದು ಕೂಡ ಎನರ್ಜಿ. ಅದು ಬೇರೆ ಏನ್ ತಿಂದ್ರು ಕೂಡ ಅದು ಎನರ್ಜಿಯ ಕನ್ವರ್ಟ್ ಆಗುತ್ತೆ. ಮತ್ತೆ ಅದು ಎನರ್ಜಿಯ ಕನ್ವರ್ಟ್ ಆಗಿ ಮತ್ತೆ ಬೇರೆ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಅಂದ್ರೆ ರೂಪ ಬದಲಾಗತ್ತೆ ಅದರದ್ದು ಅಷ್ಟೇನೆ. ನಾವೇನ್ ತಿಂದ್ರು ಬಿಟ್ರು ಅಥವಾ ಇಲ್ಲ ಅಂತಂದ್ರೆ ನಮ್ಮ ದೇಹ ಬಿದ್ದೋದ್ರೂ ಕೂಡ ಮತ್ತೆ ಪಂಚಭೂತಗಳಲ್ಲಿ ಲೀನವಾಗೋದು ಕೂಡ ಬೇರೆ ಎನರ್ಜಿ ಆಗಿ. ಇದೆಲ್ಲ ಸೈಕಲ್ ಕೂಡ ಮತ್ತೆ ಎಲ್ಲಾನು ಬರೀ ಮಣ್ಣು ಮತ್ತೆ ಮಡಿಕೆಗೆ ಅಷ್ಟೇ ಅನ್ವಯಿಸದೇನೆ ನಮ್ಮ ದೇಹಕ್ಕೂ ಕೂಡ ಅನ್ವಯಿಸಬಹುದು. ಇದನ್ನ ಖಂಡಿತ ಅನ್ವಯಿಸಬಹುದು. ಖಂಡಿತ ಎಲ್ಲವೂ ಎನರ್ಜಿ. ಹೌದು, ಎಲ್ಲ ಎನರ್ಜಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಮತ್ತೆ ಎಲ್ಲನೂ ಆಲೋಚನೆಯಾಗಿ ಕನ್ವರ್ಟ್ ಆಗೋದ್ರಿಂದ ನೀವಾಗ್ಲೇ ಹೇಳ್ತಾ ಇದ್ರಿ 2 ಗೋಲಗಳಿಂದ ನಾವು ನೋಡ್ತೀವಿ ಅಂತ. ಹೌದು, ಲೈಟ್ ಅನ್ನು ಕೂಡ ಫಿಸಿಕಲ್ ಫಾರ್ಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಫೋಟಾನ್ಸ್ ಅದು ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಅದನ್ನ ಹೇಳ್ತಾರೆ ಫೋಟಾನ್ಸ್ ಅಂತಂದ್ರೆ ಫಿಸಿಕಲ್, ಮತ್ತೆ ಮತ್ತೆ ಮಿಥ್ಯ. ಆದ್ರೆ ಕಣ್ಣೊಳಗೆ ಹೋಗಿ ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಆಗಿ ಮತ್ತೆ ಅದು ಆಲೋಚನೆಗೆ ಹೋಗಿ ಫಾರ್ಮ್ ಆದಾಗ್ಲೇನೆ ಅದು ಮತ್ತೆ ಇದಾಗೋದು. ಅಂದ್ರೆ ಮಿಥ್ಯದಿಂದ ಆಲೋಚನೆ ಕನ್ವರ್ಟ್ ಆಗೋದು ಕೂಡ ಸಪರೇಟ್ ಆಗಿನೇ. ಫಿಸಿಕಲ್ ಫಾರ್ಮ್ ಅಲ್ಲಿ ಇರಲ್ಲ ಅವಾಗ್ಲೂ ಕೂಡ, ಅವಾಗ್ಲೂ ಆಲೋಚನೆನೇ ಅದು. ಏನೇ ಆದ್ರೂ ಕೂಡ ಕೊನೆಗೆ ಬರ್ಬೇಕಾಗಿರೋದು ಆಲೋಚನೆಗೇನೆ. ಇವೆಲ್ಲ ಉಪಯೋಗ ಅಷ್ಟೇ ಇದರಿಂದ ಕೂಡ. ಕಣ್ಣು ನೋಡುತ್ತೆ ಆದ್ರೆ ಅದು ಡಿಸೈಡ್ ಮಾಡಲ್ಲ ಏನು ಕೂಡ. ಕಿವಿದು ಅಷ್ಟೇನೆ, ಕಿವಿ ಕೇಳಿಸ್ಕೊಳುತ್ತೆ ಅಷ್ಟೇ, ಅದನ್ನ ಮತ್ತೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಇದನ್ನ ನಾನು ಕೇಳಿಸ್ಕೊಂಡೆ ಅಂತ ಹೇಳುತ್ತೆ, ಕಣ್ಣು ಇದನ್ನ ನೋಡಿದೆ ಅಂತ ಹೇಳುತ್ತೆ. ಯಾವ್ದರ ಒಟ್ಟು ಸಾರಾಂಶ ಬರಲ್ಲ, ಒಟ್ಟು ರೂಪುರೇಷೆ ಬರಲ್ಲ. ಒಟ್ಟು ಎಲ್ಲದರ ರೂಪುರೇಷೆ ಬರೋದು ಆಲೋಚನೆಯಲ್ಲಿ. ಎಲ್ಲನೂ ಸೇರಿಸಿದಾಗ, ಅಂದ್ರೆ ನಾವು ತ್ರೀ ಡೈಮೆನ್ಷನಲ್ ನೋಡಿದಾಗ ನಾವು ಎಲ್ಲ ನಮ್ಗೆ ಅಟ್ಲೀಸ್ಟ್ ಹೋಗ್ಲಿ ಹ್ಯೂಮನ್ಸ್ಗೆಲ್ಲ ಕೂಡ ಕಾಣೋದು 2D. ಪಕ್ಷಿಗಳಿಗೆ ಮಾತ್ರ 3D ಕಾಣುತ್ತೆ, ನಮ್ಗೆಲ್ಲರಿಗೂ 2 ಡೈಮೆನ್ಷನಲ್ ಕಾಣುತ್ತೆ. ಅದಕ್ಕೆ ನಾವು ಕಣ್ಣನ್ನ ಬೇರೆ ಬೇರೆ ಕಡೆ ತಿರುಗಿಸಿ ನೋಡ್ತಾ ಇರ್ತೀವಿ. ಬೇರೆ ಮುಖ ತಿರುಗಿಸಿ ಆ ರೀತಿ ಈ ರೀತಿ ಬೆಳಕಿನ ಸಂಯೋಜನೆಯಲ್ಲಿ ನೋಡ್ತಾ ಇರ್ತೀವಿ, ಶ್ಯಾಡೋ ನೋಡ್ತಾ ಇರ್ತೀವಿ, ಡೆಪ್ತ್ ನೋಡ್ತಾ ಇರ್ತೀವಿ, ದೂರ ಎಷ್ಟಿದ್ದಾರೆ ಅಂತ ನೋಡ್ತಾ ಇರ್ತೀವಿ. ಎಲ್ಲದರ ಹಿಂದೆ 3 ಡೈಮೆನ್ಷನ್ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ. ಎಲ್ಲ ಇನ್ಫಾರ್ಮೇಶನ್ ಪ್ರೋಸೆಸ್ ಮಾಡೋದು ಆಲೋಚನೆಯಲ್ಲೇನೆ. ಅಂದ್ರೆ ಎಲ್ಲರೂ ಕೂಡ ಕೆಲವ್ರಿಗೆ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ಕೆಲವರು ಚೆನ್ನಾಗಿ ಕಾಣ್ತಾರೆ, ಆ ಬೆಳಕಲ್ಲಿ ಚೆನ್ನಾಗಿ ಕಾಣ್ತಾರೆ, ಕೆಲವರು ಈ ಮೇಕಪ್ ಅಲ್ಲಿ ಚೆನ್ನಾಗಿ ಕಾಣ್ತಾರೆ. ಎಲ್ಲ ಬೇರೆ ಬೇರೆ ವ್ಯತ್ಯಾಸಗಳು, ರೂಪುರೇಷೆಗಳು ಬೇರೆ ಬೇರೆ ಅಷ್ಟೇ. ಎಲ್ಲರೂ ಬೇರೆ ಬೇರೆ ಆಗಿರೋದ್ರಿಂದ ಆಮೇಲೆ ಕೊನೆಗೆ ಎಲ್ಲ ಒಟ್ಟಾರೆ ನೋಡಿದ್ರೆ ಎಲ್ಲರೂ ಹೋಗೋದು ಕೊನೆಗೆ ಮಣ್ಣಿಗೆ, ಅಂದ್ರೆ ಪಂಚಭೂತಗಳಿಗೆ ಮತ್ತೆ. ಸೊ ಅದು ಕೂಡ ಅಂದ್ರೆ ವೇರಿಯೇಷನ್, ಅಂದ್ರೆ ಅದು ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತು ನನಗೆ ಕೂದಲು ತುಂಬಾ ಬೆಳ್ಳಗಿದೆ, ತುಂಬಾ ಯಂಗ್ ಆಗಿದ್ದೀನಿ, ನಾಳೆ ಮತ್ತೆ ಬೆಳ್ಳಗಾಗುತ್ತೆ, ಮತ್ತೆ ದೇಹ ವಯಸ್ಸಾಗುತ್ತೆ, ಮತ್ತೆ ಬಿದ್ದೋಗ್ತೀನಿ. ಸೊ ಇದೆಲ್ಲ ಪ್ರೋಸೆಸ್ ಮತ್ತೆ ಮಿಥ್ಯೆಗೆ ಬರುತ್ತೆ ಮತ್ತೆ. ಸೊ ದಯವಿಟ್ಟು ನಾವೆಲ್ಲರೂ ಕೂಡ ಎಕ್ಸ್ಪ್ಯಾಂಡ್ ಮಾಡೋಣ, ಅಂದ್ರೆ ಇನ್ನಷ್ಟು ವಿಸ್ತರೀಕರಿಸಿ, ಇನ್ನಷ್ಟು ಹತ್ತಿರವಾಗಿಸಿ, ಮತ್ತೆ ನಮ್ಮ ಲೈಫಿಗೆ ಅದನ್ನ ತಂದ್ಕೊಂಡ್ರೆ ನನಗೆ ಕಾಣ್ತಾ ಇರೋದು ಏನಿದು, ನನ್ಗೇನ್ ಏನ್ ತಿಂತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ. ಹೌದು, ಅನ್ನ ಯಾವ ತರ ತಿಂತಾ ಇದ್ದೀನಿ, ನನ್ಗೆ ಯಾಕೆ ಜೀರ್ಣ ಆಗ್ತಾ ಇದೆ, ಯಾವ ರೀತಿ ದೊಡ್ಡವನಾಗ್ತಾ ಇದ್ದೀನಿ, ಅಥವಾ ಯಾವ ರೀತಿ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇದೆ. ಮತ್ತೆ ನಾನು ತಿಂದದ್ದೇ ನಾನು ಅಂತಾರೆ, ಅಂದ್ರೆ ನನ್ನ ಆಹಾರವೇ ನಾನು ಏನ್ ಕಸ ತಿಂದ್ರೆ ನಾನೇ ಕಸ, ನಾನು ಚೆನ್ನಾಗಿರೋದು ತಿಂದ್ರೆ ಚೆನ್ನಾಗಿರೋದು ನಾನು. ಸೊ ಅದೇ ರೀತಿ ಎಲ್ಲ ಆಲೋಚನೆಗಳು ಕೂಡ ಅಷ್ಟೇ. ಈ ಸತ್ಸಂಗದಿಂದ, ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಆಲೋಚನೆಯಿಂದ, ಅಂದ್ರೆ ನಮ್ಮೆಲ್ಲರ ಫ್ರೀಕ್ವೆನ್ಸಿ ಒಂದಾಗಿರೋದ್ರಿಂದ, ಈಗ ಅಂದ್ರೆ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ದೀವಿ, ಅದ್ವೈತದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾತಾಡುವಾಗ ನಿಜವಾಗ್ಲೂ ಅದೇ ನಾವಾಗಿದ್ದೀವಿ. ಗುರುಗಳು ಕೊನೆಗೆ ಅದನ್ನೇ ಹೇಳ್ತಾರೆ, ನಾವ್ ಏನ್ ಆಗ್ತೀವಿ ಅಂತನ್ನೋದು ನಾವು ಏನು ಅಂದ್ಕೊಳ್ಳೋದ್ರ ಮೇಲೆ ಅಂತಂದ್ರೆ ನಾವು ಯಾವಾಗ್ಲೂ ಭಾವಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಈ ಸತ್ಸಂಗ ಅದಕ್ಕೋಸ್ಕರ ತುಂಬಾ ಉಪಕಾರಿ ಆಗ್ತಿರೋದು ಈ ರೀತಿನಲ್ಲಿ. ಬರೀ ಒಂದೇ ಕೈಯಿಂದ ಚಪ್ಪಾಳೆ ಬಂದ್ರು ಕೂಡ 10 ಕೈ ಸೇರಿದಾಗ ಇನ್ನಷ್ಟು ಜೋರಾಗಿರುತ್ತೆ, ಅದು ಎಫೆಕ್ಟಿವ್ ಆಗಿರುತ್ತೆ, ಮತ್ತೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಖಂಡಿತವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಖಂಡಿತ ಹೌದು. ಮುಕುಂದೂರು ಸ್ವಾಮಿಗಳದರಲ್ಲಿ ಅವ್ರು ಅದೇ ಹೇಳ್ತಾರೆ, ನೀವು ಏನಾದ್ರೂ ಪವಾಡದ ಬಗ್ಗೆ ಹೇಳಿ ಅಂತ ಜನ ಕೇಳ್ತಾರೆ. ಅವ್ನು ಏನು ಹೇಳೋಣಪ್ಪ, ಅಲ್ಲಿ ನೋಡ್ರಪ್ಪ, ಇವಾಗ ಅಲ್ಲೆಲ್ಲರೂ ಊಟ ಮಾಡಿರ್ತಾರೆ, ಅವಾಗ ತಾನೆ ನೋಡ್ರಪ್ಪ ಇವಾಗೆಲ್ಲ ಅನ್ನ ಸಾರು ಪಲ್ಯ ಕೋಸಂಬರಿ ಪಾಯಸ ಎಲ್ಲದನ್ನು ತಿಂದ್ವಿ, ಎಲ್ಲ ಚೆನ್ನಾಗಿತ್ತು ಅಂತಂದ್ವಿ. ನೋಡ್ರಪ್ಪ ಈ ಕೈ ಇದೆ ಎಲ್ಲದನ್ನು ಕಲಿಸ್ತು, ಆದರೆ ಇದಕ್ಕೇನಾದರೂ ಅದು ರುಚಿ ಗೊತ್ತಾ? ಎಂಥದ್ದು ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಇದು ನಾಲ್ಗೆ ಇದೆ ನೋಡ್ರಿ, ಅದಕ್ಕೆ ಅದು ರುಚಿ ಗೊತ್ತಾಯ್ತು. ಇಲ್ಲಿ ನೋಡಪ್ಪ ಈ ಕಣ್ಣು, ಅದ್ರೊಳಗಡೆ ಆ ಪಾಪೆ ಅನ್ನೋದು ಅದು ಒಳ್ಳೆ ಬ್ಯಾಳೆಕಾಳಿನಷ್ಟೇ ಇರೋದು, ಏನೇನು ನೋಡ್ತದಪ್ಪ ಅದು. ಅದಕ್ಕೇನಾದ್ರೂ ಇತಿಮಿತಿ ಐತಾ? ಎಷ್ಟು ನೋಡ್ತದದು. ಇವಾಗ ಈ ಕಿವಿ ಅದ್ರ ಪಕ್ಕದಾಗೆ ಐತೆ, ಅದಕ್ಕೆ ನೋಡಕ್ ತಿಳಿಯುತ್ತಾ? ಎಂಥದ್ದು ತಿಳಿಯಕ್ಕಿಲ್ಲ.
ಈ ಕಣ್ಣಿಗೆ ಕೇಳಿಸ್ತದ ಎಂಥದ್ದು ಇದೆ, ಇದೆಲ್ಲ ಒಂದ್ರ ಪಕ್ಕನೇ ಒಂದು ಇದ್ರೂ ಕೂಡ ಒಂದ್ರ ಕೆಲಸ ಇನ್ನೊಂದಕ್ಕಿಲ್ವಲ್ಲ, ಇದು ಪವಾಡ ಅಲ್ವೇ? ಇದನ್ನೆಲ್ಲ ಹೆಂಗ್ ಜೋಡಿಸಿಟ್ಟವನೇ ಅವನು. ಅದು ಯಾವಾಗ್ಲೂ ಅವ್ರು ಕರೆಂಟು ಅಂತ ಹೇಳ್ತಾರೆ. ದೊಡ್ಡ ಕರೆಂಟ್ ಐತೆ ಶಿವನ್ ಸಮುದ್ರದ್ದು ಅಂತ ಹೇಳ್ತಾರೆ ಅವ್ರು ಯಾವಾಗ್ಲೂ ಅದನ್ನ. ಹಾಗೆ ಪವಾಡ ಅಂತ ನೀವು ಇನ್ನೆಲ್ಲೋ ಏನು ಹೋಗಿ ನೋಡ್ಬೇಕಾಗಿಲ್ಲ, ಇದೆಲ್ಲವೂ ಪವಾಡವೇ, ಎಷ್ಟು ಅದ್ಭುತವಾಗಿದೆ ಇದು, ಇದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅವರು. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ನೇತಿ ನೇತಿ ಇತಿ ಇತಿ ಇವುಗಳನ್ನು ವಿವರಿಸಿ. ಮೊದ್ಲು ನಾನು ಲೋಕೇಶ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರು ಪ್ರಶ್ನೆಗಳು ಮಾಡಕ್ ಶುರು ಮಾಡಿದ್ಮೇಲೆ ನನಗ್ ಹೇಳ್ತೀನಿ, ನನ್ನ ಪರ್ಟಿಕ್ಯುಲರ್ ಆಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ನಾನ್ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಶುರು ಮಾಡೋದ್ರಿಂದ ನಾವು ಈ ತರ ಎಲ್ಲ ಶುರು ಮಾಡ್ಕೊಂಡು ನಮ್ಮ ಅನಿಸಿಕೆಗಳೇನು ಅದೆಲ್ಲ ಶುರು ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಅವ್ರೆ. ಇಲ್ಲ, ನಿಮ್ಮೆಲ್ಲರಿಗೂ ಧನ್ಯವಾದ. ಒಬ್ರಿಂದ ಒಬ್ರಿಗೆ ಹರಡಬೇಕಾಗಿರೋದೇ ಅದು ಅಂತ ನನ್ನ ಭಾವನೆ. ಯಾಕಂದ್ರೆ Very ನನಗೆ nice. ಒಂದಷ್ಟು ಅರ್ಥ ಆಗಿರುತ್ತೆ, ಒಂದು ಪೈಸದಷ್ಟು ಅರ್ಥ ಆಗಿರುತ್ತೆ. ನೀವು ಇನ್ನಷ್ಟು ಬೆಳಕು ಚೆಲ್ತೀರಾ, ಯಾಕಂದ್ರೆ ನಾನು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿರಲ್ಲ, ಇಲ್ಲ ಈ ರೀತಿ ಕೂಡ ಯೋಚನೆ ಮಾಡ್ಬೋದು ಅಂತ. ಕಾತ್ಯಾನಿ ಮೇಡಮ್ ಅವರು ಎಷ್ಟೋ, ಅಂದ್ರೆ ಯಾರ್ಯಾರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ನಮ್ಗೆ ಒಂದು ಟ್ರಿಗರ್ ಆಗುತ್ತೆ, ಓ ನಿಜವಾಗ್ಲೂ ಈ ರೀತಿ ಕೂಡ ಯೋಚನೆ ಮಾಡ್ಬೋದಲ್ವ, ಈ ರೀತಿ ಕೂಡ ನೋಡ್ಬೋದಲ್ಲ, ಆ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಯಾಕೆ ಯೋಚನೆ ಮಾಡಿರ್ಲಿಲ್ಲ ನಾವು ಅಂತ. ಸೊ 10 ತಲೆಗಳು 10 ಯೋಚನೆಗಳು ಬಂದಾಗ ನಿಜವಾಗ್ಲೂ ಇನ್ನಷ್ಟು ವಿಸ್ತಾರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಗೆಲ್ಲರಿಗೂ ಬೇಕಾಗಿದೆ ಅಂತ ನಾನು ಸತ್ಸಂಗ. ಯಾಕೆಂದ್ರೆ ನಮ್ಗೆ ಎಷ್ಟೋ ಇನ್ಫಾರ್ಮೇಶನ್ ಗೊತ್ತು, ಆದ್ರೆ ಅರ್ಥ ಮಾಡ್ಕೊಳ್ಳೋರು ತುಂಬಾ ಕಮ್ಮಿ. ಈಗ ನೀವೇ ಹೇಳಿದ್ರೆ ಸಾಕಷ್ಟು ಹೇಳ್ತಾ ಇದ್ದೀರಾ ಅದನ್ನ. ಈಗ ನಮ್ಮ ಮನೇಲಿ ಆದ್ರೂ ಕೂಡ ಎಷ್ಟೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಕೆಲವರು ಮೊನ್ನೆ ಅವಾಗ್ಲೇ ಮಾತಾಡ್ತಾ ಇದ್ರು, ನಾವ್ ಹೇಳೋದ್ರ ಬದಲಾಗಿ ಅವರೇ ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ಬೆಳಿಗ್ಗೆ ಕೇಳ್ತಾರ ಅವ್ರು, ಏನೋ ಮಾತಾಡ್ತಾ ಇದ್ರಿ ನನ್ಗೆ ಅರ್ಥ ಆಗ್ಲಿಲ್ಲ, ಫುಲ್ ಕೇಳಿಸ್ಕೊಳಕ್ ಕೂಡ ಆಗ್ಲಿಲ್ಲ, ಎಲ್ಲೋ ಒಂದಷ್ಟು ಅರ್ಥ ಆಯ್ತು ಅಂತ ಮತ್ತೆ ಕೇಳ್ತಾರೆ. ಮತ್ತೆ ಅವರು ಅಂದ್ರೆ ಆ ಕ್ಯೂರಿಯಾಸಿಟಿ ಡೆವಲಪ್ ಆದ್ರೆ ಅದಕ್ಕಿಂತ ನಾವ್ ಹೆಚ್ಚಿಗೆ ಏನೇನು ಮಾಡ್ಬೇಕಾಗಿಲ್ಲ ಅಂತ ನನ್ಗನ್ಸೋದು. ಯಾಕೆಂದ್ರೆ ಅಲ್ಲಿ ಟ್ರಿಗರ್ ಮಾಡ್ಬೇಕಷ್ಟೇ, ಅದಕ್ಕೆ ಸರಿಯಾಗಿ ವಾತಾವರಣದಲ್ಲಿ ಬಿಸಿ ಇರ್ಬೇಕು, ಹತ್ಕೊಳ್ಳೋದಕ್ಕೆ ಬೇಕಾದಂಥದ್ದು ಎಲ್ಲ ಇರ್ಬೇಕು, ಅವಾಗ ತಂತಾನಾಗಿ ಅದು ಹತ್ಕೊಳ್ಳುತ್ತೆ. ನಾವೇನು ಮಾಡ್ಬೇಕಾಗಿರಲ್ಲ, ಅದಕ್ಕೆ ಸ್ವಲ್ಪ 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 ಅಷ್ಟೇ ಬೇಕಾಗಿರೋದು. ಎಲ್ಲೋ ಒಂದಷ್ಟು. ನಾವು ಕೂಡ ಇದೇ ಹಂತದಲ್ಲಿ ಇದ್ದವ್ರೆ ಅಲ್ವೇ, ನಮಗೂ ಕೂಡ ಅಹಂಕಾರ ಇತ್ತು. ಯಾರೋ ಮಾತಾಡ್ತಾ ಇದ್ರೆ, ಯಾರೋ ಹೇಳ್ತಾ ಇದ್ರೆ, ಓ ಇವ್ರಿಗೇನು ಗೊತ್ತು ನಮ್ಗಿನ ಗೊತ್ತಿಲ್ಲದೆ ಇರೋದು ಅಂತ ಎದ್ದೋಗ್ತಾ ಇದ್ವಿ. ಸೊ ನಾವೆಲ್ಲ ಅದೇ ಸ್ಥಿತಿಯಲ್ಲಿ ಬಂದಿರೋದ್ರಿಂದ ಹೌದು, ಈ ಸಾಕಷ್ಟು ಹಿರಿಯರು ಹೇಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಬಂದು ಅವರಿಗೆ ತುಂಬಾ ದೊಡ್ಡವರಿಗೆ ನಮಸ್ಕಾರ ಮಾಡದೆ ನನ್ಗಿದೊಂದು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಟ್ರೀಟ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ನಾವು ತುಂಬಾ ದೊಡ್ಡವರಿಗೆ ಕಾಲಿಗೆ ಬಿದ್ದು ತುಂಬಾ ಮರ್ಯಾದೆಯಿಂದ ದಯವಿಟ್ಟು ಕೆಲಸ ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ಆದ್ರೆ ಅದೇ ವ್ಯತ್ಯಾಸ. ಸೊ ಆ ಹಂತಕ್ಕೆ ಹೋಗ್ಬೇಕಾಗಿದೆ ಇನ್ನು ಕೂಡ ನಾವು. ಅಂದ್ರೆ ನಾವೆಲ್ಲ ಸ್ಪಿರಿಚುವಲ್ ಸೀಕರ್ಸೇ, ನಾವೆಲ್ಲ ಇನ್ನೂ ಬಾಲ್ಯಾವಸ್ಥೆಲೇ ಇದೀವಿ ಇನ್ನೂ ಕೂಡ. ಕೆಲವ್ರಿಗೆ ಅದು ಅರ್ಥ ಆಗಿದೆ, ಕೆಲವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ನನ್ಗಂತೂ ಇನ್ನೂ ಅಂಬೆಗಾಲಿಡೋ ಲೆವೆಲ್ ಅಲ್ಲಿ ಇದೀನಿ. ಸೊ ಅದರಿಂದ ನಿಮ್ಗೆಲ್ಲ ಸಹಕಾರ ನಿಜವಾಗ್ಲೂ ಬೇಕಾಗಿದೆ. ಸೊ ಎಲ್ಲರಿಂದ ಸಾಕಷ್ಟು ಬೆಳೀತಾ ಇದ್ದೀನಿ ನಾನು ಕೂಡ, ಪ್ರತಿಯೊಬ್ಬರಿಂದ ಕೂಡ. ಅಂದ್ರೆ ಮಣ್ಣು, ಗಾಳಿ, ನೀರು ಪ್ರತಿಯೊಂದು ಬೇಕಾಗಿದೆ ಒಂದು ಯಾವುದೇ ಸಸ್ಯ ಬೆಳವಣಿಗೆ ಆಗೋದಕ್ಕೆ. ಸೊ ಅದೆಲ್ಲದೂ ಕೂಡ ಸಿಗ್ತಾ ಇದೆ ನಿಮ್ಮೆಲ್ಲರಿಂದ. ಎಲ್ಲರಿಗೂ ಧನ್ಯವಾದ ನಿಜವಾಗ್ಲೂ. ಓಕೆ ಮೇಡಮ್ ಅದು ಮೇಡಮ್ ಅದೊಂಚೂರು ಇದು ಹೇಳ್ತೀರಾ? ನೀತಿ ಸ್ವಲ್ಪ ನೇತಿ ಇದಾಗುತ್ತೆ. ನೇತಿ 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 ಇದಲ್ಲ 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 ಅಂತ ಹೇಳ್ತೀನಿ. ಅದು ಋಣಾತ್ಮಕ ಮತ್ತೆ ಧನಾತ್ಮಕ. ಹ್ಮ್ ಫಸ್ಟ್ ಋಣಾತ್ಮಕ ತಗೋಬೇಕು. ಇದು ನಾಮರೂಪಗಳು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಅದನ್ನೆಲ್ಲ ಬಿಡ್ತಾ ಬರ್ಬೇಕು, ನಾಮರೂಪ ಇಲ್ಲ. ಆಮೇಲೆ ಧನಾತ್ಮಕ ಇಟ್ಕೋಬೇಕು, ನಾನೇ ಪರಬ್ರಹ್ಮ, ನಾನೇ ಸಚ್ಚಿದಾನಂದಾತ್ಮ, ಅದನ್ನ ನಾವ್ ಇಟ್ಕೋಬೇಕು. ಋಣಾತ್ಮಕದಿಂದ ಎಲ್ಲ ಅಲ್ಲ ಬಿಟ್ಕೊಂಡು ಧನಾತ್ಮಕದಿಂದ ಇದೆ 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 ಅನ್ಕೊಂಡು ನಾವು ಮಾಡಬೇಕು. ಕರೆಕ್ಟ್. ಮೊದ್ಲು ನಾನು ನಾನು ಅಂತ ಈ ದೇಹಕ್ಕೆ ಹೇಳ್ತಾ ಇರ್ತೀವಿ, ಅದಕ್ಕೋಸ್ಕರ ದೇಹ. ನಾನು ನಾನೆಂಬುದು ನಾನಲ್ಲ ಅಂತ ಹೇಳೋದು ಅದಕ್ಕೆ. ಇದು ನಾನು ಅದಕ್ಕೆ. ನಾನು ನಾನು ಅನ್ಕೊಂಡಿರ್ತೀವಿ, ಆ ನಾನು ನಾನಲ್ಲ ಅಂತ ಅದನ್ನ ನೀವು ಹೇಳ್ದಂಗೆ ಬಿಡ್ತಾ ಬರ್ಬೇಕು. ಆಮೇಲೆ ಹಾಗಂತ ಹೇಳಿ ಎಲ್ಲ ಬಿಟ್ಟ ಮೇಲೆ ಇನ್ನೇನಪ್ಪ ಶೂನ್ಯನಾ ಅಂತಂದ್ರೆ ಇಲ್ಲ ಇಲ್ಲ, ಶೂನ್ಯ ಅಲ್ಲ. ಇಲ್ಲ ಇಲ್ಲ, ಶೂನ್ಯ ಅಲ್ಲ. ಅದನ್ನ ತಿಳಿತಾ ಇರೋದು ಯಾವ್ದಿದೆಯೋ ಅದು ನಾನು, ನಿಜವಾದ ನಾನು ಅಂತ, ಅದು ಧನಾತ್ಮಕವಾದ. ಸರಿ. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. 2 ರೀತಿಯ ಸತ್ಯಗಳು ಯಾವುವು? ಅಂದ್ರೆ ಒಂದು ವಿಶ್ವದ ಒಳಗಿರೋದು, ಇನ್ನೊಂದು ವಿಶ್ವವನ್ನು ಮೀರಿದ್ದು ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಆಕ್ಚುಲ್ ಆಗಿ ಇವತ್ತು ನಾನು ಕೇಳಿಲ್ಲ, ಆಡಿಯೋ ಹಾಗೆ ಕೇಳಿಲ್ಲ. ಹೇಳ್ಬೋದು ನೀವು, ಹೇಳಿ.
ಒಂದ್ ಸ್ವಲ್ಪ ಹಿಂಟ್ ಹೇಳಿ. ಅಲ್ಲ, ವಿಶ್ವದ ಒಳಗಿರುವ ಸತ್ಯ ಏನು, ವಿಶ್ವವನ್ನು ಮೀರಿದ ಸತ್ಯ ಏನು, ಇಷ್ಟೊತ್ತು ಡಿಸ್ಕಸ್ಸು ಮಾಡಿದೀವಿ ಅದನ್ನ. ಈ ವಿಶ್ವದ ಒಳಗಿರ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮನ. ಹೇಳಿ. ವಿಶ್ವದ ಒಳಗಿರೋದಂದ್ರೆ ಈ ಪ್ರಪಂಚ ಏನೇನ್ ನೋಡ್ತಿದೀವೋ ಎಲ್ಲ ಆ ಇರುವಿನ ಸ್ವರೂಪನೇ. ಇರುವನ್ನೇ ನಾವು ಆ ಪ್ರಪಂಚವಾಗಿ ನೋಡ್ತಾ ಇದೀವಿ. ಗುರುಜಿಯವ್ರು ಯಾವಾಗ್ಲೂ ಹೇಳ್ತಾರಲ್ವಾ, ದಾಸವಾಳ ಹೂವ ಅಂದ್ರೆ ಇದೆ ಅಂತ ಅಂದ್ರೆ ಆ ಇರುವಿಕೆಯೇ ದಾಸವಾಳ ಹೂವಾಗಿ ಕಾಣ್ತಿದೆ. ಹಾಗೆ ಆ ಇರುವಿಕೆನೆ, ಆ ಪರಬ್ರಹ್ಮನಲ್ಲೇ ಇದೆಲ್ಲ ತೋರ್ಕೊಳ್ತಾ ಇದೆ. ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮ, ನಾನು ಪರಬ್ರಹ್ಮನೇ, ನಾನು ಆತ್ಮಸ್ವರೂಪ ಅಂತಂದ್ರೆ ಪರಬ್ರಹ್ಮನಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ಅವನೆಲ್ಲ ಎಲ್ಲಾ ತೋರಿ ಅಡಗ್ತಾ ಇದೆ. ಇನ್ಕಂಪ್ಲೀಟ್ ಆನ್ಸರ್ ಅನ್ಸತ್ತೆ. ಅಲ್ಲ, ಅದು ಕರೆಕ್ಟೇ ಆನ್ಸರು. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ. ಸರಿಯಾಗಿ ಹೇಳಿದೆ. ಏನ್ ಪದ್ಮ ಹೇಳಿ. ಮೇಡಮ್, ಅಂದ್ರೆ ಅದು ಟ್ರಾನ್ಸೆಂಡೆಂಟಲ್ ಅಂಡ್ ಇಮಿನೆಂಟ್ ಅಂತಂದ್ಬಿಟ್ಟು ಹೇಳಿರ್ತಾರೆ. ಅದು ಇಮಿನೆಂಟ್ ಅಂದ್ರೆ ಹೇಗೆ ಪ್ರಪಂಚದಲ್ಲಿ ಈಶ್ವರ, ಅಂದ್ರೆ ಇಷ್ಟು ಹೊತ್ತು ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಇಡೀ ಜಗತ್ತಿನಲ್ಲಿ ಈಶ್ವರ, ನಾನು ನೋಡ್ತಾ ಇರೋದು ಸರ್ವಂ ಕಲ್ವಿದಂ ಬ್ರಹ್ಮ, ಅದು ಇಮಿನೆಂಟ್. ಪ್ರತಿಯೊಂದರಲ್ಲೂ ನಾಮ ರೂಪದ ಹಿಂದೆ ಭಗವಂತ ಇದ್ದಾನೆ ಅಂತ ನಾನು ತಿಳ್ಕೊಳ್ಳೋದು, ಮತ್ತೆ ನನ್ನಲ್ಲೂ ಭಗವಂತ ಇದ್ದಾನೆ ಅಂತ, ನಾನು ಬೇರೆ, ಆ ಪ್ರಪಂಚ ಬೇರೆ ಅಲ್ಲ, ಎಲ್ಲದರಲ್ಲೂ ಇರುವಂತಹದ್ದು ಭಗವಂತ ಅಂತ ತಿಳ್ಕೊಳ್ಳೋದು ಇಮಿನೆಂಟ್. ಆದ್ರೆ ಎಲ್ಲೂ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಇದನ್ನೆಲ್ಲ ಯಾವುದರ ಮುಖೇನ ನಾನು ನೋಡ್ತಾ ಇದ್ದೀನಿ, ಆ ಒಂದು ಅರಿವು ಅನ್ನೋದಿದೆ, ಅದನ್ನ ಕಂಡು ಹಿಡ್ಕೊಳ್ಳೋದು ಅದು ಟ್ರಾನ್ಸೆಂಡೆಂಟಲ್. ಇದನ್ನ ಮೀರಿದಂತಹ ಒಂದು ಅದು ಪರಮ ಸತ್ಯ. ಅದನ್ನ ಕಂಡು ಹಿಡ್ಕೊಳ್ಳುವಂಥದ್ದು ಒಂದು ಪ್ರಯತ್ನವನ್ನೇ ನಾವು ಮಾಡ್ತಾ ಇರೋದು. ಅದು ಟ್ರಾನ್ಸೆಂಡೆಂಟಲ್ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಅಹಂ ಬ್ರಹ್ಮಾಸ್ಮಿ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದ್ರೆ ಎಲ್ಲವೂ ಬ್ರಹ್ಮನೇ, ನಾನು ನಾಮರೂಪಗಳು ಸಹ ಬ್ರಹ್ಮನೇ ಆ ರೀತಿಯಲ್ಲಿ ಕಾಣಿಸ್ಕೊಂಡಿರೋದು ಅಂತಂದ್ಬಿಟ್ಟು ತಿಳ್ಕೊಳ್ಳೋದು. ಅದು ಸರ್ವಂ ಕಲ್ವಿದಂ. ಕರೆಕ್ಟ್. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಈ ಶ್ಲೋಕವನ್ನ ವಿವರಿಸಿ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಅಂದ್ರೆ ಇದ್ರಲ್ಲಿ ಅರ್ಥ, ಒಳಗಿನ ಬೆಳಕು ನಾನು, ಮತ್ತೆ ಹೊರಗಿನ ಬೆಳಕು ಸಹ ನಾನೇ, ಮತ್ತೆ ಇಡೀ ಜಗತ್ತನ್ನ ಬೆಳಗ್ತಾ ಇರೋ ಬೆಳಕು ನಾನೇ, ಮತ್ತೆ ಆ ಬೆಳಕಿನ ಬೆಳಕು ಸಹ ನಾನೇ ಅಂತ ಆತ್ಮಜ್ಯೋತಿ ನಾನು ಅಂತ ಈ ಶ್ಲೋಕದ ಅರ್ಥ. ಕರೆಕ್ಟ್. ಅಂತರ್ಜ್ಯೋತಿ ಅಂದ್ರೆ ಕನಸಿನ ಪ್ರಪಂಚಕ್ಕೆ ಬೆಳಕು ನೀಡಿ ಅಲ್ಲಿನ ವಿದ್ಯಮಾನಗಳನ್ನು ತಿಳಿತಾ ಇರುವಂತ ಬೆಳಕು. ಇಲ್ಲೇನು ನಾವು ನಮ್ಗೆ ಸೂರ್ಯ ಇದ್ದಾನೆ, ನಮ್ಗೆ ನೋಡಕ್ಕಾಗ್ತಿದೆ ಅಂತ ಅನ್ಕೋತೀವಿ. ಅದು ಹಾಗಲ್ಲ. ಕನಸಿನಲ್ಲಿ ಯಾವ ಲೈಟ್ ಇದೆ? ಎಲ್ಲ ರೂಮಿಂದು ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡಿರ್ತೀವಿ ನಾವು, ಲೈಟೇ ಇಲ್ಲ. ಅಲ್ಲಿ ಹೆಂಗಪ್ಪ ಕಾಣಿಸ್ತು ನಮಗೆ ಅಂದ್ರೆ ಆಕ್ಚುಲಿ ಕಾಣಿಸ್ತಾ ಇರೋದು ಆ ಒಂದು ಅರಿವಿನ ಬೆಳಕಿನಿಂದ, ಆತ್ಮದ ಬೆಳಕಿನಿಂದ. ಹಾಗಾಗಿ ಅಂತರ್ಜ್ಯೋತಿ ಅದು ಕನಸನ್ನ ಪ್ರಪಂಚವನ್ನ ಬೆಳಗಿ ತೋರಿಸುವಂಥದ್ದು ಅಂತರ್ಜ್ಯೋತಿ. ಬಹಿರ್ಜ್ಯೋತಿ ಇಲ್ಲಿ ಸೂರ್ಯನ ಬೆಳಕಿದ್ರೂ ಕೂಡ ನನಗೆ ಅರಿವಿಲ್ಲದೆ ಹೋದ್ರೆ ಏನು ಕಾಣುತ್ತೆ? ಏನೂ ಕಾಣಲ್ಲ. ಇವಾಗ ನಾನು ಸತ್ತೋದ್ರೆ ಎಂಥದ್ದು ಕಾಣುತ್ತೆ? ಏನು ಕಾಣುತ್ತೆ. ಹಾಗಾಗಿ ಅರಿವಿನ ಬೆಳಕು ಅತ್ಯಂತ ಮುಖ್ಯವಾದದ್ದು, ಅದು ಬಹಿರ್ಜ್ಯೋತಿ. ಪ್ರತ್ಯಕ್ ಜ್ಯೋತಿ. ಪ್ರತ್ಯಕ್ ಜ್ಯೋತಿ ಅಂದ್ರೇನು? ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ, ಆನಂದ ಮಾತ್ರ ಇದೆ ಅಂತ ಯಾವುದು ಹೇಳುತ್ತೋ ಅದು ಪ್ರತ್ಯಕ್ ಜ್ಯೋತಿ. ಪರಾತ್ಪರ, ಪರ ಮತ್ತು ಅಪರ ಇದೆರಡವನ್ನು ಮೀರಿರುವಂತಹದ್ದು. ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಶಿವೋಸ್ಮ್ಯಹಂ ಅಂತ ಹೇಳುತ್ತೆ. ನಿಧಿಧ್ಯಾಸದ ಶ್ಲೋಕ ಇದು. ಅದನ್ನ ನಾವು
ಸದಾ ಮನನ ಮಾಡ್ಕೋಬೇಕು, ನಾನು ಆ ಜ್ಯೋತಿ ಅಂತ. ಜ್ಯೋತಿರೇವ ಜ್ಯೋತಿ ಅಂದ್ರೆ ಏನು ಮೇಡಮ್? ಏನಪ್ಪ? ಜ್ಯೋತಿರೇವ ಜ್ಯೋತಿ ಅಂದ್ರೆ ಏನು? ಈ ಜ್ಯೋತಿ ಅದೊಂದೇ ಜ್ಯೋತಿ ಅಂತ. ಏವ ಜ್ಯೋತಿರೇವ ಅಂದ್ರೆ ಏವ, ಅದು ಮಾತ್ರವೇ ಜ್ಯೋತಿ ಅಂತ. ಜ್ಯೋತಿರೇವ ಜ್ಯೋತಿ, ಅದು ಆ ಜ್ಯೋತಿ ಮಾತ್ರವೇ ನಿಜವಾದ ಜ್ಯೋತಿ ಅಂತ. ಅಂದ್ರೆ ಬೇರೆ ಯಾವ ಜ್ಯೋತಿಗಳು ಅವು ಸುಮ್ಮನೆ ಬೆಳಕುಗಳು ಅಷ್ಟೇ. ಈ ಜ್ಯೋತಿ ಏನಿದೆ ಅದು ಮಾತ್ರವೇ ನಿಜವಾದ ಜ್ಯೋತಿ. ಏವ ದಟ್ ಓನ್ಲಿ ಈಸ್ ಅಂತ. ದಟ್ಸ್ ದ ಓನ್ಲಿ ಜ್ಯೋತಿ. ಜ್ಯೋತಿಯ ಜ್ಯೋತಿ ಅಂತ ನಾನು ಜ್ಯೋತಿರೇವ ಅಂದ್ರೆ ಏವ ಅಂದ್ರೆ ಅದೊಂದೇ ಮುಖ್ಯವಾದ ಜ್ಯೋತಿ. ಜ್ಯೋತಿಯ ಜ್ಯೋತಿ ಅಂತಾನು ಹೇಳ್ಬೋದು, ಎಲ್ಲ ಜ್ಯೋತಿಗಳಿಗೆ ಮೀರಿದಂಥ ಜ್ಯೋತಿ ಅಂತಾನು ಹೇಳ್ಬೋದು. ಏವ ಅಂತಂದ್ರೆ ಅದು ಮಾತ್ರವೇ, ದಟ್ಸ್ ದ ಓನ್ಲಿ ಅನ್ನುವಂಥ ಏವ ಅಂತಂದ್ರೆ ಅರ್ಥ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ, ಭ್ರಮರಕೀಟ ನ್ಯಾಯದ ಉದಾಹರಣೆಯು ಏನನ್ನು ಸೂಚಿಸುತ್ತದೆ? ಭ್ರಮರಕೀಟ ನ್ಯಾಯ ಏನ್ ಸೂಚಿಸುತ್ತೆ ಅಂತಂದ್ರೆ, ನಾವು ಈ ಆಧ್ಯಾತ್ಮಿಕ ಕಡೆಗೆ ಬರ್ಬೇಕಾದ್ರೆ ಈ ಶ್ರವಣ ಮನನ ನಿಧಿಧ್ಯಾಸ ಏನಿದೆ ಇದನ್ನ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು. ಯಾಕೆಂದ್ರೆ ಅದನ್ನ ನಿಲ್ಲಿಸಿದಾಗ ಮನಸ್ಸು ಬೇರೆ ಕಡೆ ಹೊಟ್ಟೋಗುತ್ತೆ. ಅದನ್ನ ನಾವು ಆದಷ್ಟು ನಿರಂತರವಾಗಿ ನಾವು ಯಾವುದೇ ವ್ಯವಹಾರದಲ್ಲಿ ಇದ್ರೂ ನಮ್ಮ ಮನಸ್ಸಿನ ಆಳದಲ್ಲಿ ಅದನ್ನ ನಾವು ಇಟ್ಕೊಂಡಾಗ, ಅದನ್ನ ನಿರಂತರವಾಗಿ ಇಟ್ಕೊಂಡಾಗ ನಾವು ನಾವ್ ಏನ್ ಅನ್ಕೊಂಡಿದೀವಿ ಸಾಧನಾ ಕ್ರಮವನ್ನ, ಆ ಭ್ರಮನನ್ನ ತಲುಪ್ಬೇಕು ಅಂತ ಏನ್ ಅನ್ಕೊಂಡಿದೀವಿ ಅಲ್ಲಿಗೆ ಸೇರೋದಕ್ಕೆ ನಮ್ಗೆ ಒಂದು ಸಾಧನ ಆಗತ್ತೆ, ಒಂದು ಶಕ್ತಿ ಬರುತ್ತೆ. ಅದನ್ ಬಿಟ್ಟು ನಾವು ಬರೀ ಈ ಲೋಕದ ಜ್ಞಾನದಲ್ಲೇ ಇದ್ದಾಗ ಬರೀ ಅದನ್ನ ಧ್ಯಾನ ಮಾಡ್ಕೊಂಡು ಆಗ ಆ ಸಮಯದಲ್ಲಿ ಮಾತ್ರ ಅದನ್ನ ಇಟ್ಕೊಂಡು ನಾವು ಬೇರೆ ಇದನ್ ಮಾಡ್ದಾಗ ಏನಾಗುತ್ತೆ, ಈ ಲೋಕದ ವ್ಯವಹಾರದಲ್ಲಿ ನಾವು ಮತ್ತೆ ಬಂದಾಗ ಅದನ್ನ ನಾವು ಮರಿತೀವಿ. ಆದ್ರಿಂದ ಸದಾಕಾಲವೂ ನಿರಂತರವಾಗಿ ನಾವು ಶ್ರವಣ ಮನನ ನಿಧಿಧ್ಯಾಸ ಇವುಗಳಲ್ಲಿ ನಮ್ಮ ಮನಸ್ಸನ್ನು ತೊಡಕೊಂಡು ಆಧ್ಯಾತ್ಮಿಕದ ಕಡೆ ನಾವು ಹೋಗ್ಬೇಕು ಅನ್ನೋದು ಈ ಭ್ರಮರಕೀಟ ನ್ಯಾಯದ ಒಂದು ಗುರಿ. ವೆರಿ ನೈಸ್, ಚೆನ್ನಾಗಿ ಹೇಳಿದ್ರು. ಯಾರು ಬಿಟ್ವಿ? ಎಲ್ರಿಗೂ ಆಯ್ತು. ಸಾವಿತ್ರಿ ಅವರು, ಕೊನೆಯಲ್ಲಿ ಶಂಕರರ ಕಿವಿ ಮಾತು ಏನು? ಏನ್ ಹೇಳ್ತಾರೆ ಶಂಕರರು? ಕಿವಿ ಮಾತು ಅಂದ್ರೆ ಇದು ಫುಲ್ ಸಾರಾಂಶ ಹೇಳ್ತಾರೆ. ಅಲ್ಲ, ಸಾರಾಂಶ ಬೇಡ, ಹ ಆಮೇಲೆ ಏನ್ ಮಾಡ್ರಿ ಅಂತ ಹೇಳ್ತಾರೆ. ಇದಾಗದೆ ಹೋದ್ರೆ ಇದನ್ ಮಾಡಿ, ಇದಾಗದೆ ಹೋದ್ರೆ ಇದನ್ ಮಾಡಿ ಅಂತ ಏನೋ ಒಂದು ಹೇಳ್ತಾರೆ. ಅದೇ ಮಹಾದ್ವಾರಕ್ಕೆ ಒಂದೇ ದಾರಿ ಅಂತ. ಅದು ಯಾಕೆ ಅಂತಂದ್ರೆ ಈ ಪತಂಜಲಿ ಯೋಗದ್ದು ಎಲ್ಲ ಹೇಳ್ತಾ ಬರ್ತಾರೆ. ಭಕ್ತಿಯಿಂದ ಮುಕ್ತಿ, ಭಕ್ತಿ ಮಾರ್ಗವನ್ನ ಮಾಡಿ ಅದು ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಯೋಗ ಅಂತ ಮಾಡಿ, ಯೋಗದಲ್ಲೂ ನಿಮ್ಗೆ ಏನು ಚಕ್ರ ಧ್ಯಾನ ಎಲ್ಲ ಬರುತ್ತಲ್ವಾ, ಅಲ್ಲಿ ಕುಂಡಲಿನಿ ಯೋಗ ಅಂತ ಆಗತ್ತೆ. ಅದು ಆಗ್ಲಿಲ್ವಾ, ಕರ್ಮಯೋಗ ಮಾಡಿ. ನೀವು ಕರ್ಮಯೋಗದಿಂದನೂ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ನು ಶರಣಾಗತಿ, ಗುರುವನ್ನ ಫುಲ್ ಶರಣಾಗತಿ ಮಾಡ್ಬೇಕು. ಗುರು ವಾಕ್ಯಗಳು, ವೇದಾಂತ ವಾಕ್ಯ, ಉಪನಿಷತ್ತು ಅವ್ರು ಏನ್ ಹೇಳಿರ್ತಾರೋ ಅದನ್ನು ಕೇಳಿ ಮಾಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ಪೂರ್ತಿ ಶರಣಾಗತಿ ಮಾಡಿ, ಆವಾಗ ನೀವು ಈ ಅಪರೋಕ್ಷ ಜ್ಞಾನ ಇದು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅದ್ರ ಕಡೆಗೆ ಹೋಗಕ್ಕೆ, ಆ ಪರಬ್ರಹ್ಮನನ್ನು ತಿಳ್ಕೊಳಕ್ಕೆ ಆಗತ್ತೆ ಅಂತ. ಮುಖ್ಯವಾಗಿ ಇದು ರಾಜಯೋಗ ಅಂತ ಹೇಳ್ತಾರೆ. ಇದನ್ನ ನಿಮ್ಗೆ ಕೆಪಾಸಿಟಿ ಇದ್ರೆ ಇದನ್ನ ಮಾಡಿ, ಅದಾಗ್ಲಿಲ್ವಾ ಅಂದ್ರೆ ಇವಾಗ ನೀವು ಹೇಳ್ದಂಗೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ರಾಜಯೋಗ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಒಂದೇ ಈ ಯೋಗಗಳನ್ನೇ ಭಕ್ತಿ ಯೋಗ ಮಾಡಪ್ಪ, ಒಂದೇ ಸತಿ ಭಗವಂತನ ಹತ್ರಕ್ಕೆ ಹೋಗ್ಬಿಡ್ತೀಯಾ ಅಂತಂದ್ರೆ ಒಂದಾಗ ಹೋಗ್ಬಿಡ್ತೀಯ, ನೀನು ಬ್ರಹ್ಮನಲ್ಲಿ ಒಂದಾಗ ಹೋಗ್ಬಿಡ್ತೀಯ. ಒಂದಾಗಿ ಅದನ್ನ ತಿಳ್ಕೊಳಕ್ಕೆ ಅಲ್ವಾ ಇಷ್ಟೆಲ್ಲ ಅಂತಂದ್ರೆ. ಎಲ್ಲ ಯೋಗಗಳು ಎಲ್ಲ ಮಾರ್ಗಗಳು ಏನು
ಅದಕ್ಕೆ ದಾರಿ ತೋರ್ಸಲ್ಲ. ಇರೋದು ಒಂದೇ ಮಾರ್ಗನೇ ದಾರಿ ತೋರ್ಸೋದು. ಅನೇಕ ದಾರಿಗಳಿಂದ ನಾವು ಗರ್ಭಗುಡಿಗೆ ಒಳಗೆ ಹತ್ತಿರದವರೆಗೂ ಹೋಗ್ತೀವಿ. ಆ ಮಹಾದ್ವಾರವನ್ನು ಕೂಡ ದಾಟಬೇಕಾಗತ್ತೆ. ಆ ಒಳಗೆ ಹೋಗಿ ಆ ಪರಮಾತ್ಮನನ್ನು ನಾವು ಸೇರ್ಬೇಕಾಗತ್ತೆ. ಹಾಗಾಗಿ ಅದನ್ನ ಸೇರ್ಬೇಕು ಅಂದ್ರೆ ಅದಕ್ಕೆ ಒಂದೇ ದಾರಿನೇ ಇರೋದು. ಈ ಮಾರ್ಗಗಳೆಲ್ಲ ಏನ್ ಮಾಡತ್ತಂದ್ರೆ ಹತ್ತಿರದಕ್ಕೆ ಸೇರಿಸತ್ತೆ ನಮ್ಮನ್ನ. ಅಲ್ಲಿಂದ ಮತ್ತೆ ನಾವು ದಾಟಬೇಕು ಅಂತಂದ್ರೆ ಕೊನೆಗೆ ನಾವು ಈ ಮಾರ್ಗಗಳು ಯಾವ್ದು ಆಗ್ಲಿಲ್ಲ ಅಂದ್ರೆ ಕೊನೆಗಿರೋದು ಶರಣಾಗತಿ ಮಾರ್ಗ ಒಂದೇ, ಅದನ್ನೇ ನೀವು ಹಿಡ್ಕೊಳ್ಳಿ ಅಂತ ಸೂಚಿಸ್ತಾರೆ ಶಂಕರಾಚಾರ್ಯರು. ಇವಾಗ ಸಡನ್ ಆಗಿ ಜ್ಞಾಪಕ ಬಂತು, ಇವರು ರಾಮಕೃಷ್ಣ ಪರಮಹಂಸರ ಹತ್ರ ಗಿರಿ ಎಂಥದಪ್ಪ ಅವನು ವಕೀಲರು ಒಬ್ಬ ಇರ್ತಾನಲ್ಲ, ಏನು ಹೆಸರೇ ಮರ್ತೋಯ್ತು ನಂಗೆ ಇವಾಗ ಒಂದು ನಿಮಿಷ. ಯಾರ್ರೀ ಲೋಕೇಶ್? ನಾಟಕ ಎಲ್ಲ ಮಾಡ್ತಾ ಇರ್ತಾನಲ್ಲ ಅವನು, ಗಿರೀಶ್ ಚಂದ್ರ. ಗಿರೀಶ್ ಚಂದ್ರ. ಅವನ್ಗೆ ಏನು ಹೇಳಿದ್ರು ನೀನ್ ಹಿಂಗ್ ಮಾಡು ಹಂಗ್ ಮಾಡು, ನನ್ಗೆ ಅದೆಲ್ಲ ಹೇಳ್ಬೇಡಿ ನೀವು, ನನ್ಗೆ ಯೋಗ ಮಾಡ್ರಿ ಏನು ಪೂಜೆ ಮಾಡಿ ನನ್ ಕೈಲಾಗಲ್ಲ ಅದೆಲ್ಲ, ನನ್ಗೆ ಅದೆಲ್ಲ ಹೇಳ್ಬೇಡಿ, ನೀ ಯಾರೋ ಸಿಂಪಲ್ ಆಗಿರೋದು ಹೇಳಿ ನನ್ಗೆ ಅಂತ. ನಿಂಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಸರಿ, ಹಾಗಾದ್ರೆ ನಿನ್ನ ವಕಾಲತ್ತನ್ನ ನನಗೆ ವಹಿಸ್ಬಿಡು ಅಂತಾರವ್ರು. ಸರಿ, ಹಾಗಾದ್ರೆ ನನ್ಗೆ ವಹಿಸ್ಬಿಡ್ತೀನಿ, ಎಲ್ಲ ನಿಮ್ಗೆ ವಹಿಸ್ಬಿಡ್ತೀನಿ, ನೀವೇ ಇಲ್ಲ. ವಕಾಲತ್ತನ್ನು ವಹಿಸೋದು ಅಂದ್ರೆ ಏನು? ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಇವ್ರಿಗೆ ಕೊಟ್ಬಿಡ್ಬೇಕು, ಅವನು ಇವರು ನಡೆಸ್ತಾರೆ ಅವನನ್ನೆಲ್ಲ ಅಂತ. ಪವರ್ ಆಫ್ ಅಟಾರ್ನಿ ಕೊಡೋದು ಅಂದ್ರೆ ಅವನ್ಗೆ ಆ ಮೂಮೆಂಟಲ್ಲಿ ಅವನಿಗೆ ಅಷ್ಟು ಗೊತ್ತಾಗಲ್ಲ. ಸರಿ ನೀವು ಮಾಡಿ ನನ್ನದನ್ನೆಲ್ಲ, ನಾನೇನು ಮಾಡಲ್ಲ ಅಂದ್ಬಿಡ್ತಾನೆ. ಆಮೇಲೆ ಅವ್ನು ಕುಡ್ಕತ್ತಾನೆ, ತುಂಬ ಕುಡಿತಾ ಇರ್ತಾನೆ ಅವನು. ಆಮೇಲೆ ಕುಡಿಯೋಕ್ಕೆ ಅಂತ ತಗೋತಾನೆ. ಪವರ್ ಆಫ್ ಅಟಾರ್ನಿ ಅವ್ರಿಗೆ ಕೊಟ್ಟಿದ್ದಾನಲ್ಲ, ಅಂದ್ರೆ ಇವನ್ ಎಲ್ಲ ಆಕ್ಷನ್ಸು ಅವ್ರ ಮೂಲಕ ಪಾಸ್ ಆಗ್ಬೇಕದು, ಎಸ್ ಅನ್ಬೇಕು ಅವರು. ನೀವು ಪವರ್ ಆಫ್ ಅಟಾರ್ನಿ ಕೊಟ್ಟ ಮೇಲೆ ನೀವೇನೋ ನಿಮ್ಗೆ ಇಷ್ಟ ಬಂದಂಗೆ ಮಾಡೋ ಹಂಗಿಲ್ಲ ಯಾವುದನ್ನೂ. ಸೊ ಇವನು ಕುಡಿಯೋಕ್ಕೆ ಅಂತ ತಗೊಂಡ ತಕ್ಷಣ ಅವ್ರ ಮುಖ ಬರುತ್ತೆ ಮುಂದಕ್ಕೆ, ಅಯ್ಯೋ ದೇವ್ರೆ ಇದು ಹೇಗಪ್ಪ, ಅವರು ಕುಡಿ ಅಂತ ಹೇಳ್ತಾರೆ, ಎಲ್ಲಾದ್ರೂ ಕುಡಿಯೋ ಹಂಗಿಲ್ಲ ಇವರು. ಇಡ್ತಾನೆ, ತಲೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ, ಕುಡಿದೇ ಇದ್ರಿ ಹೇಗಪ್ಪ ಅಂತ. 1 ದಿವಸ 2 ದಿವಸ ಹೇಗೋ ಮಾಡ್ತಾನೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ಹೋಗಿ, ಏನು ಮಾಡಿದ್ರಿ ನೀವು ನನಗೆ, ಅಯ್ಯೋ ನನಗಿದಾಗೋದಿಲ್ಲ ಅಂತಂತಾನೆ. ಆವಾಗ ಅವರು ಸುಮ್ಮನೆ ನಕ್ಬಿಟ್ಟು, ಇರಲಿ ಬಿಡು ನೀನು ಇದನ್ನ ಮಾಡ್ತಾ ಇರೋ ಪರವಾಗಿಲ್ಲ ಅಂತಾರೆ. ಬಟ್ ಅವನು ಅಷ್ಟು ಮಾಡಿದ್ದಕ್ಕೇನೆ ಅವನಲ್ಲಿ ಒಂದು ಬದಲಾವಣೆ ಬಂದ್ಬಿಡುತ್ತೆ. ಎಷ್ಟು ಸೂಕ್ಷ್ಮ ಅಂತಂದರೆ, ಪವರ್ ಆಫ್ ಅಟಾರ್ನಿ ನಾನು ಇವ್ರಿಗೆ ಕೊಟ್ಟೆ ಅಂತ ಒಂದು ಭಾವನೆನೇ ಅವನಲ್ಲಿ ಚೇಂಜಸ್ ತರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಅವನಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದ್ಬಿಟ್ಟು ಪೂರ್ಣವಾಗಿ ಅವನು ಎಲ್ಲ ಈ ದುಶ್ಚಟಗಳನ್ನೆಲ್ಲ ತೊರೆದು ಅವರ ಪೂರ್ಣ ಪ್ರಮಾಣದ ಶಿಷ್ಯ ಆಗ್ಬಿಡ್ತಾನೆ ಗಿರೀಶ್ ಘೋಷ್. ಹಾಗೆ ಗುರುವಿಗೆ ಶರಣಾಗಿ ಅಂದ್ರಲ್ಲ, ಸಡನ್ ಆಗಿ ಜ್ಞಾಪಕ ಬಂತದ್ದು. ಅದೇ ಆ ಮಾರ್ಗ ಬಿಟ್ರೆ ಇನ್ನ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೊಂದೇ ಅಂತ. ಇಷ್ಟೂನು ಹೇಳಿ ಇಷ್ಟು ತಿಳ್ಕೊಂಡು ನೀವು ಅದನ್ನ ಭಗವಂತನ ಕಡೆಗೆ ನೀವು ಸೇರ್ಕೊಳ್ಳಿಲ್ಲ ಅಂತಂದ್ರೆ, ಅರ್ಜುನನಿಗೆ ಹೇಳ್ತಾರಲ್ಲ ಪರಮಾತ್ಮ ಶರಣಾಗ್ಬಿಡಿ ಅಂತ ಫುಲ್ಲು. ನನಗೆ ನಿನ್ ಗತಿ ಇಲ್ಲ, ನೀನೇ ದಿಕ್ಕು, ನಿನ್ ಬಿಟ್ರೆ ನನ್ಗಿನ್ನೇನು ಇಲ್ಲ ಅಂತ. ಆದ್ರೆ ನಾವ್ ಹಾಗೆ ಶರಣಾಗ್ತೀವ? ಆಗಲ್ಲ. ಬೇಗ ಏನೋ ತುಂಬಾ ಯಾವ್ದೋ ಕ್ರೂಷಿಯಲ್ ಪೀರಿಯಡ್ ಬಂದಾಗ ಏನೋ ಒಂದು ಹೆಲ್ತ್ ಏನೋ ಅಪ್ಪ ದೇವ್ರೇ ಅಂತೀವಿ, ಅವಾಗ ಅಷ್ಟೇ ನೆಕ್ಸ್ಟ್ ಮೊಮೆಂಟೇ ಆಗೋಯ್ತು ನಮ್ದು, ನಾನೇ ಅಂತ ಬಂದೇ ಬಿಡುತ್ತಲ್ಲಿ. ತಕ್ಷಣಕ್ಕೆ ಇವಾಗ ಬಾಗಿಲು ಬಡಿತು ಅಂದ್ರೆ ಹೊಡ್ತಾ ಇರ್ತೀವಿ, ಇದು ಶರಣಾಗತಿನೂ ಬೇಡ ಯಾವ್ದು ಬೇಡ, ಆ ಕಡೆಗೆ ಹೋಗ್ಬಿಡೋಣ. ಅದೇ ನಿಂತ್ಕೊಳ್ಳಕ್ಕೆ ಬ್ರಹ್ಮಕೀಟ ನ್ಯಾಯನೇ ಸರಿ ಅನ್ಸತ್ತೆ. ಕುಟುಕ್ತಾ ಇದ್ರೆ ಅದು ಚೆನ್ನಾಗಿ ಹಿಂಸೆ ಕೊಡ್ತಾ ಇದ್ರೆ ಆ ಪ್ರಾಣ ಭಯ ಬಂದು ಅದಕ್ಕೆ ಆ ಜೇಂಕಾರ ಅದನ್ನ ಆ ನಾದ ಕೇಳೋ ಅಷ್ಟೊತ್ತಿಗೆ ಇದು ಒಳಗಿನಿಂದ ಹೊರಗಿನಿಂದ ಶಬ್ದ ಈ ಒಳಗೆ ಕೇಳೋ ಅಷ್ಟೊತ್ತಿಗೆ ಇದಕ್ಕೆ ಪ್ರಾಣ ಭಯ ಶುರು ಆಗೋಗ್ಬಿಟ್ಟು ರೆಕ್ಕೆ ಪುಕ್ಕೆ ಎಲ್ಲ ಬಂದು ಹೊರಟು ಬಿಡತ್ತೆ. ಅದಕ್ಕೆ ಬೇಡ ಇನ್ನಂತ ಆ ಸ್ಟೇಜ್ಗೆ. ಹೌದು, ನಮ್ಗೆಲ್ಲರಿಗೂ ಕೂಡ ಕಷ್ಟಗಳು ಅದಕ್ಕೋಸ್ಕರ ಬೇಕು ಅಂತ ಅನ್ಸುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ, ನೀವೆಲ್ಲ ಈಗ ಮಾತಾಡಿಸ್ತಾ ಇರೋದು ನಾನು ಚೆನ್ನಾಗಿದ್ದೀನಿ ಅಂತ ಮಾತಾಡಿಸ್ತಾ ಇದ್ದೀರಾ. ಸ್ವಲ್ಪ ಏನಾದ್ರು ಜ್ವರ ಬಂದ್ರೆ ಅಥವಾ ಬೇರೆ ಮಲ್ಕೊಂಡ್ರೆ ಅಥವಾ 2 ದಿವಸ ಕ್ಲಾಸಿಗೆ ಬರ್ಲಿಲ್ಲ ಅಂತಂದ್ರೆ ಅವಾಗ ನೀವು ವಿಚಾರಿಸ್ತೀರಾ ಯಾಕೆ ಬರ್ತಾ ಇಲ್ಲ ಅಥವಾ ಬೇರೆಯವ್ರು ಯಾಕೆ ಬರ್ತಾ ಇಲ್ಲ ಅಂತ. ಅಂದ್ರೆ ಸಣ್ಣ ಮಟ್ಟಿಗಿನ ನಮಗೂ ಕೂಡ ಒಂದು ಉಪಚಾರ ಅಥವಾ ಇಲ್ಲ ಅಂತಂದ್ರೆ ಕೇರ್ ಬೇಕು ಅಂತ ಅನ್ಸುತ್ತೆ. ಆದ್ರೆ ಇದು ನಮ್ಮಲ್ಲಿ ಅಂದ್ರೆ ಬರೀ ಮಿತಿಯ ಪ್ರಪಂಚದಲ್ಲಿ ಇನ್ನಷ್ಟು ದೊಡ್ಡ ಲೆವೆಲ್ಗೆ ಇನ್ನಷ್ಟು ಮೇಲಿನ ಎತ್ತರಕ್ಕೆ ಹೋಗ್ಬೇಕು ಅಂತಂದ್ರೆ ನಮಗೆ ದೊಡ್ಡ ಮಟ್ಟದ ಬೇಕು. ಅಂದ್ರೆ ಸ್ಟ್ರಗಲ್ ಬೇಕೇ ಬೇಕು. ಕಷ್ಟ ಸುಖಗಳು ಎರಡೂ ಬರಬೇಕು. ಸುಖದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಕಷ್ಟ ಬರಬೇಕು, ಕಷ್ಟದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಸುಖ ಬರಬೇಕು. ಆಬ್ವಿಯಸ್ಲಿ ಅದು 2 ಚಕ್ರದಲ್ಲಿ ಇರೋದ್ರಿಂದ ಮೇಲೆ ಕೆಳಗೆ ಬರ್ತಾ ಇರುತ್ತೆ. ಸುಖ ಬಂತು ಅಂದ್ರೆ ಆಬ್ವಿಯಸ್ಲಿ ಅದ್ರ ಹಿಂದಗಡೆ ಎಲ್ಲೋ ಬಚ್ಚಿಕೊಂಡು ಕೆಳಗಡೆ ಬಂದಿರುತ್ತೆ, ಒಂದ್ಸರಿ ಕಷ್ಟ ಬಂದಿರುತ್ತೆ.
ಸೊ ಅವಾಗ ಗೊತ್ತಾಗತ್ತೆ, ನಾವು ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ ಅವಾಗ. ಸೊ ಅವಾಗ ಒಂದಷ್ಟು ಗೊತ್ತಾಗತ್ತೆ. ಹೋಗ್ತಾ 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 ಅವಾಗ ನಮ್ಗೆ ವೈರಾಗ್ಯ ಬರದೇ ಅವಾಗ ತುಂಬಾ ಜಾಸ್ತಿ ಆದಾಗ, ಇಲ್ಲೊಂದ್ ಕೈ ತಡ್ಕೊಳಕ್ ಆಗಲ್ಲ, ಅಥವಾ ಇಲ್ಲ ಅಂತಂದ್ರೆ ಅತಿಯಾಗಿದೆ, ಅಥವಾ ನೋಡಿ ನೋಡಿ ಸಾಕಾಗಿದೆ, ಎಲ್ಲರೂ ನೋಡಿ ನೋಡಿ ಸಾಕಾಗಿದೆ. ಸೊ ಜಗಳ, ಇಷ್ಟ, ಪ್ರೀತಿ, ಕಷ್ಟ ಎಲ್ಲ ನೋಡಿ ನೋಡಿ ಸಾಕಾಗಿದೆ. ಇನ್ನು ಸಾಕು ನನ್ಗೆ. ಸೊ ಅವಾಗ ಸ್ವಲ್ಪ ಮುಕ್ತರಿಕೋತೀವಿ ಆ ಕಡೆಗೆ ನಾವು. ಅಲ್ಲ ಇವೆಲ್ಲ ಬರಕ್ಕೂ ಮುಂಚೆನೂ ಸಾಧನ ಚತುಷ್ಟಯ ಅವೆಲ್ಲಾನು ಬರ್ಬೇಕಾಗತ್ತೆ. ಅದು ಬಂದ್ರೆ ಈ ಜ್ಞಾನಕ್ಕೆ ಹೋಗಕ್ಕೆ ಅವನಿಗೆ ಈಸಿ ಆಗತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಅದು ಬರ್ಲಿಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅಂತ. ಅಲ್ಲ, ಕಷ್ಟದಿಂದಲೇ ಬರುತ್ತೆ ಅಂತ ನಾನು ಶ್ರಮ ಹೇಳ್ತೀನಿ. ದಮ ಅದೇ ಷಟ್ಕ ಸಂಪತ್ತಿ ಬರಬೇಕು, ಸಾಧನ ಚತುಷ್ಟ ಅಂದ್ರೆ ಇವೆಲ್ಲ ಬರ್ಲಿಲ್ಲ ಅಂದ್ರೆ ಕರ್ಮ ಸತತವಾಗಿ ಮಾಡ್ತಾನೆ ಇರ್ಬೇಕು ಅನ್ಸತ್ತೆ. ಇದು ಬರೋವರ್ಗು, ಈ ದಾರಿಗೆ ಬರೋವರ್ಗು ಕರ್ಮನ್ನ ಮಾಡ್ತಾ ಇದ್ರೆ ಆ ಭಗವಂತ ಯಾವ್ದೋ ಒಂದು ಕರುಣಿಸ್ತಾನೆ, ಆ ದಾರಿಗೆ ಹೋಗಕ್ಕೆ ಸಹಾಯ ಆಗತ್ತೆ ಅಂತ. ಇಲ್ಲ ಅಂದ್ರೆ ಇವಾಗ ಒಬ್ಬೊಬ್ರಿಗೆ ಸಹನೆ, ಒಂದೊಂದು ಅಂತ ಈಗ ಅನ್ಸುತ್ತೆ. ನಿಮ್ಗೆ ನಿಮ್ ಜೀವನದಲ್ಲಿ ಏನೇನೋ ಪೆಟ್ಟುಗಳು ಬೀಳುತ್ತೆ, ಆದ್ರೆ ನಿಮ್ಗೆ ಸಹನೆ ಅವಾಗ ತಂದ್ಕೊಂಡಿರ್ತೀರ ಅಲ್ವಾ? ಅಂದ್ರೆ ಆ ಕಷ್ಟಗಳು ನಿಮ್ಗೆ ಸಹನೆ ಕಲ್ಸಿರುತ್ತೆ. ಅದು ಷಟ್ ಸಂಪತ್ತಿನಲ್ಲಿ ಒಂದು ಸಹನೆ. ಇವಾಗ ಇಲ್ಲಿ ಈ ಮಾರ್ಗದಲ್ಲಿ ನಿಮ್ಗೆ ಒಂದೇ ದಿವಸಕ್ಕೆ ಅರ್ಥ ಆಗಲ್ಲ. ಏನೋ ಹೇಳ್ತಾರೆ ಗುರುಗಳು, ಬೋಧನೆ ಮಾಡ್ತಾರೆ, ನೀನು ಪರಬ್ರಹ್ಮ ಅಂತ ಹೇಳ್ತಾರೆ, ಅರ್ಥ ಆಗಲ್ಲ. ಇಲ್ಲೂ ಸಹನೆ ಬೇಕು ನಿಮ್ಗೆ. ಯಾಕೆ ಹೆಂಗ್ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಇನ್ನೊಂದು 4 ಅವ್ರದನ್ನ ಕೇಳಬೇಕು, ಮಾಡಬೇಕು, ಚರ್ಚೆ ಮಾಡಬೇಕು, ಇದಕ್ಕೆಲ್ಲ ಸಹನೆ ಬೇಕು. ಸೊ ಜೀವನದಲ್ಲಿ ನೀವು ಬೇರೆದಕ್ಕೆ ಉಪಯೋಗಿಸ್ಕೊಂಡಿರೋ ಸಹನೆ, ನಿಮ್ಗೆ ಅಲ್ಲಿ ಕಲ್ತ್ಕೊಂಡಿರೋ ಸಹನೆ ಇಲ್ಲೂ ಉಪಯೋಗ, ಕರೆಕ್ಟ್ ಆ ರೀತಿ ಇದು. ಕರೆಕ್ಟ್. ಇಲ್ಲಿ ಆ ಥರ ಯಾಕೆಂದ್ರೆ ಸಂಸಾರಕ್ಕೆ ಉಪಯೋಗ ಸ್ವಲ್ಪ ಆಗಿದ್ದು, ಇಲ್ಲಿ ಕೇಳಿದ್ರೆ ಆಧ್ಯಾತ್ಮ. ಒಂದ್ಸಲ ತಲೆ ಬಿಸಿ ಬಂದ್ಬಿಡತ್ತೆ. ಓ ಇದು ಬೇಡ ಬಿಡಪ್ಪ, ಈ ವೇದಾಂತ ಇದು ಬೇಡ, ಸರಿ ಅದು ಯಾವ್ದೋ ಸುಖ ಕೊಡ್ತಾ ಇದೆಯಲ್ವಾ, ಅಲ್ಪ ಸುಖ, ಅದೇ ಸಾಕು ಸದ್ಯಕ್ಕೆ, ಈ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಆ ಕಡೆಗೆ ಹೊರಟು ಬಿಡೋಣ ಅಂತ ಆ ಸುಖ ಪಡ್ತೀವಿ. ಅದು ಹೊಟ್ಟೋಗ್ಬಿಡತ್ತಲ್ವಾ, ಬೇಡ ಬೇಡ ಇದೇನಾದ್ರೂ ಜಾಸ್ತಿ ಕೊಡತ್ತೇನೋ ಅಂತ ಮತ್ತೆ ಈ ಕಡೆಗೆ ಈ ಸಮುದ್ರದಲ್ಲಿ ಕಡ್ಡಿ ಬಿದ್ದುಬಿಟ್ಟು ಆ ದಡ ಈ ದಡ ಈ ದಡ ಆ ದಡ ಓಡ್ಕೊಂಡು ಸಾಕಾಗೋಗ್ಬಿಟ್ಟು ಜೋರಾಗಿ ಪ್ರವಾಹ ಬಂದಾಗ ಹೋಗಿ ಬಿದ್ದೋಗತ್ತಲ್ವಾ, ಹಂಗ ಆಗೋಗ್ಬಿಡತ್ತೆ ನಮ್ಮ ಸ್ಥಿತಿ ಅಂತ ಅನ್ಸತ್ತೆ. ಆ ತರಾನೇ ಆಗತ್ತೆ, ಪ್ರತಿಯೊಂದ್ ಸತಿಗೂ ಸಿಕ್ಕಾಕೊಳ್ಳೋದೇ ಆಗೋಗ್ತಾ ಇದೆ. ಒಂದ್ಸಲ ಅನ್ಸತ್ತೆ ಮೇಡಮ್, ಎಲ್ಲಾ ಕ್ಲಾಸ್ಗಳು ಒಂದೇ ಸಮ ಬಂದು ಬಿಟ್ರೆ ಇದಕ್ಕೂ ಅಟೆಂಡ್ ಮಾಡ್ಬೇಕು, ಅದಕ್ಕೂ ಅಟೆಂಡ್ ಮಾಡ್ಬೇಕು, ಕೇಳ್ತಾರಲ್ವಾ, ಅಟ್ಲೀಸ್ಟ್ ಹೇಳ್ಬೇಕು. ಮೊನ್ನೆ ಹೇಳಲೇ ಇಲ್ಲ. ಒಂದ್ಸತಿ ಕೇಳ್ಬೇಕಾಗಿತ್ತಲ್ವಾ, ಬೆಳಗ್ಗೆಯಿಂದ ಮಧ್ಯಾಹ್ನ ಕೇಳ್ಕೊಂಡ್ರೆ ಅದ್ ಹೆಂಗಾಗತ್ತೆ, ಟಾಕ್ ಫುಲ್ ದೊಡ್ಡದು. ಒಂದ್ಸತಿನೂ ಕೇಳಲಿಲ್ಲ, ಹೇಳಕ್ಕೆ ಹೆಂಗಾಗತ್ತೆ, ಆಗಲ್ಲ. ತಲೆ ಚಿಟ್ಟಿಡ್ದ ಆಗತ್ತೆ, ಆ ಥರನೂ ಆಗತ್ತೆ. ಮತ್ತೆ ಈ ಸರಿ ಅಂತೂ ಪಾಪ ನಾನು ಹೇಳ್ಬೇಕಾಗಿತ್ತು ಅನ್ಸತ್ತೆ. ಶುಕ್ರವಾರ ಮಾಡಿ ಮತ್ತೆ ಸೋಮವಾರ ಇಟ್ಬಿಟ್ಟಿದೀನಿ. ಈ ಸರಿ ಅಂತೂ ಕಷ್ಟವೇ ಆಗಿರುತ್ತೆ ಪಾಪ ನಿಮ್ಗೆಲ್ಲ. ಅದಕ್ಕೆ ಮೊನ್ನೆ ಹೋಗಿ ಕೇಳ್ಬೇಕಾಗಿತ್ತು, ಕೇಳದೆ ಇರೋದು ನಮ್ದೇ ತಪ್ಪು. ಅದು ದೊಡ್ಡ ಟಾಕ್ ಅಲ್ವಾ ಮೇಡಮ್, ಬೆಳಗ್ಗೆಯಿಂದ ಕೇಳೋಷ್ಟೊತ್ತಿಗೆ ಮಧ್ಯೆ ಆಗ್ಲಿಲ್ಲ. ಒಂದ್ಸತಿ ಕೇಳಿದ್ರೆ ಅಕಸ್ಮಾತ್ ಇವ್ರು ಯಾರಾದ್ರೂ ಹೇಳಿದ್ರೆ, ಇವ್ರು ಪ್ರಶ್ನೆಗಳೆಲ್ಲ ಕೇಳ್ತಾರಲ್ವಾ ಮಧ್ಯದ, ಆತರ ಹೇಳ್ತಾ ಇದ್ರೆ ಓ ಇದೇ ಇರ್ಬೇಕು ನಾನ್ ಕೇಳಿದ್ದೆ ಅಂತ ನೆನಪು ಗೊಟ್ಟೋಗ್ತಾ ಇತ್ತದು. ಅದ್ ಸೂಕ್ತ ಮನಸ್ಸಿಗೆ ಹೋಗ್ದಿದ್ರು ಒಂದ್ ಸ್ವಲ್ಪ ಆದ್ರೂ ಅದನ್ನೆಲ್ಲ ಟ್ರೈ ಮಾಡ್ತಾ ಇತ್ತು ಹೊರಗ್ ಬರ್ಸಕ್ಕೆ, ಅದು ಆಗ್ಲಿಲ್ಲ. ಆಗತ್ತೆ, ಏನ್ ಯೋಚನೆ ಮಾಡ್ಬೇಡಿ. ಈಗ ಮತ್ತೆ ಮುಂದಿನ ವಾರದಿಂದ ರಿವಿಷನ್ ಮಾಡೋಣ ಇದನ್ನ, ಅವಾಗ ಹಾ ಇನ್ನೊಂದು ಮೇಡಮ್. ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಇವತ್ತಿಗೆ ಮುಗಿಸೋಣವಾ? 9:30 ಆಗಿದೆ. ಹಾ ಮೇಡಮ್. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಪದ್ಮ ಅವರೇ ಪ್ರಾರ್ಥನೆ ಮಾಡ್ಬಿಡಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ
शिवोऽहम्। अन्तर्ज्योतिः बहिर्ज्योतिः प्रत्यग्ज्योतिः परात्पराः। ज्योतिरेव ज्योति स्वयं ज्योति आत्मज्योति शिवोऽस्म्यहम्। आत्मदर्शनं ब्रह्मदर्शनं ब्रह्मदर्शनं सत्यदर्शनं। लोका समस्ता सुखिनो भवन्तु। लोका समस्ता सुखिनो भवन्तु। लोका समस्ता सुखिनो भवन्तु। हरिः ओम तत्सत्। ओम श्री गुरुभ्यो नमः। हरिः ओम। श्री कृष्णार्पणमस्तु। ಹರಿ ಓಂ ಎಲ್ರೂ ಹರಿ ಓಂ ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ.